ದಾವಣಗೆರೆ ಜಿಲ್ಲೆಯ ಕಕ್ಕರಗೊಳ್ಳ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ವಿನಯ್ ಕುಮಾರ್ ಹಿಡಿದ ಹಠವನ್ನು ಬಿಡದ ಹಠವಾದ. ಬೆಂಗಳೂರನ್ನು ಕಂಡು ಜಗತ್ತೇ ನಿಬ್ಬೆರಗಾಗಿದೆ ನಿಜ. ಕೇವಲ ಐಟಿ ಬಿಟಿ ಹಾಗೂ ಇಲ್ಲಿನ ವಾತಾವರಣದ ಕಾರಣಕ್ಕೆ ಮಾತ್ರವಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಸಂಬಂಧಿಸಿದಂತೆ ಇಡೀ ಭಾರತವೇ ಬೆಂಗಳೂರ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ ಶ್ರೇಯಸ್ಸು ವಿನಯ್ ಕುಮಾರ್ ಜಿಬಿ ಅವರಿಗೆ ಸಲ್ಲುತು. 2014ರಲ್ಲಿ ವಿನಯ್ ಕುಮಾರ್ ಸ್ಥಾಪಿಸಿದ ಇನ್ಸೈಟ್ಸ್ ಸಂಸ್ಥೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಲೋಕದಲ್ಲಿ ಒಂದು ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿದೆ. ಯುಪಿಎಸ್ಸಿ ಹಾಗೂ ಕೆಪಿಎಸ್ಸಿ ನಡೆಸುವ ಪರೀಕ್ಷೆಗಳಿಗೆ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಇನ್ಸೈಟ್ ಸಂಸ್ಥೆ ದೇಶಕ್ಕೆ ಸಾವಿರಾರು ಐಎಎಸ್, ಐಪಿಎಸ್ ಹಾಗೂ ಕೆಎಎಸ್ ಅಧಿಕಾರಿಗಳನ್ನು ನೀಡಿದೆ. 2023ರಲ್ಲಿ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯ ಪ್ರವೇಶ ಮಾಡಿದ ವಿನಯ್ ಕೊನೆಯ ಹಂತದಲ್ಲಿ ದಾವಣಗೆರೆ ಲೋಕಸಭೆಯ ಟಿಕೆಟ್ ಕೈತಪ್ಪಿದರ ಕಾರಣ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾರೆ. ಚುನಾವಣೆಯಲ್ಲಿ ನಿಲ್ಲದಂತೆ ಎಷ್ಟೇ ಒತ್ತಡ ಏರಿದರೂ ಒತ್ತಡಕ್ಕೆ ಮಣಿಯದ ವಿನಯ್ ಕುಮಾರ್ ಅವರು ಸುಮಾರು 42,907 ಮತಗಳನ್ನು ಪಡೆದು 2024ರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಹೆಚ್ಚು ಮತ ಗಳಿಸಿದ ದಾಖಲೆ ನಿರ್ಮಿಸಿದರು. ರಾಜಕೀಯ ಹಿನ್ನೆಲೆ ಇಲ್ಲದೆ ತನ್ನ ಪರವಾಗಿ ಲಾಬಿ ಮಾಡುವ ಆಪ್ತರು ರಾಜಕೀಯದಲ್ಲಿ ಇಲ್ಲದಿದ್ದರೂ ಸ್ವಾಭಿಮಾನಿ ಬಳಗವನ್ನು ಕಟ್ಟಿಕೊಂಡು ಕರ್ನಾಟಕದಾದ್ಯಂತ ಪ್ರವಾಸ ಮಾಡುತ್ತಿದ್ದಾರೆ. ವಿನಯ್ ಕುಮಾರ್ ಜಿಬಿ ಅವರ ರಾಜಕೀಯ ಪ್ರಯಾಣ ಯಾವ ರೀತಿ ಇದೆ ಅವರಿಂದಲೇ ತಿಳಿಯೋಣ ಬನ್ನಿ. ನಮಸ್ತೆ ಕರ್ನಾಟಕ. ಈ ದಿನ ದ ಡೆವಿಲ್ಸ್ ಅಡ್ವೊಕೇಟ್ ಶೋ ಅಲ್ಲಿ ನನ್ನೊಂದಿಗಿದ್ದಾರೆ ವಿನಯ್ ಕುಮಾರ್ ಜಿಬಿ ಅವರು. ಆ ವಿನಯ್ ಕುಮಾರ್ ಜಿಬಿ ಅವರು ಅಂದಿದ ತಕ್ಷಣ ಒಂದು ನೆನಪಾಗೋದೇನು ಅಂತ ಕೇಳಿದ್ರೆ, ಆ ಇನ್ಸೈಡ್ ಸಂಸ್ಥೆಯನ್ನ ಸ್ಥಾಪಿಸಿದ್ದು ಮತ್ತು ಅದರ ನಿರ್ದೇಶಕರಾಗಿರುವಂಥದ್ದು. ಅಷ್ಟೇ ಅಲ್ಲ, ಇವತ್ತಿಗೆ ಯುವ ರಾಜಕಾರಣಿ, ಒಬ್ಬ ಎಜುಕೇಟರ್, ಒಬ್ಬ ಎಜುಕೇಷನಲಿಸ್ಟ್ ಇವತ್ತಿಗೆ ರಾಜಕಾರಣಕ್ಕೆ ಬಂದಿರುವಂಥದ್ದು. ಸೊ ಅವರ ಪೊಲಿಟಿಕಲ್ ಜರ್ನಿ ಯಾವ ರೀತಿ ಇದೆ ಅದನ್ನ ನೋಡ್ತಾ ಹೋಗೋಣ. ಸರ್, ನಾನು ನಿಮ್ಮೊಂದಿಗೆ ಹೆಚ್ಚು ಮಾತಾಡಬೇಕು ಅಂತ ಅನ್ಕೊಂಡಿದ್ದು ರಾಜಕಾರಣದ ಬಗ್ಗೆ. ಆದ್ರೆ ಈ ಕ್ಷಣಕ್ಕೆ ನನಗೆ ಬೇರೆ ಒಂದೆರಡು ವಿಷಯಗಳ ಕುರಿತಾಗಿ ನಿಮ್ಮನ್ನ ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದ್ರಲ್ಲಿ ಮೊದಲನೇದೇನು ಅಂದ್ರೆ, ಇನ್ಸೈಟ್ಸ್ ಅಕಾಡೆಮಿಯ ಕೇಂದ್ರ ಕಚೇರಿ ಇರೋದು ಎಲ್ಲಿ ಅಂತ ಕೇಳಿದ್ರೆ ಬ್ಯಾಂಗ್ಳೂರಲ್ಲಿ. ನೀವು ಸ್ಥಾಪನೆ ಮಾಡಿದ್ದು ಬ್ಯಾಂಗ್ಳೂರಲ್ಲಿ. ಆದರೆ ಅದೊಂದು ಬಿಸ್ನೆಸ್ ಅಂತ ತಗೊಂಡಾಗ ಅಥವಾ ಅದು ಒಂದು ಸರ್ವಿಸ್ ಅಂತ ತಗೊಂಡಾಗ ಡೆಫಿನೆಟ್ಲಿ ಓಡುವಂಥ ಕುದುರೆಯನ್ನು ಎಲ್ಲ ಕಡೆ ಓಡಿಸ್ಲಿಕ್ಕೆ ಇಷ್ಟಪಡ್ತೀರಾ. ಸೊ ನೀವೇನು ಮಾಡ್ತೀರಾ, ದಾವಣಗೆರೆಯಲ್ಲಿ ಸ್ಥಾಪನೆ ಮಾಡ್ತೀರಾ ಬ್ರಾಂಚನ್ನು, ದೆಹಲಿಯಲ್ಲಿ ಸ್ಥಾಪನೆ ಮಾಡ್ತೀರಾ, ಹೈದರಾಬಾದಲ್ಲಿ, ಲಕ್ನೋದಲ್ಲಿ, ಈ ರೀತಿ ಬೇರೆ ಬೇರೆ ಕಡೆ ಬ್ರಾಂಚಸ್ಸನ್ನು ಸ್ಥಾಪನೆ ಮಾಡಿದ್ರಿ. ನನಗೆ ಅದರಲ್ಲಿ ಆಶ್ಚರ್ಯ ಅಂತ ಏನು ಅನ್ನಿಸ್ಲಿಲ್ಲ. ಆದರೆ ಒಂದು ನನಗೆ ವಿಶೇಷ ಮತ್ತು ಆಶ್ಚರ್ಯ ಅನಿಸಿದ್ದು ಯಾವುದು ಅಂದರೆ, ನೀವು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಏನು ಇನ್ಸೈಟ್ಸ್ ಅಕಾಡೆಮಿಯ ಒಂದು ಬ್ರಾಂಚನ್ನು ಸ್ಥಾಪನೆ ಮಾಡ್ತೀರಾ. ವೈ ಕಾಶ್ಮೀರ್? ಏನು ಕಾಶ್ಮೀರ? ಕಾಶ್ಮೀರ ಅಂದಾಗ ನೀವು ಇವತ್ತು ಕ್ವಶನ್ ಕೇಳ್ತಿರೋದು 1 ವರ್ಷ ಆಯಿತು ಪಹಲ್ಗಾಮ್ ಅಟ್ಯಾಕ್ ಆಗಿ, ಟೆರರಿಸ್ಟ್ ಅಟ್ಯಾಕ್ ಆಗಿ. ಇವತ್ತೆಲ್ಲರೂ ಶ್ರದ್ಧಾಂಜಲಿ ನಿನ್ನೆಗೆ ಇದು ಮಾಡ್ತಾ ಇದ್ದಾರೆ. ನಾನು 2011ರಲ್ಲಿ UPSC ಇಂಟರ್ವ್ಯೂ ಕೊಟ್ಟಾಗ ಕರ್ನಾಟಕ ಸ್ಟೇಟ್ ಫಸ್ಟ್ ಹಾಕಿದ್ದೆ, ಸೆಕೆಂಡ್ ಜಮ್ಮು ಕಾಶ್ಮೀರ ಹಾಕಿದ್ದೆ. ನಾನು ಸರ್ವಿಸ್ ಎಲ್ಲಿ ಮಾಡ್ತೀವಿ ಅಂದರೆ ಯೂಶಲಿ ಏನು ಮಾಡ್ತಾರೆ, ಆವಾಗ ಕರ್ನಾಟಕ ಬಿಟ್ಟರೆ ನೆಕ್ಸ್ಟು ಆಂಧ್ರನೋ ತಮಿಳ್ನಾಡು ಆಗ್ತಾಯಿದ್ರು, ಸೌತಲ್ಲಿರೋಣ ಅಂತ. ನಾನು ಜಮ್ಮು ಕಾಶ್ಮೀರ ಹಾಕ್ಕೊಂಡಿದ್ದೆ. ಕಾರಣ ಅವತ್ತಿಗೂ ಸೇಮ್ ಒಂದೇ ಕಾರಣ. ಅವತ್ತಿನ ಕಾರಣನೇ ಈ ಇನ್ಸ್ಟಿಟ್ಯೂಷನ್ ಆಮೇಲೆ ಒಂದು 10 ವರ್ಷ ಆದಮೇಲೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ನಾನೊಬ್ಬ ಭಾರತೀಯ ಆಗಿ, ಬೀಯಿಂಗ್ ಎ ಇಂಡಿಯನ್, ನಾವು ವಿ ಶುಡ್ ಬಿಕಮ್ ಬ್ರಿಡ್ಜಸ್. ಅಂದರೆ ಬ್ರಿಡ್ಜಸ್ ವಿ ಬ್ರಿಡ್ಜ್ ದಿ ಮೈಂಡ್ಸ್ ಅಂತಂದ್ಬಿಟ್ಟು. ಡೆವಲಪ್ಮೆಂಟ್ ಅಂತಂದರೆ ಕೇವಲ ರೋಡ್ಗಳು ಮಾಡೋದು ಅಥವಾ ಏನೋ ಒಂದು ಕಟ್ಟೋದು ಅಷ್ಟೇ ಅಲ್ಲ. ಡೆವಲಪ್ಮೆಂಟ್ ಅಂತ ಅಂದರೆ ಇಟ್ ಇನ್ಕ್ಲೂಡ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಆ್ಯಂಡ್ ಆಲ್ಸೋ ಹೀಲಿಂಗ್ ದಿ ವೂಂಡ್ಸ್ ಅಂತಂದ್ಬಿಟ್ಟು ಕೆಲವೊಂದು ಆದಾಗ. ಸೊ ಆ ಒಂದು ಥಾಟ್ ಹಿಡ್ಕೊಂಡು ಯಾವಾಗ ನನಗೆ ಕೆಪಾಸಿಟಿ ಇತ್ತು, ಒಂದು ಇನ್ಸ್ಟಿಟ್ಯೂಷನ್ನ ಡೆಲ್ಲಿ ಅಥವಾ ಒಂದು ಬೇರೆ ನಗರದಲ್ಲಿ ಕಟ್ಟಬೇಕಂದಾಗ ಒಂದು ಡ್ರೀಮ್ ಇತ್ತು, ಜಮ್ಮು ಕಾಶ್ಮೀರದಲ್ಲಿ ಮಾಡಿ ಅಲ್ಲಿ 2 ವರ್ಗದ ಜನಗಳಿಗೆ, ಒಬ್ಬ ಸೋಲ್ಜರ್ಸು, ಅವ್ರ ಮಕ್ಕಳಿಗೆ ಉಚಿತವಾಗಿ ಅಂತ ಟೆಸ್ಟ್ ಸೀರೀಸು ಕೊಡ್ತಾಯಿದ್ದೀವಿ. ಆಮೇಲೆ ಇನ್ನೊಂದು ಅಲ್ಲಿರುವ ಮಹಿಳೆಯರಿಗೆ ಅಂತಂದು, ಮತ್ತು ಅಲ್ಲಿರುವ ಯುವತಿಯರಿಗೆ ಒಂದು ಅವಕಾಶ ಸೃಷ್ಟಿಯಾಗಲಿ ಅಂತಂದು. ಸೊ ದಟ್ ನಮ್ಮ ಇಂಡಿಯಾ ಜೊತೆ ಮೇನ್ ಇಂಡಿಯಾ ಜೊತೆ ಏನಿದೆ, ನಾವು ಜಮ್ಮು ಕಾಶ್ಮೀರ ಅಂತಂದರೆ ನಮ್ಮದು ಒಂದು ಕಾಮನ್ ಪೀಪಲಿಗೆ ಬೇರೆದೇ ಒಂದು ಮೈಂಡ್ ಸೆಟ್ ಇದೆ. ಹಿಂದೆ ಆರ್ಟಿಕಲ್ 370 ಇತ್ತು. ಆರ್ಟಿಕಲ್ 370 ಇದ್ದಾಗ ಅವತ್ತಿಗೆ ಜಮ್ಮು ಕಾಶ್ಮೀರದವ್ರು ಯಾರು ಇರ್ತಿದ್ರು, ಅವರು ತನ್ನನ್ನು ಭಾರತದ ಭಾಗ ಅಂತ ನೆನ್ಕೊಳ್ತಿರ್ಲಿಲ್ಲ. ಅಂತ ಸನ್ನಿವೇಶ ಆ ಥರ ಇದೆ. ಪಾಪ ಅಲ್ಲಿಯವ್ರಿಗೆ ಹಂಗಿಲ್ಲ, ಅವರೆಲ್ಲ ಭಾರತದವ್ರು ಅಂತಲೇ ಅನ್ಕೊಂಡಿರೋಂಥದ್ದು. ಸೊ ಈ ಫೀಲಿಂಗ್ಗಳು ಹೋಗ್ಬೇಕಂದ್ರೆ ಸೌತರ್ ಅಲ್ಲಿ ಹೋಗ್ಬೇಕು, ಅಲ್ಲವ್ರು ಇಲ್ಲಿ ಬರಬೇಕು. ಈ ಪಹಲ್ಗಾಮ್ ಅಂತ ಶುರು ಮಾಡಿದ್ವಿ, ಟೂರಿಸಮ್ ಇಂಪ್ರೂವ್ ಆಗಬೇಕು. ಹೋಗ್ತಾರೆ, ಸುಮಾರು ಜನ ಹೋಗ್ತಾರೆ. ಇವಾಗ ಟೆರರಿಸ್ಟ್ ಅಟ್ಯಾಕ್ ಆದಾಗಿಂದ ಹೋಗೋದು ಕಡಿಮೆ ಆಗಿದೆ. ಸೊ ನಾವು ಹೋಗಿ ಧೈರ್ಯ ಮಾಡಿ ಈ ರೀತಿ ಇನಿಷಿಯೇಟಿವ್ ತಗೊಳ್ಳಿಲ್ಲ ಅಂತಂದಾಗ ಅವಾಗ ಏನಾಗ್ತದೆ, ಇದು ಬಿರುಕು ಅನ್ನೋದು ದೊಡ್ಡದಾಗ್ತವೆ. ನಾರ್ಮಲಿ ಹಿಂದೆ ಏನಂತ ಹೇಳಲಾಗ್ತಿತ್ತು ಅಂದ್ರೆ, ಈಗ ಓಕೆ ಏನಕ್ಕೆ ಅಂದ್ರೆ 2019 ಆದ ನಂತರ ನೀವು ಲಾಸ್ಟ್ ಇಯರ್ ಸ್ಥಾಪನೆ ಮಾಡಿರೋದು. ಇನ್ ಕೇಸ್ 2019ಗಿಂತ ಹಿಂದೆ ಇದ್ದಾಗ, ಆಗ ಹೋಗಿ ಯಾವುದೋ ಒಂದು ಪ್ರಾಪರ್ಟಿಯನ್ನು ಬೈ ಮಾಡ್ತೀವಿ ಅಂದ್ರೆ, ಅಥವಾ ಅಲ್ಲಿ ಬೇರೆ ಯಾವುದಾದ್ರೂ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋದಾದ್ರೆ, ಅಲ್ಲಿ ಅಷ್ಟು ಸುಲಭವಾಗಿ ಭಾರತದ ಬೇರೆ ರಾಜ್ಯದ ಜನರಿಗೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಹಾಗಾಗಿದ್ರೆ ನಿಮ್ಮ ಯೋಚನೆ ಯಾವ ರೀತಿ ಇರ್ತಾ ಇತ್ತು? ಇಲ್ಲ, ಈಗಲೂ ಅಲ್ಲಿ ಅದೇನು ಪರ್ಚೇಸಿಂಗು ಆ ರೀತಿ ಅಂತಂದೇನಿಲ್ಲ. ಬೇಸಿಕಲಿ ಇಸ್ ಎ ರೆಂಟೆಡ್ ಪ್ರಾಪರ್ಟಿ ಅಲ್ವಾ. ಅದು ಐ ಥಿಂಕ್ 370ಗಿಂತ ಮುಂಚೆನೇ ನಾವು ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ದು, ಬಿಫೋರ್ ಆರ್ಟಿಕಲ್ 370.
ಐ ಥಿಂಕ್ 18 ಆರ್ 19 ಮಾಡಿದ್ದು. 19 ಆಗಸ್ಟ್ ಅಲ್ಲಿ ಬಟ್ ಆಟಗಾರ ಬಿಫೋರ್ ದಟ್ ಅದಕ್ಕಿಂತ ಮುಂಚೆನೆ ಮಾಡಿದ್ದು. ಇದು ಏನು ತೊಂದರೆ ಉದ್ದೇಶನೇ ಬೇರೆ ಆಗ್ಲಿಲ್ವಾ? ತೊಂದರೆ ಆಗ್ಲಿಲ್ವಾ? ಇಲ್ಲ ಏನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ನಮಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಆಗಿದ್ರಿಂದ, ಬಿಕಾಸ್ ವಿ ಸ್ಟಾರ್ಟೆಡ್ ವಿತ್ ವೆಬ್ಸೈಟ್ ಅಲ್ವಾ, ವೆಬ್ಸೈಟಲ್ಲಿ ನಮ್ಗೆ ಆಲ್ ಇಂಡಿಯಾ ಸ್ಟೂಡೆಂಟ್ ಬಂದಿದ್ದಾರೆ. ವಿ ಹ್ಯಾಡ್ ಸೋ ಮೆನಿ ಸ್ಟೂಡೆಂಟ್ಸ್ ಫ್ರಮ್ ಜಮ್ಮು ಕಾಶ್ಮೀರ್. ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದು, ನಮ್ಮಲ್ಲೂ ಎಲ್ಲರಿಗೂ ಡೆಲ್ಲಿಗೆ ಬರೋಕ್ಕಾಗಲ್ಲ ಅಥವಾ ಬೆಂಗಳೂರು ಬರೋಕ್ಕಾಗಲ್ಲ ಮಾಡಿ ಅಂತಂದು. ಸೊ ಅದು ಒಂದು ರೀಸನ್ ಇದೆ. ಸೊ ಹಾಗಾಗಿ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್. ಭಾಳ ಕಡಿಮೆ ಈ ಥರ ಹೋಗಿ ಅಲ್ಲಿ ಒಂದು ಸೆಂಟರ್ ಮಾಡೋವಂಥದ್ದು ಈಗಲೂ ಇದೆ. ಅಲ್ಲಿ ಆ ಅನುಭವ ಹೆಂಗಿತ್ತು? ಅನುಭವ ಲೈಕ್ ಅದೇ ವೆನ್ ಯು ಇಂಟ್ರಾಕ್ಟ್, ಅಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸು ರ್ಯಾಂಕ್ಸ್ ಎಲ್ಲ ತೊಗೊಂಡಿದ್ದಾರೆ. ಜೆ ಕೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಕ್ಸಾಮಲ್ಲಿ ಒಳ್ಳೊಳ್ಳೆ ರಿವ್ಯೂಸ್ ಎಲ್ಲ ಬರೆದಿದ್ದಾರೆ, ಒಳ್ಳೊಳ್ಳೆ ಥ್ಯಾಂಕ್ಸ್ ಮೆಸೇಜ್ ಎಲ್ಲ ಹೇಳಿದ್ದಾರೆ. ಸೊ ಯಾರೋ ಒಬ್ಬ ಕರ್ನಾಟಕದಲ್ಲಿ ಒಂದು ದಾವಣಗೆರೆ ಬೆಂಗಳೂರಲ್ಲಿ ಇರೋರಿಗೆ ಈ ರೀತಿ ಒಂದು ಕೆಲಸ ಮಾಡೋಕ್ಕಾಗುತ್ತೆ ಅಂತಂದಾಗ, ದಟ್ ಈಸ್ ವಾಟ್ ಐ ಸೆಡ್, ಒಂದು ಸೇತುವೆ ಕಟ್ಟುವಂಥದ್ದು. ಸೊ ಇಟ್ ಫೀಲ್ಸ್ ಗುಡ್. ಸರ್, ಇನ್ಸೈಟ್ಸ್ IAS ಅಂತ ಬಂದಾಗ ಡೆಫಿನೆಟ್ಲಿ ಅದನ್ನ ಸ್ಥಾಪನೆ ಮಾಡಿದ್ದು ಏನೋ IAS ಅವ್ರಿಗೆ ಕೋಚಿಂಗ್ ಕೊಡಬೇಕು ಅಂತ, ಅಂದರೆ UPSC ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಸ್ಗಳಿಗೆ. ನಾನು ಡೆಫಿನೆಟ್ಲಿ ಅಷ್ಟಕ್ಕೆ ಮಾತ್ರ ನೀವು ಕೋಚಿಂಗನ್ನು ಕೊಡ್ತಿದ್ರೆ ಮಾತನ್ನು ಕೇಳಲಿಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ಒಂದೇನು ಅಂದರೆ, ಇತ್ತೀಚೆಗೆ ಇನ್ಸೈಟ್ಸ್ IAS ವತಿ ಕೆಳಗಡೆನೆ ಆ ಒಂದು ಇನ್ಸ್ಟಿಟ್ಯೂಷನ್ ಅಂಡರ್ ಇನ್ಸ್ಟಾ KS ಅಂತೇಳಿ ಸ್ಥಾಪನೆ ಮಾಡ್ತೀರಾ. ಆ ಇನ್ಸ್ಟಾ KS ಅಂತ ಬಂದಾಗ KPSC ನಡೆಸುವಂಥ ಎಕ್ಸಾಮ್ಗಳಿಗೆ ಕೋಚಿಂಗನ್ನು ಕೊಡುವಂಥದ್ದು. ಸೊ ಆ ಕಾರಣಕ್ಕೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಪ್ರಶ್ನೆ ಒಂದು, ನೀವು ಕೂಡ ಆ ಒಂದು ಕಹಿ ಅನುಭವವನ್ನು ಹೊಂದಿದ್ದೀರಾ. ಏನಕ್ಕೆ ಅಂದರೆ 2011 ಬ್ಯಾಚಲ್ಲಿ ಏನಾಗಿತ್ತು ನಿಮಗೂ ಗೊತ್ತಿದೆ. ನೀವು ಆ ಟೈಮಲ್ಲಿ ಆ ಅನ್ಯಾಯಕ್ಕೊಳಗಾದಂಥ ವ್ಯಕ್ತಿ ಕೂಡ ಹೌದು. ಇವತ್ತಿಗೆ ಕರ್ನಾಟಕದ ಸ್ಥಿತಿಯನ್ನು ನೋಡಿದಾಗ ಇವತ್ತಿಗೆ ಯಾವುದೇ ನೋಟಿಫಿಕೇಶನ್ಗಳಾಗ್ತಿಲ್ಲ, ನೇಮಕಾತಿಗಳಾಗ್ತಿಲ್ಲ. ಸೊ ನೇಮಕಾತಿ ಅಧಿಸೂಚನೆ ಹೊಡಿಸ್ತಿಲ್ಲ ಒಂದು. ಅಂಡ್ ನೇಮಕಾತಿ ಅಧಿಸೂಚನೆ ಹೊಡಿಸಿದ್ರು ಕೂಡ ಇವತ್ತಿಗೆ ಎಕ್ಸಾಮ್ಸನ್ನು ಕರೆಕ್ಟಾಗಿ ಕಂಡಕ್ಟ್ ಮಾಡ್ತಿಲ್ಲ. ಎಕ್ಸಾಮ್ಸ್ ಆದರೂ ಕೂಡ ರಿಸಲ್ಟನ್ನು ಕರೆಕ್ಟಾಗಿ ಬಿಡ್ತಿಲ್ಲ. ಆ ರಿಸಲ್ಟ್ ಬಿಟ್ಟರು ಕೂಡ ಅದ್ರಲ್ಲಿ ಏನಾಗ್ತಿದೆ ಅಂತ ಕೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಹಗರಣ ನಡೀತಿದೆ. ಇಷ್ಟೆಲ್ಲ ನಿಮಗೆ ಗೊತ್ತಿದೆ, ಇದೆಲ್ಲವೂ ಕೂಡ ನೀವು ನೋಡಿದ್ದೀರಾ. ಆದರೆ ಇಷ್ಟೆಲ್ಲ ನಡಿಬೇಕಾದ್ರೆ ಆ ವಿದ್ಯಾರ್ಥಿಗಳ ಪರವಾಗಿ ಒಂದು ದೊಡ್ಡ ಮಟ್ಟದಾಗಿ KPSC ವಿರುದ್ಧ ಹೋರಾಟ ಮಾಡಿ ವಿದ್ಯಾರ್ಥಿಗಳ ನಾಯಕ ಅಂತ ಅನ್ನಿಸ್ಕೊಳ್ಬೋದಿತ್ತಲ್ವಾ? ಆ ಒಂದು ಅವಕಾಶದಿಂದ ವಂಚಿತರಾದ್ರಿ ಅಂತ ಏನಾದರೂ ಅನಿಸುತ್ತಾ? ನಂದು ದ ಹೋಲ್ ಪರ್ಸ್ಪೆಕ್ಟಿವ್, ಏನು ಒಂದು ಪ್ರಶ್ನೆ ಕೇಳಿದ್ರಲ್ಲ, ಅದರಲ್ಲಿ ನಿಮಗೂ ಗೊತ್ತಿದೆ, ಬಿಗಿನಿಂಗಲ್ಲಿ ಒನ್ ಆಫ್ ದ ವೆರಿ ಅರ್ಲಿ ವಾಯ್ಸಸ್ ನಾನು ಕೂಡ ಈ ಇನ್ಜಸ್ಟಿಸ್ ವಿರುದ್ಧ ಧ್ವನಿ ಎತ್ತಿದ್ದು. ಕೆಲವೊಂದು ಪ್ರೊಟೆಸ್ಟಲ್ಲೂ ನಾನು ಕೂಡ ಭಾಗಿಯಾಗಿದ್ದೆ, ಬಟ್ ನಾಯಕತ್ವ ಯಾವತ್ತೂ ವಹಿಸ್ಕೊಂಡಿಲ್ಲ ನಾನು. ರೀಸನ್ ಏನಪ್ಪ ಅಂದರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ. ಈಗ ಒಂದು ಸಂಸ್ಥೆ ನಡೆಸಬೇಕಾದ್ರೆ ನನಗೆ ಆಸೆ ಇತ್ತು, ನನಗೆ ಆಕಾಂಕ್ಷೆ ಇತ್ತು, ಈ ಥರ ಮಾಡಬೇಕಂತನೂ ಇತ್ತು. ಬಟ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀನಿ, ಜೊತೆಗೆ ಇಲ್ಲಿ ಅಂತ ಅಂದಾಗ ಏನಾಗ್ತದೆ, ನಾಯಕತ್ವ ವಹಿಸ್ಕೊಂಡ್ರೆ ಇವರು ಹೋರಾಟ ಮಾಡ್ತಿರೋದು, ಇವ್ರಿಗೆ ಅಡ್ಮಿಷನ್ ವಿದ್ಯಾರ್ಥಿಗಳ ಹೋರಾಟಕ್ಕಿಂತ ಸಂಸ್ಥೆ ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ. ಎಥಿಕ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾವ ರೀತಿ? ಇಲ್ಲಿ ಸಂಸ್ಥೆನೂ ಬರಲ್ಲ, ನಾನು ಬರಲ್ಲ, ಏನೂ ಬರಲ್ಲ. ಎಥಿಕ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ಹೆಂಗೆ ಅಂತಂದರೆ, ಈಗ ಸ್ಟೂಡೆಂಟ್ಗಳ ಜೊತೆ ನಾವು ಗಟ್ಟಿಯಾಗಿ ನಿಂತ್ಕೊಂತೀವಿ ಅಂತಂದರೆ, ನಾನು ಸಂಸ್ಥೆನೂ ಬಿಡಬೇಕು, ಹೆಂಡತಿ ಮಕ್ಕಳನ್ನು ಬಿಡಬೇಕು, ಎಲ್ಲದನ್ನೂ ಬಿಟ್ಟು ಗಟ್ಟಿಯಾಗಿ ನಿಂತ್ಕೋಬೇಕಾಗತ್ತೆ. ಇವಾಗ ಸುಮ್ಮನೆ ಮುಖ ತೋರಿಸ್ಬಿಟ್ಟು ಒಂದು ಹೋರಾಟಕ್ಕೆ ಬರೋದು, ಇನ್ನೊಂದಕ್ಕೆ ಬರೋದು, ಅದು ಇನ್ಜಸ್ಟಿಸ್ ಟು ದಿ ಸ್ಟೂಡೆಂಟ್ಸ್ ಒಂದು. ಎರಡನೇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಇವಾಗ ನಮ್ಮ ಸಂಸ್ಥೆ ನಡೀತದೆ, ನೀವೇ ಹೇಳಿದ್ರಿ, ನಾವು ಕೋಚಿಂಗ್ ಕೊಡ್ತಿರ್ತೀವಿ. ಟ್ರೈನಿಂಗ್ ಮೇನ್ಸ್ ಬಂದಾಗ ಮೇನ್ಸ್ ಟೆಸ್ಟ್ ಸೀರೀಸು, ಫಿಲಿಮ್ಸ್ ಬಂದಾಗ ಫಿಲಿಮ್ ಟೆಸ್ಟ್ ಸೀರೀಸು. ಪ್ರತಿ ಸಾರಿ ಹೋಗಿ ನಾನು ಹಿಂಗೇನಾದ್ರು ಹೋರಾಟ ಮಾಡ್ತೀನಿ ಅಂತಂದರೆ ಇವರು ಅಡ್ಮಿಷನ್ ಜಾಸ್ತಿ ಮಾಡ್ಕೊಳ್ಳೋಕೆ ಹಿಂಗೆ ಮಾಡ್ತಾರೆ. ಈ ರೀತಿ ಆರೋಪಗಳು ಬಂದೇ ಬರ್ತದೆ. ಅದು ಆರೋಪ ಬಂದಿದ್ದು ಸಹಜವಾಗಿರ್ತದೆ. ಸೊ ಅವಾಗ ಏನಾಗ್ತದೆ, ನಮ್ಮದು ರೆಪ್ಯುಟೇಷನ್ ಹಾಳಾಗುತ್ತೆ, ಇನ್ಸ್ಟಿಟ್ಯೂಷನ್ದು ರೆಪ್ಯುಟೇಷನ್ ಹಾಳಾಗುತ್ತೆ. ನಾನು ಕಂಡುಕೊಂಡಂಥ ದಾರಿ ಏನಪ್ಪ ಅಂತಂದರೆ, ಇದು ತಾತ್ಕಾಲಿಕ. ಇದು ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಬಟ್ ಸರ್ಕಾರಗಳು ಇವತ್ತೆಲ್ಲ ಕ್ಯೂಡಾಗಿ ಹೋಗಿದ್ದಾವೆ. ಪ್ರೊಟೆಸ್ಟ್ ಮಾಡೋದಕ್ಕೂ ಬಿಡಲ್ಲ, ಮಾಡಿದ್ರು ಕೂಡ ಇವತ್ತಿಗೆ ನಾವೆಲ್ಲ ಬಾಂಗ್ಲಾದೇಶದ ಬಗ್ಗೆ ಕೇಳಿರ್ಬೋದು, ನೇಪಾಲ್ ಬಗ್ಗೆ ಕೇಳಿರ್ಬೋದು, ಎಲ್ಲ ಜೆನ್ಸಿ ಪ್ರೊಟೆಸ್ಟ್ ಅಂತ ಫೇಮಸ್ ಆಗ್ತಿದೆ. ಕರ್ನಾಟಕದಲ್ಲಿ ನಿಜವಾಗ್ಲೂ ಅದು ವರ್ಕೌಟ್ ಆಗುತ್ತಾ? ಇಲ್ಲ, ವರ್ಕೌಟ್ ಆಗಲ್ಲ. ಅದು ಜೆನ್ಸಿ ಪ್ರೊಟೆಸ್ಟ್ ಅನ್ನೋದು ಅವೆಲ್ಲ ಇಡೀ ದೇಶದ ವಿರುದ್ಧ ಆದಂಥದ್ದು. ಯಾವುದೋ ಒಂದು ರಾಜ್ಯದ ವಿರುದ್ಧ, ಯಾವುದೋ ಒಂದು ಸಂಸ್ಥೆ ವಿರುದ್ಧ ಅಲ್ಲ, ಅದು ಇಡೀ ದೇಶ ಹಾಳಾದಾಗ ಆ ರೀತಿ ರೆವಲ್ಯೂಷನ್ಸ್ ಆಗ್ತದೆ. ಸೊ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ, ಈಗಲೂ ಅವಕಾಶಗಳಿದ್ದಾವೆ. ಗೌರ್ಮೆಂಟ್ ಇಲ್ಲಾಂದರೆ ಪ್ರೈವೇಟ್ ಎಲ್ಲೋ ಒಂದು ದುಡ್ಕೊಂಡು ತಿನ್ಬೋದು, ಅಥವಾ ಸರ್ಕಾರ ಫ್ರೀಯಾಗಿ ಅನ್ನ ಕೊಡ್ತದೆ, ಬಸ್ ಕೊಡ್ತದೆ, ಯುವನಿಧಿ, ಏನೋ ಒಂದು ಈ ಥರ ಇದೆ, ಒಂದು ಸಿಚುವೇಶನ್ ಇದೆ. ಸ್ಟಿಲ್ ದೇರ್ ಈಸ್ ವೆಲ್ಫೇರ್ ಮೆಜರ್ಸ್, ಏನೋ ಒಂದು ಬದುಕೋದಕ್ಕೆ ಡಿಗ್ನಿಫೈಡಾಗಿ ಏನೋ ಒಂದು ದಾರಿ ಇದೆ ಅಂತಂದ್ಬಿಟ್ಟು. ಹಂಗಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಬೇಕಾದಂಥ ಮೋಟಿವೇಶನ್ನು, ಆ ಒಂದು ನೋವು ಲಾಂಗ್ ಟರ್ಮ್ ಸಸ್ಟೈನ್ ಮಾಡೋದಕ್ಕೆ ಬೇಕಾಗಿರೋಂಥ ಹೋರಾಟದ ಮನೋಭಾವ ನಮ್ಮ ಮಕ್ಕಳಲ್ಲೂ ಇಲ್ಲ ಇವತ್ತು. ಸೊ ನಾನು ಕಂಡುಕೊಂಡಂಥ ದಾರಿ ಏನಪ್ಪ ಅಂತಂದರೆ, ಬೀಯಿಂಗ್ ಎ ಲೆಜಿಸ್ಲೇಟರ್, ಈ ಸಿಸ್ಟಮ್ ಬಗ್ಗೆ ಅವೇರ್ನೆಸ್ ಇದೆ. ಒಂದು ಅದು ಎಥಿಕಲ್ ರೂಟ್ ಅಂತ ಅನ್ನಿಸ್ತು ನನಗೆ. ನಾನು MLAನೋ MP ನೋ ಆದಾಗ ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಗ್ತದೆ. ನಾನು ಪಾರ್ಲಿಮೆಂಟಲ್ಲಿ ಅಥವಾ ವಿಧಾನಸೌಧದಲ್ಲಿ ಮಾತಾಡಿದರೆ ಅದು ರೆಕಾರ್ಡ್ ಆಗ್ತದೆ, ಹಿಸ್ಟ್ರಿನಲ್ಲಿ ಇರ್ತದೆ, ಆ್ಯಂಡ್ ಪೇಪರಲ್ಲಿ ಕವರ್ ಆಗ್ತದೆ. ಪ್ರತಿಯೊಬ್ಬ 7 ಕೋಟಿ ಜನಕ್ಕೂ ಅದು ತಲುಪ್ತಾರೆ. ನೀವು ಮುಂದೆ ಶಾಸಕ ಅಥವಾ ಸಂಸದ ಆದಾಗ ಡೆಫಿನೆಟ್ಲಿ ವಿದ್ಯಾರ್ಥಿಗಳ ಪರವಾಗಿ ನಿಲ್ತೀರಾ? 100%. ಅದರಲ್ಲಿ ಯಾವ ಕಾಂಪ್ರಮೈಸು ಆಗಲ್ಲ. ನಾನು ಅನ್ಕಾಂಪ್ರಮೈಸಿಂಗ್. ನಾನು ಯಾವುದಾದ್ರೂ ಒಂದು
ಪಾತನ್ನು ಚೂಸ್ ಮಾಡಿದಾಗ ಭಾಳ ಕೇರ್ಫುಲ್ಲಾಗಿ ಚೂಸ್ ಮಾಡ್ತೀನಿ. ಸುಮ್ಮನೆ ಏನೋ ಒಂದು ಆಪರ್ಚುನಿಸ್ಟ್ ಅಲ್ಲ. ಬಂದ ತಕ್ಷಣ ಅದನ್ನು ಗ್ರ್ಯಾಬ್ ಮಾಡ್ಕೊಂಬಿಟ್ಟು ಅದರಿಂದ ಏನಾದ್ರು ಬೆಳಿಬೇಕು ಹಂಗಲ್ಲ. ನಾನು ತುಂಬ ಅವಕಾಶವಾದಿ ಅಲ್ಲ. ಅವಕಾಶವಾದಿ ಅಂತ ಅಲ್ವೇ ಅಲ್ಲ. ನಿಧಾನಕ್ಕೆ ಟೈಮ್ ತಗೊಂಡು ಹಂಗಾಗಿದ್ರೆ ನನ್ನ ಸಿದ್ದರಾಮಯ್ಯನವರು ಇನ್ನು ಸರಿ ಅಂತ ಇನ್ನು ಸರಿದ್ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಮೋಸ್ಟ್ ಪವರ್ಫುಲ್ CM ಇನ್ ದ ಕಂಟ್ರಿ ಅಲ್ವಾ, ಇವತ್ತು ಪರಮಾಪ್ತನಾಗಿ ಬೇಜಾನ್ ಏನು ಬೇಕಾದ್ರೆ ಅದೆಲ್ಲ ಮಾಡ್ಕೋಬೋದಾಗಿತ್ತು. ಹಂಗೆ ವಿಚಾರಕ್ಕೆ ಬರ್ತೀನಿ. ಅಲ್ಲಲ್ಲ ಅಂದ್ರೆ ಹೇಳ್ತಾ ಇರೋದು. ಅದಾದ್ಮೇಲೂ ಹಲವಾರು ಇದ್ವು ಅವಕಾಶವಾದಿ. ಈಗ ಮೊನ್ನೆ BJP ಎಲೆಕ್ಷನಲ್ಲಿ BJP ಸೇರ್ಕೊಂಡ್ಬಿಟ್ಟು ಏನೋ ಮಾಡೋ ಇಲ್ಲ, ನಾನು ಗ್ರೀನ್ ಶಾಲ್ ಹಾಕೊಂಡೆ ಸ್ವಾಭಿಮಾನಿ ಬಳಗ ಅಂತಲೇ ಹೋರಾಟ ಮಾಡ್ತಾರಂತ. ಗ್ರೀನ್ ಯಾವುದಕ್ಕೆ ಸಿಂಬಲೈಸ್? ಅಲ್ಲ, ಅದು ನಾನು ಮುಂಚೆಯಿಂದ ಅದನ್ನು ಚೂಸ್ ಮಾಡಿದೆ. ಅದು ರೈತರ ಪರವಾಗಿರೋಂಥದ್ದು. ಐ ಲೈಕ್ ದಟ್ ಗ್ರೀನ್ ಕಲರ್ ಆಲ್ಸೋ. ಆಮೇಲೆ ಅದು ಮುಂಚೆಯಿಂದನೂ ಹೋರಾಟದ ಒಂದು ಸಂಕೇತ ನಮ್ಮ ರಾಜ್ಯದಲ್ಲಿ. ಗ್ರೀನ್ ಶಾಲ್ ಇದೇನಿದೆಯಲ್ಲ, ಅದು ನಂಜುಂಡಸ್ವಾಮಿ ಅವರು ಇರ್ಬೋದು, ಶಾಂತವೇರಿ ಗೋಪಾಲ್ಗೌಡರು ಇರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಇರ್ಬೋದು, ದೊಡ್ಡ ದೊಡ್ಡ ಹೋರಾಟಗಳಿಗೆ ನಾಂದಿಯಾಗಿರೋಂಥದ್ದು. ಆಮೇಲೆ ಆ್ಯಸ್ ಎ ಲೆಜಿಸ್ಲೇಟಿವ್ MLA ಅಥವಾ ವಿಧಾನಸೌಧದಲ್ಲಿ ಹೋದಾಗ ಏನಾಗ್ತದೆ, ಈ ವ್ಯವಸ್ಥೆ ಅರ್ಥ ಮಾಡ್ಕೊಂಡು KPSC ಪಿನ್ ಟು ಪಿನ್ ಲೈಕ್ 0 to ಏನೇನಿದೆ ಎವ್ರಿಥಿಂಗ್ ಐ ನೋ. ಒಂದು ಇನ್ಸ್ಟಿಟ್ಯೂಷನ್ ನಾವು ಎಕ್ಸಾಮ್ ಬರೆದಿದ್ವಿ, ಸೆಲೆಕ್ಷನ್ ಕೂಡ ಆಗಿತ್ತು, ನೋಡಿದ್ವಿ ಭಾಳ ಹತ್ರದಿಂದ. ಮೆಜಾರಿಟಿ ಲೆಜಿಸ್ಲೇಟರ್ಸಿಗೆ ಗೊತ್ತಿಲ್ಲ ಈ ವ್ಯವಸ್ಥೆ ಬಗ್ಗೆ. ಸೊ ನಾವಲ್ಲಿ ಒಳಗೆ ಹೋಗಿ ಸಮಗ್ರವಾಗಿ ಮಾತಾಡಿ, ಸರ್ಕಾರ ಅದು ಯಾವ ಪಕ್ಷದಿಂದ ಹೋಗಿರ್ತೀವಿ, ಇಂಡಿಪೆಂಡೆಂಟರ ಹೋಗ್ಬೋದು, ಪಕ್ಷದಿಂದ ನಾವು ಏನಾದರೂ ಹೋಗ್ಬೋದು, ಅಲ್ಲಿ ಪ್ರೆಷರ್ ಹಾಕಿ ಸ್ಟೂಡೆಂಟ್ಗಳ ಜೊತೆ ನಿಂತ್ಕೊಂಡು ಅನ್ಕಾಂಪ್ರಮೈಸಿಂಗ್ ಅಲ್ಲೂ ಕೂಡ ನಾವು ಯಾವುದೇ ರೂಲಿಂಗ್ ಪಾರ್ಟಿನಲ್ಲಿರಲಿ ಅಥವಾ ಆ ಕಡೆ ಇರಲಿ, ನಾನು ಅವಾಗ ಈ ಬಣ್ಣ ಚೇಂಜ್ ಮಾಡೋದು, ಸೈಲೆಂಟ್ ಆಗೋದು, ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದಟ್. ಕೆಲಸ ಮಾಡ್ತೀವಿ. ಯಾಕಂದರೆ KPSC ರಿಫಾರ್ಮ್ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಯಾರು ಎಂಪ್ಲಾಯ್ಮೆಂಟ್ ಸೀಕ್ ಮಾಡ್ತಾರೆ ಅವ್ರಿಗೆ ಮಾತ್ರ ಅಲ್ಲ, ಅದು ಡೆವಲಪ್ಮೆಂಟ್ ಆಫ್ ದ ಸ್ಟೇಟಿಗೆ, ಸ್ಟೇಟ್ ರೆಪ್ಯುಟೇಷನ್ನಿಗೆ, ಕನ್ನಡ ಭಾಷೆ ಒಂದು ಆಡಳಿತ ಯಂತ್ರವನ್ನು ಅದು ಆಗಲೇಬೇಕು. ಅದು ಆಗಲಿಲ್ಲ ಅಂತಂದರೆ ಇಡೀ ಗವರ್ನೆನ್ಸೇ ಹಾಳಾಗೋಗ್ತದೆ. ಸರ್, ಇತ್ತೀಚೆಗೆ ನಿಮ್ದೊಂದು VT ನೋಡ್ತಿದ್ದೆ, ವಿಡಿಯೋ ಟೇಪನ್ನು. ಅದ್ರಲ್ಲಿ ನೀವು ಏನಂತ ಹೇಳ್ತೀರಾ ಅಂದರೆ, ಸಂವಿಧಾನವೇ ನಮ್ಮ ಸಿದ್ಧಾಂತ ಅಂತ ಒಂದು ಹತ್ರ ಹೇಳ್ತೀರಾ. ಸೊ ಸಂವಿಧಾನವೇ ನಿಮ್ಮ ಸಿದ್ಧಾಂತ ಆಗಿದೆ ಅನ್ನೋದಾದರೆ, ಇವತ್ತಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರೊಟೆಸ್ಟ್ ಮಾಡಲಿಕ್ಕೆ ಅಧಿಕಾರ ಇದೆ. ಆದರೆ ಇವತ್ತಿಗೆ ವಿದ್ಯಾರ್ಥಿಗಳೇನಾದರೂ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೋದಾಗ, ಇತ್ತೀಚೆಗೆ ಧಾರವಾಡಲ್ಲೆಲ್ಲೋ ಕೇಳಲಿಕ್ಕೆ ಹೋದಾಗ ಪರ್ಮಿಷನ್, 1 ವರ್ಷ ನಾವು ಪ್ರೊಟೆಸ್ಟ್ ಮಾಡೋದಿಲ್ಲ ಅಂತೇಳಿ 1 ಲಕ್ಷ ಬಾಂಡ್ ಪೇಪರ್ನ ಬರ್ಕೊಡಿ ಅಂತ ಕೇಳಿದ್ರು. ಅಂತೂ ಇಂತೂ ಏನಾದರೂ ಬೆಂಗಳೂರಲ್ಲೆಲ್ಲೋ ಮಾಡ್ತೀವಿ ಅನ್ನೋದಾದರೆ, ಬ್ಯಾಂಗ್ಳೂರಲ್ಲಿ ಬೇರೆ ಎಲ್ಲೂ ಮಾಡೋಂಗಿಲ್ಲ, ನೀವು ಕೇವಲ ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ಮಾಡಬೇಕು ಅಂತೇಳಿ ಹೈಕೋರ್ಟ್ ಏನು ಜಡ್ಜ್ಮೆಂಟನ್ನು ಕೊಟ್ಟಿದೆ. ಸೊ ಅಲ್ಲೂ ಮಾಡ್ತೀವಿ ಅಂತ ಹೋದಾಗ ಅಲ್ಲೂ 1 ತಿಂಗಳಲ್ಲೂ ಏನು ನಿಮಗೆ ಮಾಡಲಿಕ್ಕೆಲ್ಲ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ರೀತಿ ಇಷ್ಟೆಲ್ಲ ಆಗ್ತಿದ್ರು ಕೂಡ ಒಂದು ಬಾರಿ ಆದರೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ಏನೋ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ಅನ್ನಿಸ್ತಿಲ್ವಾ? ಅಥವಾ ಅವರಿಗೆ ಪರ್ಮಿಷನ್ ಕೊಡ್ಸೋದ್ರಲ್ಲಿ ಏನಾದ್ರು ಮಾಡ್ಬೋದಿತ್ತಾ? ಸರ್ಕಾರದ ನಡೆ ತಪ್ಪು. ಅದ್ರ ಬಗ್ಗೆ ನೀವು ನೋಡಿಲ್ಲ ಅನ್ಸುತ್ತೆ. ವಿಡಿಯೋಗಳು ಮಾಡಿದ್ದೀನಿ, ಮಾತಾಡಿದ್ದೀನಿ. ನೀವು ಸರಿಯಾಗಿ ರಿಸರ್ಚ್ ಮಾಡಿಲ್ಲ, ಸ್ಟಡಿ ಮಾಡಿಲ್ಲ ಅಷ್ಟೇ. ರೈಟ್. ಈ ಸರ್ಕಾರದ ಧೋರಣೆ ಫ್ರೀಡಮ್ ಪಾರ್ಕ್ ಬಗ್ಗೆ ನನ್ನಷ್ಟು ಕ್ರಿಟಿಸೈಸ್ ಮಾಡೋರು ಯಾರೂ ಇಲ್ಲ. ಅದು ಫ್ರೀಡಮ್ ಪಾರ್ಕೇ ಅಲ್ಲ, ಅದೊಂದು ರೀತಿ ಪರಪ್ಪನ ಅಗ್ರಹಾರ, ಜೈಲಿದ್ದಂಗೆ ಅಂತ. ಅಲ್ಲಿ ಹೋಗಿರೋರ್ನ ಜೈಲ್ ಥರ ಕೂಡಾಕ್ಬಿಟ್ಟು ಇದು ಮಾಡ್ತಾರೆ. ಸಂಜೆ 6 ಗಂಟೆ ಆದ್ಮೇಲೆ ಬೇರೆ ಎಲ್ಲ ಕಡೆನೂ ಅದು ಹೋರಾಟ ಮಾಡೋದಕ್ಕೆ ಅವಕಾಶ ಇರಬೇಕಂತಲೂ ಮಾತಾಡಿದ್ದೀನಿ. ನಾನು ದಾವಣಗೆರೆ ರೀಸೆಂಟ್ ಎಲೆಕ್ಷನ್ನಲ್ಲೂ ಕೂಡ ಇದ್ರ ಬಗ್ಗೆ ಬಹಳಷ್ಟು ಮಾತಾಡಿದ್ದೀನಿ. ಪಾದಯಾತ್ರೆ ಮಾಡಿದ್ದೀವಿ, ರೆಗ್ಯುಲರ್ ನಡೀತಾನೆ ಇರ್ತದೆ ಇದ್ರ ಬಗ್ಗೆ. ನೀವು ಮತ್ತೆ ದೊಡ್ಡ ಮಟ್ಟದ ಹೋರಾಟ ಅಂತಂದಾಗ ಏನಾಗ್ತದೆ, ಈಗ ಅದಕ್ಕೆ ರಿಸೋರ್ಸ್ ಮೊಬಿಲೈಸ್ ಮಾಡೋದಿರ್ಬೋದು. ನಾವು ಪರ್ಮಿಷನ್ ಇಲ್ಲದೆ ನಾನು ಮಾಡ್ತೀನಿ ಅಂತ ಹೋದಾಗ ಅದು ಶುರುವಾಗಿಂತ ಮುಂಚೆನೇ ನಿಮ್ಮನ್ನ ಎತ್ತಕೊಂಡು ಹೋಗ್ತಾರೆ. ಗಿಮಿಕ್ ಆಗುತ್ತೆ. ಅದು ಒಂದು ಗಿಮಿಕ್ ಆಗ್ತದೆ. ನಿಮಗೊಂದು ಹೆಡ್ಲೈನ್ ಸಿಗ್ತದೆ, ಒಂದು ವಿಡಿಯೋ ಸಿಗ್ತದೆ, ಒಂದೆರಡು ದಿನ ನಿಮಗೆ ಪ್ರಚಾರ ಸಿಗ್ತದೆ. ಐ ಡೋಂಟ್ ಬಿಲೀವ್ ಇನ್ ದಟ್. ನಾವು ಸರ್ಕಾರದ ಭಾಗ ಆಗಿ ಬೆಂಗಳೂರಲ್ಲಿ 100 ಕಡೆ ನೀವು ಪ್ರೊಟೆಸ್ಟ್ ಮಾಡಬಹುದು ಅಂತ ಏನಾದರೂ ನಾನು ಒಂದು ರೂಲ್ ಚೇಂಜ್ ಮಾಡಿದರೆ, ದಟ್ ಈಸ್ ಗೋಯಿಂಗ್ ಟು ಬಿ ದಿ ಪರ್ಮನೆಂಟ್ ಡೆವಲಪ್ಮೆಂಟ್ ಅಥವಾ ಪರ್ಮನೆಂಟ್ ಚೇಂಜ್. ನಾನು ಅದರಲ್ಲಿ ನಂಬಿರುವಂಥದ್ದು. ನಾನು ಸರ್, ರಾಜಕೀಯದ ವಿಚಾರಕ್ಕೆ ಬರೋದಾದರೆ, ನಾನು ಕೂಡ ಕಾನ್ಸ್ಟಿಟ್ಯೂಷನಿನ ಸೀರಿಯಸ್ ಸ್ಟೂಡೆಂಟ್, ಕಾನ್ಸ್ಟಿಟ್ಯೂಷನ್ನ ಫ್ಯಾಕಲ್ಟಿ, ಆ್ಯಂಡ್ ನಿಮ್ಮದ್ರಲ್ಲೂ ಕೂಡ ಕೆಲವೊಂದು ಬ್ಯಾಚ್ಗಳಲ್ಲಿ ನಾನು ಕೂಡ ಟೀಚ್ ಮಾಡಿದ್ದೀನಿ. ನಾನೊಬ್ಬ ರಾಜಕೀಯ ವಿಶ್ಲೇಷಕ ಅಂತ ಅಂದ್ಕೊಂಡು ರಾಜಕೀಯವನ್ನು ವಿಶ್ಲೇಷಣೆ ಮಾಡ್ತೀನಿ ಅನ್ನೋದಾದರೆ, ನಾನು ಕೂಡ ಯೋಚನೆ ಮಾಡ್ತಿದ್ದೆ. ಕಾರಣ ಶೈಕ್ಷಣಿಕವಾಗಿ ನೀವು ಬುದ್ಧಿವಂತರು ಅನ್ನೋದನ್ನು ನಾನು ಕೇಳಿದ್ದೀನಿ. ಕಾರಣ ಏನು, ನೀವು ಯಾವ ರೀತಿ ನವೋದಯಕ್ಕೆ ಹೋಗಿದ್ದಾಗಿರ್ಬೋದು, ಅಥವಾ ಮುಂದೆ PDO ಎಕ್ಸಾಮ್ ಮಾಡಿದ್ದಾಗಿರ್ಬೋದು, ಅದಾದಮೇಲೆ ಏನು 2011 ಬ್ಯಾಚಲ್ಲಿ ಬರೆದಿದ್ದಾಗಿರ್ಬೋದು, ಅದೆಲ್ಲ ಓಕೆ. ಆದರೆ ನನಗನ್ಸಿದ್ದು, ನೀವು ಶೈಕ್ಷಣಿಕವಾಗಿ ಅಷ್ಟು ಬುದ್ಧಿವಂತರಾಗಿದ್ರಿ, ಆದರೆ ರಾಜಕೀಯವಾಗಿ ಎಡವುದ್ರಾ ಅಂತ. ಏನಕ್ಕೆ ಈ ಪ್ರಶ್ನೆ ಮೂಡುತ್ತೆ ಅಂದರೆ, ನನ್ನ ಲೆಕ್ಕಾಚಾರದಲ್ಲಿ ಇನ್ನು 15ರಿಂದ 20 ವರ್ಷಗಳ ಕಾಲ ಕಾಂಗ್ರೆಸ್ ಬಹುಮತದ ಪಕ್ಷ ಇರಲಿ, ಅತಿ ದೊಡ್ಡ ಪಕ್ಷವಾಗಿಯೂ ಕೂಡ ಹೊರಹೊಮ್ಮೋದಿಲ್ಲ ಅನ್ನುವಂಥ ಅನಿಸಿಕೆ ಇವತ್ತಿಗೆ ಮೆಜಾರಿಟಿ ಜನರಲ್ಲಿ ಇರುವಂಥದ್ದು. ಸೊ ಅಂತ ಮುಳುಗ್ತಿರುವಂಥ ದೋಣಿಗೆ ನೀವು ಅವತ್ತಿಗೆ 2024ರ ಸಂದರ್ಭ ನೀವು BJPಗೆ ಸೇರಿ ನರೇಂದ್ರ ಮೋದಿಯ ಅಲೆಯಲ್ಲಿ ತೇಲೋಗ್ಬೋದಿತ್ತು. ಆದರೆ ನೀವು ಕಾಂಗ್ರೆಸ್ಗೆ ಸೇರಿ ಕೊಚ್ಚಿ ಹೋದ್ರಿ ಅಂತ ಅನ್ಸುತ್ತಾ? ನಾನು ಆಗಲೇ ಹೇಳಿದ್ನಲ್ಲ, ಆಪರ್ಚುನಿಸ್ಟ್ ಅಲ್ಲ ಅಂತ. ನಾನು ಆ ಥಾಟ್ ಭಾಳ ಜನ ಹೇಳಿದರು. ನಾನು ಇನ್ಫ್ಯಾಕ್ಟ್ ನನ್ನ ಸ್ಟೂಡೆಂಟ್ಸ್ ಹೇಳಿದರು, ಹೋಗ್ತಾ ಇದ್ರೆ ನೀವು BJPಯಿಂದ ಹೋಗಿ ಅಂದರು. ಇನ್ಫ್ಯಾಕ್ಟ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳಿದರು.
ಆ ಮೊಮೆಂಟಲ್ಲಿ ನನ್ನ ತಲೆಯಲ್ಲಿದ್ದಿದ್ದು ಆಲೋಚನೆ ಏನಪ್ಪ ಅಂತಂದರೆ, ನಾವು ಯಾವ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿದ್ವಿ ನಿಮಗೆಲ್ಲ ಗೊತ್ತು. ನಾವು ಯಾವ ರೀತಿ NCERT ಓದಿದ್ವಿ, UPSC ಪ್ರಿಪರೇಷನ್ ಆಗ್ಬೇಕಾದ್ರೆ ನಮ್ಮದು ಐಡಿಯಾಲಜಿಕಲ್ ಇನ್ಕ್ಲಿನೇಷನ್ ಹೆಂಗಿರ್ತದೆ ಅಂತಂದ್ಬಿಟ್ಟು. ಆಮೇಲೆ ಸತ್ಯ ಹೇಳ್ಬೇಕು ಅಂತಂದರೆ ಸಿದ್ದರಾಮಯ್ಯನವರು ಜಾತಿ ಇವೆಲ್ಲ ನೋಡ್ಕೊಂಡು ಇವೆಲ್ಲ ಕಾಂಬಿನೇಷನ್ನು. ನಾನು ಅದಕ್ಕಿಂತ ಮುಂಚೆ ಯಾವ ಪೊಲಿಟಿಷಿಯನ್ ಹತ್ರನೂ ಇಂಟ್ರ್ಯಾಕ್ಟ್ ಮಾಡಿಲ್ಲ. ನಾನು ಪೊಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ಯಾವುದೇ ಸಂಘಟನೆ ಪೊಲಿಟಿಕಲ್ ವೈಸ್ ಎಲ್ಲೂ ಆಗಿರಲಿಲ್ಲ. ಬಟ್ ಈ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಒಂದು ಆಸೆ ಬಂತು, ಮಾಡ್ಬೇಕು ದೊಡ್ಡದಾಗಿ MP ಆಗಬೇಕು. ಆಗಲೇ ಹೇಳಿದ್ನಲ್ಲ, ನನಗೆ ಅದೇ ಒಂದು ಪ್ರಶ್ನೆ ಮೂಡಿದ್ದು. 2023ರಲ್ಲಿ ಹೆಂಗೂ ಚುನಾವಣೆ ಇತ್ತು, ನಿಮಗೆ ಹೆಂಗೂ ಜಾತಿ ಬೆಂಬಲ ಇತ್ತು, ಸಿದ್ದರಾಮಯ್ಯ ಇಲ್ಲ ಅವಾಗ ಥಾಟೇ ಇರಲಿಲ್ಲ ನನಗೆ ಪೊಲಿಟಿಕ್ಸ್ ಬರ್ಬೇಕನ್ನ. ಈಗ ಡೇ ಡ್ರೀಮಿಂಗ್ ಬರಬೇಕು ಅಂತ ಭಾಳ ಸರಿ ಯೋಚನೆ ಮಾಡಿದ್ದು. ಧೈರ್ಯ ಬೇಕಲ್ವಾ. ನೀವು ಸಡನ್ನಾಗಿ ಒಂದು ಕಂಫರ್ಟ್ ಝೋನಿಂದ ಹಿಂಗೆ ಪಬ್ಲಿಕ್ ಲೈಫಿಗೆ ಜಂಪ್ ಆಗ್ತೀನಿ ಅಂತಂದಾಗ ಭಾಳ ಯೋಚನೆ ಮಾಡಬೇಕಾಗ್ತದೆ. ಸೊ ಆದ್ರೂ ನಾವು ಅನ್ಕೊಂಡಿದ್ದು 2023ರಲ್ಲೇ ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ತಗೊಂಡಿದ್ರೆ ಕಾಂಗ್ರೆಸ್ ಅಲೆ ಇತ್ತು, ತೇಲ್ಬೋದಿತ್ತು. ಆದ್ರೆ ನೀವು ಏನಕ್ಕೆ MP ನೇ ಆಗ್ಬೇಕು ಅಂತ ಅನ್ಕೊಂಡ್ರಿ? ಇಲ್ಲ, ಆ ಮೂಮೆಂಟಲ್ಲಿ ನಮ್ಮದು ನಾನು ಹೇಳಿದ್ನಲ್ಲ, ಕಾಶ್ಮೀರದಲ್ಲೂ ಡೆಲ್ಲಿನಲ್ಲಿ ಇನ್ಸ್ಟಿಟ್ಯೂಷನ್ ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡ್ತಾ ಇದ್ದೆ. ಲಕ್ನೋದಲ್ಲೂ ಒಂದು ಬ್ರಾಂಚ್ ಇತ್ತು. ಸೊ ಆ ಮೂಮೆಂಟಲ್ಲಿ ನನಗೆ ಅನಿಸಿದ್ದು ಸ್ಟೂಡೆಂಟ್ ಪರವಾದ ವಿಚಾರಗಳು ಇದೆ. ಈಗ ಏನು KPSC ರಿಫಾರ್ಮ್ಸ್ ಅಂದರೆ UPPSCನಲ್ಲೂ ಹಗರಣಗಳಾಗ್ತಾ ಇತ್ತು, BPSCನಲ್ಲೂ ಆಗ್ತಾ ಇತ್ತು. ಎಕ್ಸಾಮ್ ಅದು ಬರೀದೇನೆ Correct. ಸೆಲೆಕ್ಟ್ ಆಗ್ತಾರೆ. ಅದೊಂದು ಆಲ್ ಓವರ್ ಇಂಡಿಯಾ ವಿದ್ಯಾರ್ಥಿಗಳ ಪರವಾಗಿ ನಿಲ್ಬೇಕನ್ನೋದು. ಆಮೇಲೆ ಎರಡನೇದು, ಈಗ ದಾವಣಗೆರೆನಲ್ಲಿ ಏನೊಂದು ಕುಟುಂಬ ರಾಜಕಾರಣ ಇರ್ಬೋದು, ಇವು ಹೊಸಬ್ರಿಗೆ ಅವಕಾಶ ಇಲ್ಲ. ಈ ಹೊಸ ಪ್ರತಿಭೆಗಳಿಗೆ ಇವತ್ತು ಗುರುತಿಸಿ ಒಂದು ವೇದಿಕೆಗಳನ್ನ ಕೊಡುವಂಥ ಒಂದು ರಾಜಕಾರಣ ಇಲ್ಲ ಇವತ್ತು. ಅದೆಲ್ಲ ಬದಲಾಗಬೇಕು ಅನ್ನೋದಾದರೆ MP ಹೋಗ್ಬಿಟ್ಟು ನಮ್ಮ ಧ್ವನಿ ಇಡೀ ದೇಶದಲ್ಲಿ ಕೇಳಿಸ್ಬೇಕು. ಹಿಂದಿ ಬರ್ತದೆ, ಇಂಗ್ಲೀಷ್ ಬರ್ತದೆ, ಕನ್ನಡನೂ ಬರ್ತದೆ. ಸೊ ರೀಚ್ ಆಗುತ್ತೆ ಅನ್ನೋ ಒಂದು ಉದ್ದೇಶ. ನಾನು ಮೇಘಾಲಯದ ಸ್ಟೂಡೆಂಟ್ಸಿಗೆ 150 ಜನಕ್ಕೆ ಫ್ರೀ ಕೋಚಿಂಗ್ ಕೊಟ್ಟಿದ್ದೆ ಅಲ್ಲಿ ಒತ್ತಿ ಉರಿಬೇಕಾದ್ರೆ. ಸೊ ಈ ರೀತಿ ಸಂವೇದನಾಶೀಲತೆ ಬೆಳೆಸ್ಕೊಂಡಿದ್ವಲ್ಲ, ಪಾರ್ಲಿಮೆಂಟಿಗೆ ಹೋದರೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಮತ್ತು ಆಮೇಲೆ ವ್ಯಾಕ್ಯೂಮ್ ಬೇರೆ ಇತ್ತಲ್ಲಿ. ಅಲ್ಲಿ ಯಾರು ಅಂದ್ರೆ MLA ಆದ್ರೆ ಬರೀ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗ್ತಿದೆ, MP ಆದಾಗ ದೊಡ್ಡ ಮಟ್ಟ MLAದಲ್ಲೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು, ಬಟ್ ಅದು ಸ್ಟೇಟಿಗೆ ಸೀಮಿತ ಇರ್ತದೆ. ನಾನು ಆ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇರೋದು. ಅವಾಗ ಈಗಲೂ MP ಮಾಡೋದೇ ಇಲ್ಲ ಅಂತಂದೇನಿಲ್ಲ. ಅವಕಾಶ ಸಿಗ್ತದೆ ಈಗಲೂ MP ಮಾಡ್ತೀವಿ, ಈಗಲೂ ಪಾರ್ಲಿಮೆಂಟಿಗೆ ಮಾತಾಡ್ತೀವಿ. ಬಟ್ ಈ ಕ್ಷಣಕ್ಕೆ 28ಕ್ಕೆ ಎಲೆಕ್ಷನ್ ಬರ್ತಾ ಇರೋಂಥದ್ದು MLA ಎಲೆಕ್ಷನ್ನು. ಸೊ ಹಾಗಾಗಿ ಆ ಅವಕಾಶ ಇರೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ. ಸಿದ್ದರಾಮಯ್ಯ ಮತ್ತೆ ನೀವು ಇಬ್ಬರು ಕೂಡ ಒಂದೇ ಜಾತಿ ಮತ್ತು ಸಮುದಾಯಕ್ಕೆ ಸೇರಿರುವಂಥವ್ರು. ರಾಜಕೀಯವಾಗಿ ಸಿದ್ದರಾಮಯ್ಯ ಅವರನ್ನ ಕಾಪಿ ಮಾಡ್ಲಿಕ್ಕೆ ಹೋಗಿ ನೀವೆಲ್ಲೋ ಎಡವುದ್ರಿ ಅಂತ ಅನ್ಸುತ್ತಾ? ಏನಕ್ಕೆ ಅಂದ್ರೆ ಕರ್ನಾಟಕದಲ್ಲಿ ಅಹಿಂದ ಅನ್ನೋದು ಈಗಾಗಲೇ ಹಿಂದೆ ದೇವರಾಜ ಅರಸರ ಕಾಲದಲ್ಲಿ ಇತ್ತು ನಿಜ. ಆದ್ರೆ ಈ ಕ್ಷಣಕ್ಕೆ ಇವತ್ತಿಗೆ ಕರ್ನಾಟಕದಲ್ಲಿರೋರಿಗೆ ಅಹಿಂದ ಅಂತ ಹೇಳಿದಾಗ ನೆನಪಾಗೋದು ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರು. ಅಂಡ್ ಅದೇ ಕಾರಣಕ್ಕೆ ಅಹಿಂದ ಸಮಾವೇಶವನ್ನ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ದೇವೇಗೌಡರು ಅವ್ರನ್ನ ಏನ್ ಮಾಡಿದ್ರು ಅಂದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಈಗ ಅಂತ ಅಹಿಂದ ಅನ್ನುವಂತ ಆ ಒಂದು ಸಿದ್ಧಾಂತವನ್ನ ನೀವೇನಾದ್ರೂ ಕಾಪಿ ಮಾಡ್ಲಿಕ್ಕೆ ಹೋದ್ರ, ನೆಕ್ಸ್ಟ್ ಸಿದ್ದರಾಮಯ್ಯ ಆಗ್ಬೇಕು ಅಂತ ಅನ್ಕೊಂಡ್ರ? ಇಲ್ಲ. ಸೊ ಅವರೊಬ್ಬ ರಾಜ್ಯ ಕಂಡ ಮಹಾನ್ ಲೀಡರ್, ಹೌದು, ದೊಡ್ಡ ಲೀಡರ್, ಹೌದು, ಮಹಾನಾಯಕ. ಬಟ್ ಯಾರನ್ನೇ ಕಾಪಿ ಮಾಡಬೇಕಂತ ಹೋಗ್ತಾ ಇಲ್ಲ. ಅಫ್ಕೋರ್ಸ್ ದೇ ಆರ್ ಆಲ್ ರೋಲ್ ಮಾಡೆಲ್ಸ್. ಅವರು ದೇವೇಗೌಡರು, ಯಡಿಯೂರಪ್ಪ ಸಂಘಟನೆಯಿಂದ ಹೋರಾಟದಿಂದ ಮೇಲೆ ಬಂದಂಥವ್ರು ಅವರೆಲ್ಲ. ನಾನು ಆಗಲೇ ಹೇಳಿದ ಬರಾಕ್ ಒಬಾಮಾ ಅಂತಂದು ಅವರು ಸಂಘಟನೆಯಿಂದ. ಯಾಕೆ ಅಂತಂದರೆ ಒಬ್ಬ ಬ್ಲ್ಯಾಕ್ ಜನಾಂಗಕ್ಕೆ ಸೇರಿದವರಾಗ್ಬಿಟ್ಟು ವಿತೌಟ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಬಂದಿದ್ದು. ಅಮೆರಿಕಾದಲ್ಲಿ ಫಸ್ಟ್ ಬ್ಲಾಕ್ ಪರ್ಸನ್ ಪ್ರೆಸಿಡೆಂಟ್ ವಿತೌಟ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಬಂದು ಆ ಲೆವೆಲ್ಲಿಗೆ ಹೋಗೋದು ಅಮೇರಿಕಾದಲ್ಲಿ ಅದು ಕಷ್ಟ ಸಾಧ್ಯ ಅಂತಂದ್ಬಿಟ್ಟು. ರೈಟ್, ಅಂದರೆ ಇಕ್ವಿವ್ಯಾಲೆಂಟ್ ಅಂದರೆ ಒಬ್ಬ ನಮ್ಮ SCನಲ್ಲಿ ಅದರಲ್ಲೂ ಕೂಡ ಎಡ ಅಂತ ಬಲ ಅಂತ ಬರ್ತದೆ, ಎಡ ಇರ್ಬೋದು, ಅದರಲ್ಲೂ ಕೂಡ ಭಾಳ ಶೋಷಣೆಗೊಳಗಾದವರು ಸ್ವಂತ ಬಲದಿಂದ ಏನಾದರೂ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತಂದರೆ ಅದು ಇಟ್ ಹ್ಯಾಪೆಂಡ್ ಇನ್ ಅಮೇರಿಕಾ. ಸೊ ನಿಮ್ಮ ಪ್ರಶ್ನೆ ಬರೋದಾದರೆ ಎಲ್ಲೂ ಇಲ್ಲಿ ಎಡಬೋದು ಅನ್ನೋದು ನಾವು ಎಡವಲೇಬೇಕು. ರಾಜಕಾರಣದಲ್ಲಿ ನಾನು ಎಡವಿಲ್ಲ ಅಂತಂದರೆ ಏನು ಕಲಿಯಲ್ಲ ನಾನು. ಇನ್ಫ್ಯಾಕ್ಟ್ ಇನ್ ಲೈಫಲ್ಲೂ ಹಂಗೇನೆ. ಆಮೇಲೆ ನಾನೇನು ಬುದ್ಧಿವಂತ ಪರ್ಫೆಕ್ಟ್ ಅಂತ ನಾನು ರಾಜಕಾರಣಕ್ಕೆ ಬಂದಿಲ್ಲ. ರಾಜಕಾರಣ ಅನ್ನೋದು ಒಂದು ದೊಡ್ಡ ಆಳವಾದ ಸಮುದ್ರ ಇದು. ಈಗ ತಾನೇ ಎಂಟ್ರಿ ಕೊಡ್ತಿರೋಂಥದ್ದು. ಸೊ ಈಗ 3 ವರ್ಷ ಆಯ್ತು, ಎಕ್ಸಾಕ್ಟ್ಲಿ ಇನ್ನೊಂದು 2 ತಿಂಗಳು ಹೋದರೆ 3 ವರ್ಷ ಆಗ್ತದೆ. 3 ವರ್ಷದಲ್ಲಿ ನಾನು ಕ್ವಿಕ್ ಲರ್ನರ್ ಆಲ್ಸೋ. ನಾನು ಬಹಳ ಕಲ್ತಿದ್ದೀನಿ. ಆಮೇಲೆ ಇವಾಗ ಏನಾಗಿದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ವ್ಯಾಕ್ಯೂಮ್ ಇದೆ ವೆನ್ ಇಟ್ ಕಮ್ಸ್ ಟು OBC ಪಾಲಿಟಿಕ್ಸ್. ಈಗ ಅಹಿಂದ ಅಂತ ಬಂದಾಗ ದಲಿತ್ ಅಂತ ಏನು ಹೇಳ್ತೀವಿ, SC ST ಅಲ್ಲಿ ಪ್ರಧಾನಮಂತ್ರಿನೇ OBC ಲೀಡರ್ ಇದಾರಲ್ಲ, ಅಲ್ಲಿ ಇದೆ. ಒಬ್ಬರೋ ಇಬ್ಬರೋ ಇದ್ದ ತಕ್ಷಣ ನೀವು ಟಾಪ್ ಟು ಬಾಟಮ್ ನೋಡಬೇಕು. ಒಂದೊಂದು ಕಡೆ ಇದ್ದಾರೆ, CMಗಳು ಇದ್ದಾರೆ, ನಮ್ಮ ರಾಜ್ಯದಲ್ಲೂ ಇದೆ. ಅಲ್ಲ ಇಲ್ಲೂ ಕೂಡ ನೀವೇನಾದ್ರೂ ಕರ್ನಾಟಕದ ರಾಜಕಾರಣವನ್ನ ನೋಡಿದ್ರೆ
ಬ್ರಾಹ್ಮಣರು ಮುಖ್ಯಮಂತ್ರಿಗಳು ಸ್ಟಾರ್ಟಿಂಗ್ ಆಗ್ತಿದ್ರು. ಬಟ್ ಇತ್ತೀಚೆಗೆ ಮುಖ್ಯಮಂತ್ರಿ ಆದವರೆಲ್ಲ ಅವ್ರು ಗೌಡ್ರಾಗಿರ್ಬೋದು, ಇಲ್ಲ ಒಕ್ಕಲಿಗರು, ಇಲ್ಲ ಕುಂಚಿಟಿಗರು, ಇಲ್ಲ ಲಿಂಗಾಯತರು, ಅವರು ಕೂಡ ಹಿಂದುಳಿದ ವರ್ಗದವರೇ ಅಲ್ಲ, ಅಲ್ವಾ? ಅದು ಚೇಂಜಿಂಗ್ ನೇಚರ್ ಆಫ್ ಪಾಲಿಟಿಕ್ಸ್ ಅದು. ಈಗ ಜನಗಳು ಯಾರು ಭಾಳ ಹಿಂದುಳಿದಿದ್ರು ಅವ್ರಿಗೆ ಎಜುಕೇಷನ್ ಸಿಕ್ಕಂಗೆ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಂಡು ಬಳಸ್ಕೊಂಡು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದೆ ಬರ್ತಾರೆ, ಸಾಮಾಜಿಕವಾಗಿ, ಆಮೇಲೆ ಕಲ್ಚರಲ್ಲಿ ಮುಂದೆ ಬರ್ತಾರೆ. ಬಟ್ ಪೊಲಿಟಿಕಲಿ ಮುಂದೆ ಬರಬೇಕು ಅಂತ ಅಂದಾಗ ತುಂಬ ಹರ್ಡಲ್ಸ್ ಇದೆ. ಒ ಬಿ ಸಿನಲ್ಲೂ ಹರ್ಡಲ್ಸ್ ಇದೆ, ಆಮೇಲೆ ಎಸ್ ಸಿ ಎಸ್ ಟಿನಲ್ಲೂ ಹರ್ಡಲ್ಸ್ ಇದೆ. ಬಟ್ ಎಸ್ ಸಿ ಎಸ್ ಟಿ ಹೆಂಗಾಯಿತು ಅಂದರೆ ರಿಸರ್ವೇಷನ್ ಇತ್ತು, ಸಂಘಟನೆ ಆಯಿತು, ಅವ್ರಿಗೆ ಒನ್ನೆಸ್ ಅನ್ನೋ ಒಂದು ಫೀಲಿಂಗ್ ಇದೆ, ಅದು ಮುಂದೆ ಬರ್ತಾ ಇದ್ದಾರೆ. ಬಟ್ ಆದರೂ ಬಹಳಷ್ಟು ಹಿಂದುಳಿದಿರೋರು ಆ ವರ್ಗದಲ್ಲಿದ್ದಾರೆ. ಅಲ್ಪಸಂಖ್ಯಾತರದಲ್ಲಿ ಏನಾಗ್ತದೆ ಅಂತ ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ. ಅವರಿಗೆ ಸಿಗಬೇಕಾದಷ್ಟು ಅವಕಾಶಗಳು ಸಿಗಲಿಲ್ಲ. ಬಟ್ ಒ ಬಿ ಸಿ ಅಂತ ಬಂದಾಗ ಅದು ಒಂದು ಕಮ್ಯುನಿಟಿ ಅಲ್ಲ, ಅದು ನೂರಾರು ಕಮ್ಯುನಿಟಿ ಇರ್ತವೆ. ಅಲ್ಲಿ ಕೆಲವೊಂದು ಮುಂದುವರೆದ ಕಮ್ಯುನಿಟಿ ಇದ್ದಾವೆ, ಕೆಲವೊಂದು ಅತ್ಯಂತ ಹಿಂದುಳಿದ ಕಮ್ಯುನಿಟಿ, ಭಾಳ ಸಣ್ಣ ಸಣ್ಣ ಕಮ್ಯುನಿಟಿ. ಇವತ್ತಿನವರೆಗೂ ಜಡ್ ಪಿ ಮೆಂಬರು ನೋಡಿಲ್ಲ, ಕೆಲವೊಂದು ಗ್ರಾಮ ಪಂಚಾಯತಿ ಮೆಂಬರು. ನೀವೇ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಅಹಿಂದ ವರ್ಗವನ್ನ ರಾಜಕೀಯವಾಗಿ ಟಿಶ್ಯೂ ಪೇಪರ್ ರೀತಿಯಲ್ಲಿ ಬಳಸಿ ಬಿಸಾಡಲಾಯಿತು. ಅದು ನೆಕ್ಸ್ಟ್ ಪಾಯಿಂಟ್, ಅದಕ್ಕೆ ಬರ್ತಾ ಇದ್ದೆ ನಾನು. ಸೊ ಇಲ್ಲಿ ಏನಾಯಿತು, ಅಹಿಂದ ಸಂಘಟನೆ ಆಯಿತು, ಒಂದು ರಾಜಕೀಯ ಪ್ರಜ್ಞೆ ಬಂತು, ನಾವೆಲ್ಲ ರಾಜಕೀಯ ಬೆಳಿಬೇಕಂತ ಬಂತು. ಸೊ ಆ ಒಂದು ಪ್ರಜ್ಞೆ ಬಳಸ್ಕೊಂಡು ಸಿದ್ದರಾಮಯ್ಯನವರು ಅನೇಕ ಲೀಡರ್ಗಳು ಸಿ ಎಮ್ ತನಕ ಆದರು, ದೊಡ್ಡ ಲೀಡರ್ಗಳಾದರು. ವಿ ಆರ್ ಆಲ್ ವೆರಿ ಪ್ರೌಡ್ ಅಬೌಟ್ ಇಟ್, ಆಯಿತಾ. ಬಟ್ ಅವರು ಬೆಳೀತಾ ಒಂದು ದೊಡ್ಡ ಟೀಮ್ನು ಬೆಳೆಸಬೇಕಿತ್ತು ಅನ್ನೋದು ನಮ್ಮ ಒಂದು ನಿವೇದನೆ ಅಥವಾ ಒಂದು ಕಂಪ್ಲೇಂಟ್ ಅಂತಂದು ಹೇಳ್ಬೋದು. ಅದು ಆಗಿಲ್ಲ ನಮ್ಮ ರಾಜ್ಯದಲ್ಲಿ. ಅದು ಎಲ್ಲರೂ ರಾಜಕಾರಣಿಗಳನ್ನ ನಾನು ಬೆಳೆಸಿಲ್ಲ ಮುಂದೆ ಅಂತನಾ? ಹೇಳ್ತೀನಿ ಅಂತ ಸಿದ್ದರಾಮಯ್ಯ ಅವರು ಅನ್ನೋದು ಸಿದ್ದರಾಮಯ್ಯ ಅವರು ಬೆಳೆಸಿಲ್ಲ. ಬೆಳೆಸೇ ಇಲ್ಲ ಅಂತಂದು ಹೇಳೋದು ತಪ್ಪಾಗ್ತದೆ. ಕೆಲವೊಬ್ರು ಬೆಳೆಸಿರ್ತಾರೆ. ಜೆಡಿಎಸ್ ಅನ್ನ ಬಿಟ್ಟು ಬಂದಾಗ ಅವತ್ತಿಗೆ 20-30 ಶಾಸಕರಿಗೂ ಅಧಿಕ ಜನ ಬರೀ ಸಿದ್ದರಾಮಯ್ಯ ಅವರು ಒಬ್ಬರನ್ನ ನಂಬ್ಕೊಂಡು ಬಿಟ್ಟು ಬಂದ್ರು. ಹೌದು, ಮಹದೇವಪ್ಪ ಅವರಾಗಿರ್ಬೋದು, ಸಿಎಂ ಇಲ್ಲ ಬೆಳೆಸಿದ್ದಾರೆ ಅವರು, ಇಲ್ಲ ಅಂತ ಹೇಳ್ತಿಲ್ಲ. ನಾವು ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ ಅಂತ ಹೇಳ್ತೀವಿ, ಅವರೆಲ್ಲ ಫಸ್ಟ್ ಲೈನ್ ಆಫ್ ಲೀಡರ್ಶಿಪ್. ಅವರೆಲ್ಲ ಏನು ಹೋಯ್ತು, ಫಸ್ಟ್ ಟೀಮ್ ಅದು ಫಸ್ಟ್ ಲೈನ್. ಅದು ಸೆಕೆಂಡ್ ಲೈನ್ ಅಂತ ಬಂದಾಗ ಏನಾಗ್ತಿತ್ತು, ಅವಕಾಶಗಳಿದ್ವು. ಈಗ ನನಗೆ ಎಂ ಪಿ ಟಿಕೆಟ್ ಕೊಟ್ಟಿದ್ರೆ ಕೆಲವೊಬ್ರು ಹೇಳ್ತಾರೆ ಮೊನ್ನೆ ಬಂದನಿಗೆ ಎಂ ಪಿ ಟಿಕೆಟ್. ಇಲ್ಲಿ ಯಾವತ್ತು ಬಂದೇ ಮ್ಯಾಟ್ರ್ ಆಗಲ್ಲ. ಇಲ್ಲಿ ಸಮರ್ ಶ್ಯಾಮ್ನವ್ರು ಯಾವತ್ತು ಬಂದರು, ಪ್ರಭಾ ಮಲ್ಲಿಕಾರ್ಜುನ್ ಯಾವತ್ತು ಬಂದರು, ನಮ್ಮ ಖಂಡ್ರೆ ಅವ್ರ ಮಗ ಸಾಗರ್ ಖಂಡ್ರೆ ಅವ್ರು ಯಾವತ್ತು ಬಂದರು, ಜಾರಕಿಹೊಳಿ ಅವರ ಸುಪುತ್ರಿ ಅವ್ರು ಯಾವತ್ತು ಬಂದರು. ಇಲ್ಲಿ ಅವ್ರಿಗೆ ಹಿಂದೆ ರಾಜಕೀಯ ಹಿನ್ನೆಲೆ ಇತ್ತು, ನಿಮಗೆ ಇರ್ಲಿಲ್ಲ ಅಂತ ಅಂದ್ರೆ ಅವ್ರು ಹೇಳ್ತಿರೋ ಅರ್ಥ. ಆ ಕ್ವಶನ್ನೇ ಇನ್ವ್ಯಾಲಿಡ್ ಅದು, ಆಯಿತಾ. ಆ ವ್ಯಕ್ತಿಗೆ ಸಾಮರ್ಥ್ಯ ಇದೆ, ಜನಗಳನ್ನ ಮೊಬೈಲೈಸ್ ಮಾಡೋದು, ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತಂದರೆ ನಿನ್ನೆ ಬರಲಿ ಮೊನ್ನೆ ಬರಲಿ ಅವಕಾಶ ಕೊಡಬೇಕು. ಸೊ ಆ ರೀತಿ ಒಂದು ಅವಕಾಶ ಕೊಡೋ ಅವಕಾಶ ಇತ್ತು, ಇರಲಿಲ್ಲ, ಅದು ಸಿಗಲಿಲ್ಲ ಅದು. ಸೊ ಆ ಒಂದು ಕಾಂಟೆಕ್ಸ್ಟಲ್ಲಿ ನಾನು ರಿಯಲೈಸ್ ಮಾಡ್ಕೊಂಡಿದ್ದೇನು ಅಂತಂದರೆ, ಸಂಘಟನೆ ಇನ್ನೂ ಗಟ್ಟಿಯಾಗಬೇಕು, ಒ ಬಿ ಸಿ ಸಂಘಟನೆ ಗಟ್ಟಿಯಾಗಬೇಕಂತಂದು ಇವತ್ತು ರಾಜ್ಯದ ತುಂಬ ಆಹ್ವಾನ ಕೊಡ್ತಾರೆ ಫಂಕ್ಷನ್ನಿಗೆ. ಮೇ 1 ಚಾಮರಾಜನಗರ ಹೋಗ್ತಾ ಇದ್ದೀನಿ, ಅಲ್ಲೂ ಒಂದು ಅಹಿಂದ ಸಂಘಟನೆ ನನ್ನನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಮೈಸೂರಿಂದ ಒಂದು ಕಾಲ್ ಬಂತು. ಮೈಸೂರಲ್ಲಿ ಇವತ್ತಿಗೂ ನೀವು ಮುಂದೆ ರಾಜಕಾರಣಿ ಆದ್ರೆ ಅಹಿಂದ ಪಾಲಿಟಿಕ್ಸ್ಗೆ ಸ್ಟಿಕಾನ್ ಆಗ್ತೀರಾ? ಇಲ್ಲ. ಇದೇ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಅಹಿಂದ ಪಾಲಿಟಿಕ್ಸು ಅಥವಾ ಮೇಲ್ಜಾತಿ ಅಲ್ಲ. ನಾನೊಂದು ಕ್ವಶನ್ ಕಂಪ್ಲೀಟ್ ಮಾಡ್ಬಿಡ್ತೀನಿ, ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ರ್ಯಾಪಿಡ್ ಫೈರ್ ಇದ್ರೊಳಗಡೆ ಒಂದು ಕ್ವಶನ್ ಕೇಳಿದೆ, ಈ ಕ್ಷಣಕ್ಕೆ ನಿಮ್ಗೆ ಯಾವ ಪಕ್ಷದ ಮೇಲೆ ಒಲವು ಜಾಸ್ತಿ ಅಂತ. ನೀವು ಈ ಕ್ಷಣಕ್ಕೆ ಬಿಜೆಪಿ ಅಂತ ಹೇಳಿದ್ರೆ, ಆ ಬಿಜೆಪಿಯಲ್ಲಿರುವಂತ ರಾಜಕಾರಣ ಹಿಂದೂ ರಾಜಕಾರಣ, ಹಿಂದೂ ಪಾಲಿಟಿಕ್ಸ್. ಹಿಂದೂ ಪಾಲಿಟಿಕ್ಸ್ ಅಲ್ಲಿ ನೀವು ಸೇರ್ಕೊಂಡು ಅಹಿಂದ ಪಾಲಿಟಿಕ್ಸ್ ಅನ್ನ ಮಾಡೋದಕ್ಕಾಗತ್ತಾ? ಅಲ್ಲ, ಇದೇ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾನು ಹೇಳೋದು. RSS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BSP ಇರ್ಬೋದು, JDS ಇರ್ಬೋದು, ಯಾವುದು ಕೂಡ ನಿಂತ ನೀರಲ್ಲ, ರೈಟ್. 75 ಇಯರ್ಸ್ ಆಯಿತು, ಎಲ್ಲ ಪಕ್ಷಗಳ ಐಡಿಯಾಲಜಿ ಚೇಂಜ್ ಆಗಿದೆ, ಅದು ಇವಾಲ್ವ್ ಆಗ್ತಾ ಇದೆ. ಅದು ಆ ಸಮಯಕ್ಕೆ ತಕ್ಕಂತೆ, ಆ ಸಂದರ್ಭಕ್ಕೆ ರಾಜಕೀಯ ಸಾಂಸ್ಕೃತಿಕ ಏನೊಂದು ವಾತಾವರಣ ನಿರ್ಮಾಣ ಆಗಿರ್ತದೆ, ಡಿಮ್ಯಾಂಡ್ ನಿರ್ಮಾಣ ಆಗಿರುತ್ತೆ. ಆ ಜನ್ರೇಷನ್ಗೆ ತಕ್ಕಂತೆ ಎಲ್ಲವೂ ಕೂಡ ಫ್ಲೆಕ್ಸಿಬಲ್ ಇರ್ತದೆ, ಬದಲಾಗ್ತವೆ, ಯಾವುದೂ ರಿಜಿಡ್ ಇಲ್ಲ. ಇವತ್ತು BJPನಲ್ಲಿ ನೀವೆಲ್ಲ ಹಿಂದೂ ಅಂತ ಹೇಳ್ತಾ ಇದ್ದೀರಿ, ಅದನ್ನು ಇವರೆಲ್ಲ ಬಿಲ್ಡಪ್ ಮಾಡಿರೋಂಥದ್ದು ಒಂದು ಕಾಲದಲ್ಲಿ ಇತ್ತು, ಇಲ್ಲ ಅಂತ ನಾನು ಕೂಡ ಡಿನೈ ಮಾಡಲ್ಲ ಅದು. ಬಟ್ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಅಲ್ಲಿ ಚೇಂಜ್ ಆಗಿರೋದು, ಅದು ಯಾವುದು ಮೇನ್ ಸ್ಟ್ರೀಮಿಗೆ ಬಂದಿಲ್ಲ ಅಂತಂದರೆ ಪ್ರಾಮಿನೆನ್ಸ್ ಕೊಡ್ತಾ ಇದ್ದಾರೆ. OBCಗೆ ಇರ್ಬೋದು ಅಥವಾ ಏನು ಅಹಿಂದ ಅಂತ ಹೇಳ್ದಂಗೆ. ಅಹಿಂದದಲ್ಲಿ ಇಡೀ MP ಇದ್ರೊಳಗಡೆ ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ. ಅಲ್ಪಸಂಖ್ಯಾತರನ್ನ ಮೈನಸ್ ಮಾಡೋಣ ನಾವು, ರೈಟ್. ಅದು ಅಹಿಂದದಲ್ಲಿ ಅದು ಬರ್ತಲ್ಲ, ಫಸ್ಟ್ನೇದೇ ಡಿಸ್ಕಸ್ ಮಾಡೋದು ಬೇಡ, ಡಿಬೇಟ್ ಮಾಡೋದು ಬೇಡ ಅದನ್ನು. ಯಾಕಂದ್ರೆ ಅದರದ್ದೇ ಆದ ಕೆಲವೊಂದು ಕಾರಣಗಳಿದ್ದಾವೆ. ಈಗ ಕಾಂಗ್ರೆಸ್ ಬಿಟ್ಟು ಅಲ್ಪಸಂಖ್ಯಾತರು ಹೊರಗೆ ಬರ್ತಾ ಇದ್ದಾರೆ,
ಆಯಿತಾ. ನಾವು ನಮ್ಮವೇ ಬೇರೆ ಪಕ್ಷ ಇದ್ದಾವೆ ಸೇರ್ಕೊಳ್ಳೋಣ. ಮೊನ್ನೆ ದಾವಣಗೆರೆ ಚುನಾವಣೆಯಲ್ಲಿ ಬಿ ಜೆ ಪಿ ಓಟ್ ಹಾಕೋಣ ಅಂತ ಎಷ್ಟೊಂದು ಜನ ಬಿ ಜೆ ಪಿಗೂ ಅದು ಬಂದಾಗ ಗೊತ್ತಾಗ್ತದೆ. ಒಂದು 2-3 ಸಾವಿರ ಜನ ಬಿ ಜೆ ಪಿಗೂ ಓಟ್ ಹಾಕಿದ್ದಾರೆ. ಎಷ್ಟೊಂದು ಜನ ಬಿ ಜೆ ಪಿಗೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಯಾವುದು ನಿಂತ ನೀರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಾವು ಯಾವ ರೀತಿ ನ್ಯಾರೇಟಿವ್ ಬಿಲ್ಡ್ ಮಾಡಿರ್ತೀವಿ, ಆ ನ್ಯಾರೇಟಿವ್ನ ಹೆಂಗೆ ತಲೆ ಒಳಗೆ ತುಂಬಿರ್ತೀವಿ ಅನ್ನೋದ್ರ ಮೇಲೆ ಈ ಬಯಾಸಸ್. ಅಂದ್ರೆ ರಾಜಕಾರಣದ ಕಾರಣಕ್ಕೆ ವಿನಯ್ ಕುಮಾರ್ ಅವರು ಆಗಾಗ ಬದಲಾಗ್ತಾರೆ. ನಾನು ಬದಲಾಗಲ್ಲ. ನನ್ನ ವ್ಯಕ್ತಿತ್ವ ಅನ್ನೋದು, ನನ್ನ ಕೋರ್ ಅನ್ನೋದು ಹಿಂಗೆ ಇರುತ್ತೆ. ಮಾನವೀಯತೆ, ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ, ಎಲ್ಲರನ್ನೂ ಪ್ರೀತಿ ಮಾಡಬೇಕು, ಎಲ್ಲರನ್ನೂ ಗೌರವಿಸ್ಬೇಕು ಅನ್ನೋದು ನಾನು ಅದು ಆಯಿತಾ. ಈ ಐಡಿಯಾಲಜಿ ಸಿದ್ಧಾಂತ ಅನ್ನೋದು ಏನಿದೆಯಲ್ಲ, ಇಟ್ ಈಸ್ ಆಲ್ವೇಸ್ ಇವಾಲ್ವಿಂಗ್ ಇನ್ ನೇಚರ್. ಅದು ಈಗ ಎಂಟೈರ್ ಜನ್ರೇಷನ್ನೇ ಚೇಂಜ್ ಆಗಿರ್ತದೆ ಆಯಿತಾ. ನಾನು 20 ವರ್ಷದಿಂದ ಯಾವುದೋ ಐಡಿಯಾಲಜಿ ಹಿಡ್ಕೊಂಬಿಟ್ಟು ಈಗಿನ ಜನ್ರೇಷನ್ನಿಗೆ ನಾನು ಮಾಡ್ತೀನಿ ಅಂತಂದರೆ ನಾನು ಮೂರ್ಖ ಮುಟ್ಟಾಳ ಅಂತಂದ್ಬಿಟ್ಟು, ರೈಟ್. ಸೊ ಹಂಗಾಗಿ ನೀವು ಐಡಿಯಾಲಜಿ ಅನ್ನೋದನ್ನು ನೀವು ಆ ಕಂಟೆಕ್ಸ್ಟಲ್ಲಿ ನೋಡಬೇಕು. ಆಮೇಲೆ ಯಾವ ಐಡಿಯಾಲಜಿನೂ ಇನ್ಹೆರೆಂಟ್ಲಿ ರಾಂಗ್ ಅಲ್ಲ, ರೈಟ್. ಅದರದ್ದೇ ಆದ ನೆಗೆಟಿವ್ ಇರ್ತದೆ, ಅದನ್ನು ನಾವು ಕ್ರಿಟಿಸೈಸ್ ಮಾಡಬೇಕು. ಕ್ರಿಟಿಸೈಸ್ ಜಾಸ್ತಿ ಆದಾಗ ಅದು ಚೇಂಜ್ ಆಗ್ತದೆ. ಇಟ್ ಈಸ್ ಆಲ್ವೇಸ್ ಇವಾಲ್ವಿಂಗ್. ಈಗಲೂ ನೀವು ಸಿದ್ದರಾಮಯ್ಯ ಅವರ ಅಭಿಮಾನಿನ? ಸಿದ್ದರಾಮಯ್ಯನವರ ಅಭಿಮಾನಿ ಅನ್ನೋದಕ್ಕಿಂತ ಅವರು, ನಾನು ಆಗಲೇ ಹೇಳಿದೆ ರೋಲ್ ಮಾಡಲ್ ಅಂತಂದು ಹೇಳಿದೆ ನಾನು. ಸೊ ಅವರು ಖಂಡಿತವಾಗಿ ಅವ್ರ ಅಭಿಮಾನಿಯಾಗಿದ್ದೆ. ಆಮೇಲೆ ಅವ್ರು ಏನೊಂದು ಅಚೀವ್ ಮಾಡಿದ್ದಾರೆ ರಾಜಕಾರಣದಲ್ಲಿ, ಅದು ಎಲ್ಲರಿಗೂ ಕೂಡ ಯಾವತ್ತೂ ಕೂಡ ಮಾದರಿ ಆಗುತ್ತೆ. ಬಟ್ ಅವ್ರೇನು ಸೆಕೆಂಡ್ ಟರ್ಮಲ್ಲಿ ಮಾಡ್ತಾ ಇದ್ದಾರಲ್ಲ, ಅದನ್ನು ನಾನು ಡೆಫಿನೆಟ್ಲಿ ಕ್ರಿಟಿಸೈಸ್ ಮಾಡ್ತೀನಿ. ಭಾಳ ಚಿಕ್ಕವನು, ಬಟ್ ಏನಾಗ್ತದೆ, ದೊಡ್ಡವ್ರು ಅನ್ಸ್ಕೊಂಡ್ರೆ ಯಾರು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಅವರೆಲ್ಲ ಅಡ್ಜಸ್ಟ್ ಆಗಿ ಅವರವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸುಮ್ಮನೆ ಇರ್ತಾರೆ. ಈಗ ತಪ್ಪಂತ ಯಾರಾದ್ರೂ ಹೇಳಲೇಬೇಕಲ್ವ. ಸೊ ಕೆಲವೊಬ್ರು ಅದಕ್ಕೂ ಹೇಳ್ತಾರೆ, ನೋಡಿದ್ದೀನಿ ಏನು ಮೊನ್ನೆ ಬಂದು ಕ್ರಿಟಿಸೈಸ್ ಮಾಡ್ತಾನೆ ಹಾಗೆ ಹೀಗೆ ಅಂತಂದು. ನಾನು ಅವರಿಂದ ಏನು ಬೆನಿಫಿಷಿಯರಿ ಅಲ್ಲ ಆಯಿತಾ. ನನಗೇನು ಟಿಕೆಟ್ ಸಿಕ್ಕಿಲ್ಲ, ಏನೂ ಇಲ್ಲ. ಬಟ್ ಆದರೂ ಅವ್ರ ಮೇಲೆ ಭಾಳ ಗ್ರ್ಯಾಟಿಟ್ಯೂಡ್ ಇದೆ. ಯಾಕೆಂತಂದರೆ ಇಂಟ್ರೊಡ್ಯೂಸ್ ಮಾಡಿದ್ರು, ನಮ್ಮನ್ನು ಬೈದು ಇಂಟ್ರೊಡ್ಯೂಸ್ ಮಾಡಿದರು. ಜಾತಿ ಒಂದೇ ಅಂತ? ಜಾತಿ ಅಲ್ಲ, ಜಾತಿ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ನನ್ನನ್ನು ಬೈದು ಇಂಟ್ರೊಡ್ಯೂಸ್ ಮಾಡಿದ್ರು ಜನಕ್ಕೆ. ಆ ವಿನಯ್ ಕುಮಾರ್ ಒಂದು ಓಟ್ ಕೊಡಬೇಡಿ ಅಂತಂದು ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ರು. ಇವ್ರು ಬೈಯೋದ್ರ ಮುಖಾಂತರ ನಿಮ್ಮ ಏನು ಪ್ರಖ್ಯಾತಿನೂ ಜಾಸ್ತಿ ಆಯಿತು ಅಂತನಾ? ಅದೇ ಆಶೀರ್ವಾದ. ರಾಜಕಾರಣದಲ್ಲಿ ಅಂಥ ದೊಡ್ಡವ್ರ ಬಾಯಲ್ಲಿ ನಮ್ಮ ಹೆಸರುಗಳು ಬರ್ತವೆ ಅಂತಂದಾಗ ಅದು ಒಂದು ಆಶೀರ್ವಾದ ಇದ್ದಂಗೆ. ಅದು ಕಂಟಿನ್ಯೂ ಆಗ್ತಾ ಇದೆ ಪಾಸಿಟಿವ್ ಆಗು. ಅಂದರೆ ಅವ್ರು ಬೈದಿದ್ದನ್ನೇ ನೆಕ್ಸ್ಟ್ ನಿಮ್ಮ ಗೆಲುವಿಗೆ ಮೆಟ್ಲಾಗಿ ಮಾಡ್ಕೊಳ್ತಿದ್ದೀರಾ? ರಾಜಕಾರಣದಲ್ಲಿ ಹಂಗೇನೆ. ಈಗ ಮೋಸ್ಟ್ ಪವರ್ಫುಲ್ ಪೀಪಲ್ ಇದಾರಲ್ಲ, ಸುಮ್ಮನೆ ಹೆಸರುಗಳು ಹೇಳಲ್ಲ. ಒಂದು ತುಂಬ ದ್ವೇಷ ಮಾಡೋದಾಗ ಹೇಳ್ತಾರೆ, ಅಥವಾ ತುಂಬ ಪ್ರೀತಿ ಮಾಡೋದಾಗ ಹೇಳ್ತಾರೆ. ಸೊ ಅದು ಏನೇ ಆಗಿರ್ಬೋದು, ಅವ್ರು ಪ್ರೀತಿ ಮಾಡಿ ಹೇಳಿದಾರೆ ಅಂತ ಅನ್ಕೊಂಡು ನಾವು ಮುಂದೆ ಹೋಗ್ಬೇಕಷ್ಟೇ. ಏನಾದರೂ ಆಗಲಿ ಪ್ರದೀಪ್ ಈಶ್ವರ್ ಅವ್ರ ಥರ ಯಾವಾಗಲೂ ಮಾರ್ಕೆಟಲ್ಲಿ ಇರಬೇಕು, ಹೆಸರು ಓಡಾಡ್ತಿರ್ಲಿ ಅಂತ. ಯಾರ್ದನಾಗಿರಲಿ ರಾಜಕಾರಣಿಗಳದ್ದು ಆ ಥರ ಮನೋಭಾವನೆ ಅವ್ರದ್ದು. ಬೈದ್ರು ಬೈಕಂಡ್ಲಿ ಬಿಡಿ, ಒಟ್ಟಿಗೆ ನನ್ನ ಹೆಸರು ಬರ್ತಿದ್ಯಲ್ಲ ಅಂತ ರಾಜಕಾರಣದಲ್ಲಿ ಬಂದಿದ್ದು ನನ್ನ ಮನೋಭಾವನೆ ಅಂತ ಅಲ್ಲ, ಕಾಮನ್ ಆಗಿ ಕೇಳ್ತಿರೋದು. ನಿಮ್ಮದು ಇನ್ಕ್ಲೂಡ್ ಸೇರಿಸ್ಕೊಂಡು? ಇಲ್ಲ, ಆ ಥರ ಏನಿಲ್ಲ. ನಾವೇನೇ ಮಾತಾಡಿದ್ರು ವೈಚಾರಿಕವಾಗಿ ಮಾತಾಡೋದು, ಏನೇ ಮಾಡಿದ್ರು ಯೋಚನೆ ಮಾಡಿ ತೂಕದಿಂದ ಮಾತಾಡೋಂಥದ್ದು. ಆಮೇಲೆ ಇಫ್ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ ಇದೆ ರಾಜಕಾರಣದಲ್ಲಿ. ನೀವು ಕಣ್ಣಿಗೆ ಕಾಣಲಿಲ್ಲ, ನೀವು ಅವ್ರ ಎದುರಿಗಿಲ್ಲ, ನಿಮ್ಮ ವಿಚಾರಗಳು ಜನಗಳಿಗೆ ತಲುಪ್ತಾ ಇಲ್ಲ ಅಂತಂದಾಗ ಜನಗಳು ಮರ್ತು ಬಿಡ್ತಾರೆ. ಇವತ್ತು ನಾನು ಗ್ರೌಂಡಲ್ಲಿ ಏನೇ ಮಾತಾಡಿದರೂ ಕೂಡ, ಏನೇ ಕೆಲಸ ಮಾಡಿದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದು ಕಾಣಿಸ್ಬೇಕಾಗ್ತದೆ. ಸೊ ಈಗ ಪ್ರದೀಪ್ ಈಶ್ವರು ಕೂಡ ಒಂದು ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋಂಥವ್ರು. ಇತ್ತೀಚೆಗೆ ನಿಮಗೂ ಅವ್ರಿಗೇನೆ ಯಾವುದೊಂದು ವಿಷಯ ಕುರಿತಾಗೇನೋ ಏನಿಲ್ಲ, ವೇರ್ ಆಲ್ ಫ್ರೆಂಡ್ಸ್. ನಾವು ಒಬ್ಬ ಜನಪ್ರತಿನಿಧಿನ ಗೌರವಿಸ್ಬೇಕಾಗ್ತದೆ. ಯಾರು ಪರ್ಫೆಕ್ಟ್ ಇರಲ್ಲ. ಅವರು ತಪ್ಪು ಮಾಡ್ತಾರೆ, ನಾನು ತಪ್ಪು ಮಾಡ್ತೀನಿ, ಎಲ್ಲರೂ ತಪ್ಪು ಮಾಡ್ತೀವಿ. ನೀವು ಆ ಕಡೆ ಕೂತ್ಕೊಂಡ್ರೆ ಜನರಲ್ ಆಡಿಯನ್ಸ್ ಹೆಂಗೆ ಅನ್ಸ್ಬಿಡ್ತದೆ ಅಂತಂದರೆ, ಜಡ್ಜ್ಮೆಂಟ್ ಪಾಸ್ ಮಾಡೋದು ಭಾಳ ಈಸಿ ನಿಮಗೆ ಕೂತ್ಕೊಂಡ್ಬಿಟ್ಟು ಒಂದು ಲೈನಲ್ಲಿ ಕಮೆಂಟ್ ಮಾಡೋದು, ಜಡ್ಜ್ಮೆಂಟ್ ಮಾಡೋದು. ಬಟ್ ನಮ್ಮ ಶೂನಲ್ಲಿ ಇತ್ಕೊಂಡು ಇದು ಮಾಡಿದಾಗ ಇದು ಫಿಸಿಕಲ್ ವರ್ಲ್ಡ್, ರಿಯಲ್ ಪಬ್ಲಿಕ್ ಲೈಫಲ್ಲಿ ಇರೋವಂಥದ್ದು. ಎಲ್ಲದನ್ನೂ ಸ್ವೀಕಾರ ಮಾಡಬೇಕು. ಎಲ್ಲದನ್ನೂ ಸ್ವೀಕಾರ ಮಾಡ್ತಾ ನಾವು ಕೂಡ ಮೇಲೆ ಬೆಳೀತಾ ಹೋಗ್ಬೇಕಲ್ವ. ಸೊ ಹಂಗಾಗಿ ಐ ಥಿಂಕ್ ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ಕೆಲವೊಬ್ಬರಿಗೆ ಆ ಕಲೆ ಇರ್ತದೆ, ಅಂದರೆ ವ್ಯವಸ್ಥೆನ ಯಾವ ರೀತಿ ಬಳಸ್ಕೊಂಡು ಮೇಲೆ ಬರಬೇಕು ಅಂತಂದ್ಬಿಟ್ಟು. ಸೊ ಐ ಥಿಂಕ್ ಇದೆಲ್ಲ ಇಂಟೆಲಿಜೆನ್ಸ್ ಅಂತ. ನೀವೊಬ್ಬರು ಎಜುಕೇಟೆಡ್ ವ್ಯಕ್ತಿಯಾಗಿ, ಎಜುಕೇಟರ್ ಆಗಿ, ಎಜುಕೇಷನಲಿಸ್ಟ್ ಆಗಿ ನೀವು ರಾಜಕಾರಣಕ್ಕೆ ಬರ್ತೀನಿ ಅಂದಾಗ ತುಂಬ ಜನ ಅಂದ್ಕೊಂಡ್ರು ಒಳ್ಳೆಯ ನಿರ್ಧಾರ ಅಂತ. ಆದರೆ ನನಗೊಂದು ಏನು ಅಂದರೆ, ದಾವಣಗೆರೆಯನ್ನು ಆಯ್ಕೆ ಮಾಡಿಕೊಂಡು ಎಲ್ಲಾದರೂ ತಪ್ಪು ಮಾಡಿದ್ರ ಅಂತ. ಏನಕ್ಕೆ ಅಂದರೆ, ಈ ಶಾಮನೂರು ಶಿವಶಂಕರಪ್ಪ ಅಂತ ಬಂದಾಗ ಯಾವ ಸಮುದಾಯಕ್ಕೆ ಸೇರುವಂಥ ವ್ಯಕ್ತಿ? ಲಿಂಗಾಯತ ಸಮುದಾಯಕ್ಕೆ. ಆ್ಯಂಡ್ ಇವತ್ತಿಗೆ ಕರ್ನಾಟಕದಲ್ಲಿ ಲಿಂಗಾಯತ ಸಮಾಜ ಏನಿದೆ ಅದೊಂದು ದೊಡ್ಡ ಸಮುದಾಯ, ಅದೊಂದು ದೊಡ್ಡ ಸಮಾಜ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಥ ಮಹಾಸಭೆ ಏನಿದೆ ಅದರ ಅಧ್ಯಕ್ಷರು ಕೂಡ ಯಾರಾಗಿದ್ರು? ಇದೇ ಶಾಮನೂರು ಶಿವಶಂಕರಪ್ಪ ಅವರು. ಇವತ್ತಿಗೆ ಶಾಮನೂರು ಶಿವಶಂಕರಪ್ಪ ಅವರು ಏನಿದ್ರು, ಅವರ ಸಂಬಂಧಿಕರು ಏನಿಲ್ಲ ಅಂದ್ರೂ ಕಿತ್ತೂರು ಕರ್ನಾಟಕ ಅಂತ ಹೇಳ್ತೀವಿ ಅನ್ನೋದಾದ್ರೆ 7 ಜಿಲ್ಲೆಗಳು ಬರುತ್ತೆ. ಆ 7 ಜಿಲ್ಲೆಗಳಲ್ಲಿ ಯಾರ್ಯಾರು ಪ್ರಮುಖ ರಾಜಕಾರಣಿಗಳಿದ್ದಾರೆ, ಲಿಂಗಾಯತ ರಾಜಕಾರಣಿಗಳು, ಅವರೆಲ್ಲರೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಯಾರ ಸಂಬಂಧಿಕರು
ಶಾಮನೂರು ಶಿವಶಂಕರಪ್ಪ ಅವರ ಸಂಬಂಧಿಕರು. ಈಗ ಉದಾಹರಣೆ, ನೀವು ಬಿಜೆಪಿಯಲ್ಲೇ ಆದ್ರೆ ಇದೇ ಯಾರು ಜಿ ಎಂ ಸಿದ್ದೇಶ್ವರ ಫ್ಯಾಮಿಲಿ ಅಂತ ಏನ್ ಹೇಳ್ತಿದ್ವಿ, ಆ ಜಿ ಎಂ ಸಿದ್ದೇಶ್ವರ ಅವ್ರು ಏನಾಗಬೇಕು ಅಂತ ಕೇಳಿದ್ರೆ ಅಳಿಯ ಆಗುವಂಥದ್ದು. ಇನ್ನ ಯಾರು ನಾವು ಧಾರವಾಡ, ಹುಬ್ಳಿ ಧಾರವಾಡ ಅಂತ ತಗೊಂಡಾಗ ಜಗದೀಶ್ ಶೆಟ್ಟರ್ ಕೂಡ ಸಂಬಂಧಿಕರಾಗಬೇಕು. ಈ ಕಡೆ ನಾವು ಬಿಜಾಪುರ್ಗೆ ಹೋದ್ರೆ ಎಂ ಬಿ ಪಾಟೀಲ್ ಏನಿದ್ದಾರೆ ಅವರು ಕೂಡ ಸಂಬಂಧಿಕರಾಗಬೇಕು. ಇಷ್ಟೆಲ್ಲ ಇರಬೇಕಾದ್ರೆ ಇಂಥ ಒಂದು ಚಕ್ರವ್ಯೂಹದ ರೀತಿಯಲ್ಲಿ ಯಾವ್ದಿತ್ತು ಅಂದ್ರೆ ದಾವಣಗೆರೆ ಇತ್ತು. ನೀವೆಲ್ಲೋ ಅಭಿಮನ್ಯುವಿನ ರೀತಿಯಲ್ಲಿ ಒಳಗಡೆ ನುಗ್ಬಿಟ್ಟು ನಾನು ಭೇದಿಸ್ತೀನಿ ಅಂತ ಅನ್ಕೊಂಡ್ರಿ, ಬಟ್ ನಿಮ್ ಕೈಲಿ ಭೇದಿಸ್ಲಿಕ್ಕೆ ಆಗತ್ತಾ? ಆ ದಾವಣಗೆರೆ ಅನ್ನುವಂಥ ಚಕ್ರವ್ಯೂಹವನ್ನ, ಶಾಮನೂರು ಹಿಡಿತದಲ್ಲಿರುವಂತ ಆ ಒಂದು ಏನು ದಾವಣಗೆರೆಯನ್ನ ಭೇದಿಸ್ಲಿಕ್ಕಾಗತ್ತಾ? ರಾಜಕಾರಣದಲ್ಲಿ ಫಸ್ಟ್ ಸೋಲ್ಬೇಕು, ನೆಕ್ಸ್ಟ್ ಸೋಲಿಸ್ಬೇಕು, ಸೋಲಿಸ್ಬೇಕು. ಆಮೇಲೆ ಗೆಲ್ಲಬೇಕಂತ ಇದೆ. ಎಂ ಪಿ ಎಲೆಕ್ಷನ್ ಸೋತಿದ್ದೀವಿ, ಎಮ್ ಎಲ್ ಎ ಎಲೆಕ್ಷನಲ್ಲಿ ನಾಳೆ ಸೋಲಿಸ್ತಾ ಇದ್ದೀವಿ. ನೀವೇನು ಇಷ್ಟೊಂದು ವರ್ಣನೆ ಮಾಡಿದ್ರಲ್ಲ, ದೊಡ್ಡ ಕೋಟೆ, ಶಾರ್ಕುಗಳಿದಾವೆ. ಅಲ್ಲ, ಅಂಥವ್ರು ನೋಡಿದ್ರೆ ಇಂದಿರಾ ಗಾಂಧಿ ಸೋತಿದ್ದನ್ನು ನಾವು ನೋಡಿದೀವಿ, ದೇವೇಗೌಡರನ್ನ 2-3 ಬಾರಿ ಸೋಲಿಸಿದ್ದನ್ನು ನೋಡಿದೀವಿ. ಇವೆಲ್ಲ ಏನು ಗೊತ್ತಾ, ಈ ತುಂಬ ಹೈಪ್ಡ್ ಅಪ್ ಇಮ್ಯಾಜಿನೇಷನ್ಸ್, ಅಂದರೆ ಮೆಂಟಲ್ ಕನ್ಸ್ಟ್ರಕ್ಟ್ಸ್ ಅಂತ ಇವೆಲ್ಲ. ಅವ್ರು ಅಷ್ಟು ಪವರ್ಫುಲ್ಲು, ಇವ್ರು ಹೆಂಗೆ ಅವರು ನಮ್ಮಂಗೆ ನಿಮ್ಮಂಗೆ ಮನುಷ್ಯರೇ. ಅವರು ದುಡ್ಡು ಜಾಸ್ತಿ ಇರ್ಬೋದು, ಅಧಿಕಾರ ಜಾಸ್ತಿ ಇರ್ಬೋದು, ಅಟ್ ದಿ ಎಂಡ್ ಆಫ್ ದ ಡೇ ದೇ ಹ್ಯಾವ್ ಇಮೋಷನ್ಸ್, ದೇ ಆರ್ ಪೀಪಲ್ ಲೈಕ್ ಅಸ್. ಅವ್ರಿಗೂ ವಲ್ನರಬಿಲಿಟಿ ಇರ್ತದೆ, ಅವ್ರಿಗೂ ವೀಕ್ನೆಸಸ್ ಇರ್ತವೆ, ತಪ್ಪು ಮಾಡಿರ್ತಾರೆ, ಪರ್ಫೆಕ್ಟ್ ಇರೋದಿಲ್ಲ. ಸೊ ಅಲ್ಟಿಮೇಟ್ಲಿ ಸಾಮಾನ್ಯ ಜನರೇನಿದಾರಲ್ಲ, ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ, ದೇ ಆರ್ ದ ಮೋಸ್ಟ್ ಪವರ್ಫುಲ್ ಪೀಪಲ್. ನಿಮ್ಮ ಆಪ್ತರು ಯಾರು ನಿಮಗೆ ಸಲಹೆ ಕೊಡ್ಲಿಲ್ವಾ? ಬೇಡ, ಅವ್ರ ಫ್ಯಾಮಿಲಿ ಭಾಳ ಜನ ಕೊಟ್ಟಿದ್ದಾರೆ, ಮನೆಲ್ಲ ಕೊಟ್ಟಿದ್ದಾರೆ, ಆಪ್ತರು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಈಗ ಒಂದು ಡೇಂಜರ್ ಇದೆ ಅಂತ ಓಡೋಗಂತ ವ್ಯಕ್ತಿ. ನಿಮ್ಗೇನಾದ್ರೂ ಬೆದರಿಕೆ ಆ ರೀತಿ ಏನಾದ್ರು ಅಧಿಕೃತವಾಗಿ ಬಂದಂಥದ್ದು? ಬಂದಿಲ್ಲ. ಭಾಳ ಸಣ್ಣನು ಅಂತ ನಾನು ಎದುರ್ಸಕ್ಕೆ ಹೋಗಿಲ್ಲ ಇವತ್ತಿನವ್ರಿಗೆ ಯಾರು. ನಾನೇನು ಅಲ್ಲ ಅಂತಲೂ ಎದುರ್ಸಕ್ಕೆ ಹೋಗಿಲ್ಲ. ಸೊ ಹಂಗಾಗಿ ನಾವೇನು ಅಲ್ವಲ್ಲ, ದಡ್ರು ಏನು ಅಲ್ಲ ಅಂತಾನೆ 42,000 ಓಟ್ ತಗೊಳ್ಳೋದಕ್ಕಾಗತ್ತಾ? 42-43,000 ಅಲ್ಲ. ಆದರೂ ಈಗ ಬೆದರಿಕೆ ಬಂದಿಲ್ಲ ಅಂತಂದರೆ, ಒಂದು ಯು ಹ್ಯಾವ್ ಟು ಬಿ ವೆರಿ ಪವರ್ಫುಲ್ಲು, ಇಲ್ಲ ಯು ಹ್ಯಾವ್ ಟು ಬಿ ಲೈಕ್ ಇನ್ಸಿಗ್ನಿಫಿಕೆಂಟ್. ಏನು ನಾನು ಇನ್ಸಿಗ್ನಿಫಿಕೆಂಟ್ ಅಂತ ಚೂಸ್ ಮಾಡ್ತೀನಿ, ನಾನು ವೆರಿ ಇನ್ಸಿಗ್ನಿಫಿಕೆಂಟ್, ಹಂಗಾಗಿ ಏನು ಮಾಡಿಲ್ಲ. ಬಟ್ ನಮ್ಮದೇ ಆದಂಥ ಒಂದು ಕೆಲಸ ನಾವು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೀವಿ. ವ್ಯವಸ್ಥೆನೂ ಬದಲಾಗ್ತದೆ, ಅಲ್ಲಿ ರಾಜಕಾರಣನೂ ಬದಲಾಗ್ತದೆ. ಮುಂದೊಂದು ದಿನ ಅಲ್ಲಿ ಯಾರಿಗೆ ಅಧಿಕಾರ ಆದಷ್ಟು ಸಿಗುತ್ತೆ, ಬೇಗ ಯಾರಿಗೆ ಅಧಿಕಾರ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಅಧಿಕಾರ ಬಯಸ್ತಾ ಇದ್ದಾರೆ ಅಂಥವ್ರಿಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ. ನಾನು ಆಕ್ಚುಲಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಬೇಕಾದ್ರೆ ಒಂದು ಕುಟುಂಬ ರಾಜಕಾರಣದ ಬಗ್ಗೆ ಮಾಡಲಿಲ್ಲ. ಏನಕ್ಕೆ ನಾನು ಮಾಡಲಿಲ್ಲ ಅಂದ್ರೆ, ನಾನು ಮಾಡಲಿಲ್ಲ ಅಂದ್ರೆ ನೀವು ಆ ವಿಷಯದ ಬಗ್ಗೆ ಮಾತಾಡ್ತೀರಾ ಅಂತ. ಏನು ಕುಟುಂಬ ರಾಜಕಾರಣ? ನೀವು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡಿ ದಾವಣಗೆರೆ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರ, ಅಥವಾ ದಾವಣಗೆರೆ ಬೇಕು ಅಂತ ಆಯ್ಕೆ ಮಾಡ್ಕೊಂಡ ನಂತರ ಅಲ್ಲಿ ಕುಟುಂಬ ರಾಜಕಾರಣ ಇದೆ ಅಂತೇಳಿ ವಿರೋಧ ಮಾಡಿ? ದಾವಣಗೆರೆಯಿಂದ 3 ಆಯ್ತಾ, ಹುಟ್ಟಿದ್ದು ಬಾಪೂಜಿ ಹಾಸ್ಪಿಟ್ಲಲ್ಲಿ. ಬಾಪೂಜಿ ಹಾಸ್ಪಿಟ್ಲ್ ಕಟ್ಟಿದ್ದು ಬೇರೆ, ಶಾಮನೂರು ಶಿಕಾರಿಪುರದ ಹತ್ರ ಎಲ್ಲೋ ಕೊಟ್ಟ ಅಂತ ಕೇಳ್ಪಟ್ಟೆ. ಈಗ ನಿಮ್ಮ ತಾಯಿಯವರು? ಶಾಮನೂರರು ಆ ಊರಲ್ಲ, ಓಕೆ, ಶಾಬನೂರು ಅಂತಂದೆಲ್ಲ ಬಿಜಾಪುರ ಬಳ್ಳಾರಿ ಕಡೆಯಿಂದ. ಅವರು ಶಿವಶಂಕರಪ್ಪ ಬಂದರು. ನಮ್ಮ ದಾವಣಗೆರೆ ಪಕ್ಕ ಇರೋ ಶಾಮನೂರು ಅವ್ರ ಊರಲ್ಲ ಅದು. ಅವರು ಆ ಊರವರಲ್ಲ, ನೀವು ನಿಮ್ಮ ಊರವರಲ್ಲ. ನಮ್ಮ ಆ್ಯನ್ಸೆಸ್ಟರ್ಸ್ ಆಫ್ರಿಕಾದಿಂದ ಬಂದವರು, ನಾವು ಯಾರು ಭಾರತದವರಲ್ಲ. ಗೊತ್ತಾಯ್ತಾ? ಎಲ್ಲೋ ಒಂದು ಕಡೆ ರೂಟ್ ಇರ್ತದೆ, ಯಾವುದೋ ಒಂದು ಊರಿಗೂ ನೆಲೆ ಕಂಡ್ಕೊಂತೀವಿ. ಅವ್ರು ನಮ್ಮ ತಂದೆಯವರು ಊರು ಕೊಟ್ಟ ಅಂತಂದು, ಅವರಲ್ಲಿ ಹುಟ್ಟಿದ್ದಷ್ಟೇ. ಅದಾದಮೇಲೆ ಈ ಕಡೆ ಬಂದುಬಿಟ್ರು. ಇಲ್ಲಿ ಒಂದು ಹೊಸಕಟ್ಟಿ ಅಂತ ಬರ್ತದೆ ಹಿರೇಕೆರೂರ ಹತ್ರ. ಅದಾದಮೇಲೆ ಐ ಥಿಂಕ್ 5-6ನೇ ಕ್ಲಾಸಲ್ಲಿ ಸಿರಿಗೆರೆ ಬಂದು, ಚಿತ್ರದುರ್ಗ. ಸಿರಿಗೆರೆಯಲ್ಲಿ ಬಂದು ಎಜುಕೇಷನ್ ತಗೊಂಡ್ರು, ಆಮೇಲೆ ದಾವಣಗೆರೆಯಿಂದ ಸೆಟ್ಲ್ ಆದರು. ಸೊ ನಮ್ಮೂರು ಯಾವುದು? ದಾವಣಗೆರೆ. ನಾನು ಹುಟ್ಟಿದ ಊರು ಯಾವುದು? ದಾವಣಗೆರೆ. ಬೆಳೆದಿದ್ದ ಊರು ಯಾವುದು? ದಾವಣಗೆರೆ ಹತ್ರ ಕಕ್ಕರಗೊಳ್ಳ ಅಂತ. ನಿಮ್ಮ ವಾಸಸ್ಥಳ ಅಂತ ಬಂದಾಗ ಮೈಸೂರು ತೋರಿಸ್ತೀರಲ್ಲ? ಇಲ್ಲ, ಎಲ್ಲಿ ಯಾರು ತೋರಿಸಿದ್ದಾರೆ ಮೈಸೂರು ಅಂತಂದ್ಬಿಟ್ಟು? ಮೈಸೂರಲ್ಲಿ ಕೆಲಸ ಮಾಡಿದ್ದು, ಹೌದು. ಪಿ ಡಿ ಒ ಆಗಿದ್ದು 2 ವರ್ಷ ಅಲ್ಲಿ. ಮೈಸೂರಲ್ಲಿ 2 ವರ್ಷ ಪಿ ಡಿ ಒ ಆಗಿದ್ದು. ವಾಸಸ್ಥಳ ಎಲ್ಲ ದಾವಣಗೆರೆನೇ. ಕಕ್ಕರಗೊಳ್ಳ ಅನ್ನೋ ಒಂದು ಗ್ರಾಮ 8 ಕಿಲೋಮೀಟರ್ ದೂರದಲ್ಲಿದೆ. ಅದೇ ಊರು. ಕೊಂಡಜ್ಜಿ ಹೋಗೋ ಮಾರ್ಗದಲ್ಲಿ ಬರ್ತದೆ. ಇವೆಲ್ಲ ಇದೆ, ನೀವು ಒಪ್ಪಿಸ್ತೀರೋ ನಿಮ್ಮಂಥವ್ರು ಒಪ್ಪಿಸ್ತಾರೋ ಗೊತ್ತಿಲ್ಲ, ಇವೆಲ್ಲ ಸುಳ್ಳು ಸುದ್ದಿ. ದರ್ ಇಸ್ ನಥಿಂಗ್ ರಾಂಗ್. ಈಗ ಮೈಸೂರಲ್ಲಿದ್ದು ಬಂದು ದಾವಣಗೆರೆಯಲ್ಲಿ, ದಾವಣಗೆರೆಯಲ್ಲಿದ್ದವರು ಮೈಸೂರು, ಮಂಡ್ಯದಲ್ಲಿದ್ದವರು ಶಿಕಾರಿಪುರದಲ್ಲಿದ್ದವರು ಮೈಸೂರು. ಕಂಟೆಸ್ಟ್ ಮಾಡಿಲ್ವಾ? ಮಾಡಿದಾರೆ ತಾನೆ. ಇವೆಲ್ಲ ಏನಾಗ್ತದಪ್ಪ ಅಂದ್ರೆ, ನಮ್ಮಂಥ ಸಾಮಾನ್ಯರಿಗೆ ಈ ಪ್ರಶ್ನೆಗಳ್ನ ಕೇಳ್ತಾರೆ. ಬೆಳೆದು ನಿಂತಿರೋರಿಗೆ ಹೋಗಿ ಕೇಳಿ ನೋಡೋಣ ಈ ಪ್ರಶ್ನೆಗಳ್ನ. ಇಲ್ಲ, ಮೀಟ್ರು ಇರಲ್ಲ, ಕೇಳೋದು ಇಲ್ಲ. ರೈಟ್? ಸೊ ಇಟ್ ಡಸಂಟ್ ಮ್ಯಾಟರ್. ಆದ್ರೂ ಜನಗಳಿಗೂ ಒಂದು ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ನಾನು ಕಾಶ್ಮೀರದಲ್ಲೂ ಹೋಗಿ ಕಂಟೆಸ್ಟ್ ಮಾಡ್ಬೋದು, ಮನ್ಸು ಮಾಡಿದರೆ ಬಿಹಾರದಲ್ಲೂ ಮಾಡ್ಬೋದು. ಅರವಿಂದ್ ಕೇಜ್ರಿವಾಲ್ ಡೆಲ್ಲಿಯಿಂದ ಬಂದು ವಾರಾಣಸಿನಲ್ಲೂ ಮಾಡ್ಬೋದು. ಮೋದಿಯವರು ಗುಜರಾತಿಂದ ಹೋಗಿ ವಾರಾಣಸಿನಲ್ಲೂ ಮಾಡ್ಬೋದು. ಈ ಕ್ವಶನ್ ಇದಾವಲ್ಲ, ಇವು ಟೋಟಲಿ ಇನ್ವ್ಯಾಲಿಡ್. ವೆನ್ ಐ ಆಮ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಐ ಕ್ಯಾನ್ ಕಂಟೆಸ್ಟ್ ಫ್ರಮ್ ಎನಿ ಪಾರ್ಟ್ ಆಫ್ ದಿ ಕಂಟ್ರಿ. ರೈಟ್? ನಾನು ಅಲ್ಲೇ ಹುಟ್ಟಿರ್ಬೇಕು, ಅಲ್ಲೇ ಬೆಳೆದಿರಬೇಕು ಹಂಗೇನಿಲ್ಲ. ಕೆಲಸ ಮಾಡೋದು ಆ್ಯಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್, ನಂದು ಸೋಲ್ ಡ್ಯೂಟಿ ಏನೋ ಕೆಲಸ ಮಾಡಬೇಕಂತಿರೋದು. ಬಟ್ ಅದು ಇರ್ರಿಲೆವೆಂಟ್, ಈ ಡಿಬೇಟರ್ ಇರ್ರಿಲೆವೆಂಟ್. ನಾನು ದಾವಣಗೆರೆಯಲ್ಲಿ ಹುಟ್ಟಿದ್ದು, ಬೆಳೆದಿದ್ದು, ಅಲ್ಲೇ ಓದಿದ್ದು. ನನ್ನ ಸ್ಕೂಲು, ಕಾಲೇಜ್ ಎಜುಕೇಷನಲ್ಲಿ ಅಲ್ಲೇ ಆಗಿದ್ದು. ಕಾಲೇಜ್ ಅಫ್ಕೋರ್ಸ್ ಇಲ್ಲಿ ಓದಿದ್ದು. ಕಾಂಗ್ರೆಸ್ನಲ್ಲಿ ಅಲ್ಪಕಾಲ ನೀವೇನಿದ್ರಿ, ಆ ಟೈಮಲ್ಲಿ ನೀವೇನಾದ್ರೂ ಒಂದು ರಾಜಕೀಯ ಪಾಠವನ್ನು ಕಲಿತೆ ಅನ್ನೋದಾದ್ರೆ ಯಾವ ಪಾಠ? ಡೋಂಟ್ ಬಿ ಅರೋಗೆಂಟ್ ಅಂತ.
ಕಾಂಗ್ರೆಸ್ ಅಂದರೆ ಅರೋಗೆನ್ಸ್ ಅಂತ ನಾನು. ಯಾಕಂದರೆ ಅಲ್ಲಿ ಹ್ಯುಮಿಲಿಟಿ ಇಲ್ಲ. ಆಮೇಲೆ ಬಹಳ ಪಾಠ ಕಲ್ತಿದ್ದೀನಿ. ಅದು ಒಂದು ಬಹಳ ನೆನಪಲ್ಲಿರೋ ಅಂಥದ್ದು ಐ ಫೌಂಡ್ ಅರೋಗೆನ್ಸ್, ದುರಹಂಕಾರ, ಸಿಕ್ಕಾಪಟ್ಟೆ ದುರಹಂಕಾರ. ನನಗೆ ಅದು ಇಷ್ಟ ಆಗಲ್ಲ, ಸ್ವಲ್ಪನೂ ಇಷ್ಟ ಆಗಲ್ಲ. ನಾವು ಹಂಬಲ್ ಆಗಿ ಜನಗಳ ಮಧ್ಯೆ ಇರೋದಕ್ಕೆ ಇಷ್ಟಪಡುವಂಥದ್ದು. ಎರಡನೇದು ಅಲ್ಲಿ ಗ್ರೀಡ್ ತುಂಬ ಇದೆ, ಪವರ್ಗೋಸ್ಕರ ಗ್ರೀಡು. ಇವಾಗ ಅವ್ರು ಸರ್ವೈವಲ್ ಮೋಡಲ್ಲಿ ಇರೋಂಥದ್ದು. ಪವರ್ ನಾಟ್ ಫಾರ್ ದಿ ಡೆವಲಪ್ಮೆಂಟ್ ಅಥವಾ ವೆಲ್ಫೇರ್, ಪವರ್ ಫಾರ್ ದಿ ಸೇಕ್ ಆಫ್ ಬಿಸ್ನೆಸ್ ಆ್ಯಂಡ್ ಫ್ಯಾಮಿಲಿ ಅಂತಂದು. ಸೊ ಅಲ್ಲಿ ಪಾಠಗಳು ಕಲ್ತಿದ್ದು ಅಂತಂದರೆ ಹಿಂಗಿರಬಾರ್ದು ಅಂತ, ಹಿಂಗಿರಬೇಕು ಅನ್ನೋ ಪಾಠಗಳು ಯಾವಿಲ್ಲ ಅಲ್ಲಿ. ಹಿಂಗಿರಬಾರ್ದು ಅನ್ನೋ ಪಾಠಗಳು ಭಾಳ ಇದಾವೆ. ನೀವು ಮುಂದೆ ಮತ್ತೆ ದಾವಣಗೆರೆಯಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅನ್ನೋದಾದ್ರೆ MP ಅಥವಾ MLA ಯಾವುದೇ ಆಗಿರಲಿ, ಜನ ಯಾವ ಕಾರಣಕ್ಕೆ ನಿಮ್ಮ ಮತ ಹಾಕ್ಬೇಕು? ಜನ ಯಾವ ಕಾರಣಕ್ಕೆ ಅಂತಂದರೆ, ಒಂದು ನಾನು ಜನಪರ ಇರೋವಂಥವನು, ಪ್ರಾಮಾಣಿಕ, ಕಾಂಪ್ರಮೈಸ್ ಆಗಲ್ಲ. ನಮ್ಮ ಕಾಂಪ್ರಮೈಸ್ ಅಂತಂದರೆ ವ್ಯಕ್ತಿತ್ವದಲ್ಲಿ, ನಮ್ಮ ಮೌಲ್ಯಗಳಲ್ಲಿ, ಆಯಿತಾ? ನೀವು ಆಮೇಲೆ ಸಿದ್ಧಾಂತ ಅಂತಂದಲ್ಲ, ನಮ್ಮ ಮೌಲ್ಯಗಳಲ್ಲಿ, ಅದರಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ನಾನು ನಿಮ್ಮನ್ನು ಇವತ್ತು ಹೆಂಗೆ ನೋಡ್ತೀನಿ, ನಾಳೆ ಅಧಿಕಾರ ಇದ್ದಾಗಲೂ ಹಂಗೆ ಕಾಣ್ತೀನಿ, ಹಂಗೆ ಗೌರವ ಕೊಡ್ತೀನಿ, ಕೂರಿಸ್ಕೊಂತೀನಿ. ಆಮೇಲೆ ಯಾವುದೇ ಸ್ವಾರ್ಥ ಇಲ್ಲದೆ ಬಂದಿರೋಂಥದ್ದು. ಅಂದರೆ ನಾನಲ್ಲಿ ದಾವಣಗೆರೆಯಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಫ್ಯಾಕ್ಟ್ರಿ ಕಟ್ಟಬೇಕು, ಮೆಡಿಕಲ್ ಕಾಲೇಜ್ ಕಟ್ಟಬೇಕು, ಇವ್ಯಾವೂ ಇಲ್ಲ ನನ್ನ ಹತ್ರ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರಬೇಕಂತ ವಿಷನ್ ಇದೆ. ಮುಂದೊಂದು ದಿನ ಒಂದು ಏರ್ಪೋರ್ಟ್ ಮಾಡಿಸ್ಬೇಕು, IIT ತರಬೇಕು, ಸಾಧ್ಯ ಆದರೆ ಏಮ್ಸು ತರಬೇಕು. ಆಮೇಲೆ ದಾವಣಗೆರೆಯಲ್ಲಿ ಅವಕಾಶಗಳು ಸೃಷ್ಟಿ ಆಗಬೇಕು, ವಿಷನ್ ಇದೆ, ಡೆವಲಪ್ಮೆಂಟ್. ಆಮೇಲೆ ಇವೆಲ್ಲ ಮಾಡೋದಕ್ಕೆ ನನ್ನ ಹತ್ರ ಬೇಜಾನ್ ಟೈಮ್ ಇದೆ. ಯಾವ ಬಿಸ್ನೆಸ್ಸು ಇಲ್ಲ ನನ್ನ ಹತ್ರ, ರೈಟ್? UPSC ಕೋಚಿಂಗ್ ಅಂತಂದರೆ ಇದು ಆನ್ ದ ಗೋ ಆಗ್ತಾರಂಥದ್ದು. ನಾನು ವಾಟ್ಸಪ್ಪಲ್ಲೂ ಮಾಡ್ಬೋದು, ಟೆಕ್ನಾಲಜಿ ಯೂಸ್ ಮಾಡೋ ಝೂಮಲ್ಲೂ ಮಾಡ್ಬೋದು. ನಾನೇನು ಇಲ್ಲಿ ಬಂದು ದಿನ ಬೆಳಗಿಂದ ರಾತ್ರಿ ಕೂರಬೇಕಂತಲೂ ಏನಿಲ್ಲ. ನಾನು ಆ ಥರ ಬಿಸ್ನೆಸ್ ಇಲ್ಲ ನಮ್ಮದು. ಸೇವೆ ಮಾಡೋಕ್ಕೆ ಬಂದಿದ್ದಾನೆ. ಆಮೇಲೆ ಆ ಒಂದು ಧೈರ್ಯ ಇದೆ, ಪ್ರಾಮಾಣಿಕತೆ ಇದೆ, ಆಮೇಲೆ ಅನ್ಕಾಂಪ್ರಮೈಸಿಂಗು. ಸೊ ಇವೆಲ್ಲ ಕಾರಣಗಳು. ಆಮೇಲೆ ನಮ್ಮೂರು ಹುಡುಗ, ಬಡತನದಿಂದ ಮೇಲೆ ಬಂದಿದ್ದಾನೆ. ಸ್ವಂತ ನಿಮ್ಮ ಈ ಬಡತನ ಇದೆಯಲ್ಲ, ನಾನು ತುಂಬಾ ಸರ್ಚ್ ಮಾಡಿದ್ದಿದೆ. ಯಾಕಂದ್ರೆ ತುಂಬಾ ಕಡೆ ಕಡು ಬಡತನ ಯಾವುದೋ ಒಂದು ಇದ್ರಲ್ಲಿ ನೋಡ್ಬೇಕಾದ್ರೆ ಹಾಕೊಳ್ಳಾಗಿತ್ತು. ನಾನು ಅದನ್ನ ಕೇಳಬೇಕಾದ್ರೆ ನಾನು ತಿಳ್ಕೊಂಡಿದ್ದೆ ಏನು ಅಂದ್ರೆ, ನಿಮ್ಮ ತಂದೆಯವರು ಏನು ಟೀಚರ್ ಅಥವಾ ಲೆಕ್ಚರರ್ ಆಗಿದ್ರು ಗೌರ್ಮೆಂಟ್. ನಾನೇ ಹೇಳ್ಬಿಡ್ತೀನಿ, ನೀವು ಯಾವ ಪ್ರಾಮಾಣಿಕತೆ ಅಂದ್ರೆ ಆ ಕಾರಣಕ್ಕೆ ತುಂಬಾ ಹುಡುಕ್ದೆ. ಆ ರೀತಿ ಇದ್ದಾಗ ಇವ್ರು ಹೆಂಗೆ ಹೇಳ್ಕೊಳ್ತಾರೆ ಕಡು ಬಡತನ ಅಂತ. ಬಟ್ ಆಮೇಲೆ ಗೊತ್ತಾಯ್ತು, ನೀವು ಸೆಟಲ್ ಆಗೋವರೆಗೂ ನಿಮ್ಮ ತಂದೆಯವರು ಯಾವುದು ಅನ್ಎಡೆಡ್ ಇದ್ರೊಳಗಡೆ ಮಾಡ್ತಾ ಇದ್ರು, ಸೊ ಬಡತನದಲ್ಲೇ ಇದ್ರು ಅಂತ. ಸೊ ಡೆಫಿನೆಟ್ಲಿ ನಾನು ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಬಾರಿ ಈ ತರ ಯಾರೆಲ್ಲ ಹೇಳ್ಕೊಳ್ತಾರಲ್ಲ, ಅವರೆಲ್ಲ ಹಿಂದೆ ಆ ರೀತಿ ಇರಲ್ಲ. ಬಟ್ ನಿಮ್ದ್ರಲ್ಲಿ ಯಾವಾಗ ಆ ರೀತಿ ಹೇಳಲಾಯ್ತು, ನಾನು ತುಂಬಾ ಸರ್ಚ್ ಮಾಡಿದ್ದು, ನಾನು ಜಾಸ್ತಿ ಹುಡುಕಾಡ್ತಲ್ಲಿ ತುಂಬಾ ಕಳೆದಿದ್ದೆ ಕಾರಣಕ್ಕೆ. ಹಿಂಗೆ ಕಡು ಬಡತನ ಅಂತಾನೆ ತುಂಬಾ ಹುಡುಕಾಡಿತ್ತು. ಬಟ್ ಒಂದಂತೂ ಅರ್ಥ ಮಾಡ್ಕೊಂಡೆ, ಇಲ್ಲ ಕಷ್ಟದಲ್ಲೇ ಓದಿದ್ದೀರಾ, ಮುಂದೆ ಬಂದಿದ್ದೀರಾ, ಅದು ಆ ವಿಚಾರಕ್ಕೆ ಡೆಫಿನೆಟ್ಲಿ ಅಪ್ರಿಸಿಯೇಷನ್ ಇದೆ. ಆದ್ರೆ ನೀವು ದಾವಣಗೆರೆಯಲ್ಲಿ MLA ಅಥವಾ MP ಆದ್ರೆ 3 ಬದಲಾವಣೆ ತಂದೆ ತರ್ತೀನಿ, ಟಾಪ್ 3 ಪ್ರಯಾರಿಟಿ ನಿಮ್ದು ಯಾವುದು? ಅಲ್ಲಿ ಇರೋ ಯೂತಿಗೆ ಹೊಸ ಅವಕಾಶಗಳ ಸೃಷ್ಟಿ ಮಾಡೋದು. ಅಂದರೆ ಉದ್ಯೋಗ ಇಲ್ಲ, ಅಲ್ಲಿ ಓದ್ತಾರೆ, ಉದ್ಯೋಗ ಇಲ್ಲ. ಆಮೇಲೆ ಅಲ್ಲಿರುವಂಥ ಕಾಲೇಜ್ಗಳು ಅಲ್ಲಿ ಮಾಡ್ಬೋದು ಅನ್ನೋದಾದ್ರೆ ಯಾವ ರೀತಿ ಉದ್ಯೋಗವನ್ನ ಕೊಡಬಹುದು? ಅಲ್ಲ, ಅದಕ್ಕಿಂತ ಮುಂಚೆ ಎರಡನೇದು, ಇದು ದಿಸ್ ಶುಡ್ ಬಿ ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಅಲ್ಲಿರುವ ಶಿಕ್ಷಣದ ವ್ಯವಸ್ಥೆನ ಸುಧಾರಣೆ ಮಾಡಬೇಕು. ಅಂದರೆ ನೀವು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿಗೆ ಹೋಗಿ BA BCom BSc ಮಾಡ್ತೀರಿ. ಅದಾದಮೇಲೆ ಏನು ನಿಮಗೆ ಶಿಕ್ಷಣ ಸಂಸ್ಥೆ ಇದೆಯಲ್ಲ, ಇಲ್ಲ, ಅವೆಲ್ಲ ನಿಮಗೆ ಜಾಬ್ ಸಿಗಲ್ಲ. ನಿಮಗೆ ಬಾಪೂಜಿ ಶಿಕ್ಷಣ ಅದು ಕಮರ್ಷಿಯಲ್ ವೆಂಚರ್, ಅದು ಪ್ರೈವೇಟ್ ವೆಂಚರ್. ಅದು ನೀವು ಜಾಬ್ ಬೇಕು ಅಂತಂದರೆ ಯಾವುದೋ ಸರ್ಕಾರಿ ನೌಕರಿಗೆ, ಅಗೇನ್ ಯಾವುದೋ PSI ಕ್ಲರಿಕಲ್ ಜಾಬ್ ಅಂತ, ಇವನ್ ಅದಕ್ಕೂ ಟ್ರೈ ಮಾಡೋಣ ಅಂತಂದರೆ ನಿಮಗೆ ಬೇಸಿಕ್ ಇಂಗ್ಲೀಷ್ ಇಲ್ಲ, ಬೇಸಿಕ್ ಕಮ್ಯುನಿಕೇಷನ್ ಇಲ್ಲ, ಆ ಒಂದು ಧೈರ್ಯ ಕೊಡಲ್ಲ ಶಿಕ್ಷಣ. ಸೊ ಕಾಲೇಜ್ ಹೆಂಗಿರ್ಬೇಕು ಅಂತಂದರೆ, ನಾಟ್ ಜಸ್ಟ್ ಬರೀ ನಾಲೆಜ್ ಅಂತಂದಲ್ಲ, ಅಲ್ಲಿಂದ ಅವರು ಒಲಿಂಪಿಕ್ಸ್ ಲೆವೆಲ್ಲಿಗೆ ಸ್ಪೋರ್ಟ್ಸಲ್ಲಿ ಹೋಗಿರಬೇಕು. ಅವ್ರು ಅಲ್ಲಿಂದ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ವೇರಿಯಸ್ ಕಾಂಪಿಟೇಷನಲ್ಲಿ ಆ ಟ್ಯಾಲೆಂಟ್ ಇದೆ. ಆ ಶಿಕ್ಷಣ ವ್ಯವಸ್ಥೆ ಹೆಂಗಿರ್ಬೇಕಂತಂದರೆ, ಅಮೂಲಾಗ್ರ ಅಂತ ಏನು ಹೇಳಿದ್ರಲ್ಲ, ಸಮಗ್ರವಾಗಿರಬೇಕು. ಅಂದರೆ ಅವನಿಗೆ ಮ್ಯೂಸಿಕಲ್ ಟ್ಯಾಲೆಂಟ್ ಇದ್ದರೆ ಮ್ಯೂಸಿಕಲ್ ಬೆಳೆಯೋ ರೀತಿಯಲ್ಲಿ. ಸೊ ಅದ್ರ ನೆಕ್ಸ್ಟ್ ಅವಕಾಶಗಳು ಬರ್ತದೆ. ಅಂದರೆ ಅವಕಾಶಗಳು ಸೃಷ್ಟಿ ಆಗಬೇಕಲ್ಲಿ. ಇವಾಗ ಮ್ಯೂಸಿಕಲ್ಲಿ ವೆರಿ ಟ್ಯಾಲೆಂಟೆಡ್ ಇದ್ದಾರೆ ಅಂತಂದರೆ, ನಮ್ಮ ದಾವಣಗೆರೆಯಲ್ಲಿ ಎಲ್ಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇರ್ಬೋದು, ಮ್ಯೂಸಿಕ್ ಸ್ಕೂಲ್ ಇರ್ಬೋದು, ಇವರು ಮಾಡ್ತಿರೋಂಥದ್ದು. ಪ್ಲ್ಯಾಟ್ಫಾರ್ಮ್ ಇಲ್ಲ, ರೈಟ್? ನೀವು ರಂಗ ಅಂದರೆ ಲೈಕ್ ಥಿಯೇಟ್ರಲ್ಲಿ ಏನೋ ಮಾಡ್ತೀವಿ ಅಂತಂದರೆ, ಆ ಒಂದು ಕಲ್ಚರೇ ಹೊರಟೋಗ್ಬೇಕು. ನಮ್ಮ ದಾವಣಗೆರೆ ನಮ್ಮದೇ ಆದಂಥ ಒಂದು ರಂಗಮಂದಿರ ಇಲ್ಲ. ಪರ್ಫಾರ್ಮ್ ಮಾಡ್ತೀನಿ, ಪಬ್ಲಿಕ್ ಬಂದು ಅಪ್ರಿಷಿಯೇಟ್ ಮಾಡ್ತಾರೆ, ಬೇರೆ ಯಾರೋ ಬಂದು ಇದು ಮಾಡ್ತಾರೆ ಅಂತಂದರೆ, ಸಾಣೆಹಳ್ಳಿ ಇದೆ, ನೀನಾಸಂ ಇದೆ, ಹೆಗ್ಗೋಡು, ಆ ಥರ ನಮ್ಮ ದಾವಣಗೆರೆಯಲ್ಲಿ ಏನೂ ಇಲ್ಲ. ಹಂಗೇನೆ ಕ್ರೀಡೆ ಅಂತ ಬಂದಾಗ ಒಂದು ಸ್ಟೇಟ್ ಲೆವೆಲ್ಲಿಗೆ ಇರುವಂಥ ಒಂದು ಸ್ಟೇಡಿಯಂ ಇಲ್ಲ, ರೈಟ್? ಎಲ್ಲ ಬಿದ್ದೋಗಿದೆ, ಇನ್ಫ್ರಾಸ್ಟ್ರಕ್ಚರ್ ಏನೂ ಇಲ್ಲ. ಪಾಪ ಎಲ್ಲೆಲ್ಲೋ ಯಾರಿಂದನೋ ಬೇಸಿಕ್ ಸ್ಪಾನ್ಸರ್ ತಗೊಂಡು ಇವತ್ತು ಒಂದು ನೀವು ಶಿಕ್ಷಣ ಅಂದಾಗ ನೆನಪಾಯ್ತು, ಸ್ವಾಭಿಮಾನಿ ಬಳಗದ ಕೆಲಸ ಕಾರ್ಯಗಳ ಬಗ್ಗೆ ನಾನು ಮತ್ತೆ ಮುಂದೊಂದು ಕ್ವಶನ್ ಕೇಳ್ತೀನಿ.
ಆದರೆ ಅದರ ಕೆಳಗಡೆ ನೀವು ಯಾವ್ದ್ರ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಸರ್ಕಾರಿ ಶಾಲೆಗಳ ಬಗ್ಗೆ ಮಾತಾಡ್ತೀರಾ. ಸರ್ಕಾರಿ ಶಾಲೆಗಳನ್ನ ಮತ್ತೆ ಉನ್ನತ ಏನು ಶಿಕ್ಷಣವನ್ನ ಕೊಡ್ಲಿಕ್ಕೆ ಡೆಫಿನೆಟ್ಲಿ ಅದು ಪ್ರಯತ್ನ. ಇದೆ ನನ್ನ ಐಡಿಯಾ ಇರುವಂಥದ್ದು. ಈಗ ಸರ್ಕಾರಿ ಶಾಲೆ ಅಂತಂದಾಗ ಒಂದು ಕ್ಲಾಸಲ್ಲಿ 40 ಜನ ಮಕ್ಕಳಿದ್ದಾರೆ. 40 ಜನ ಮಕ್ಕಳು ಟ್ಯಾಲೆಂಟೆಡ್ ಇರ್ತಾರೆ. ಆಯ್ತಾ? ನಾವು ಬರೀ ಪರ್ಸೆಂಟೇಜು, ಮಾರ್ಕ್ಸ್ ದೃಷ್ಟಿಕೋನದಲ್ಲಿ ಮಾತ್ರ ಅವ್ರನ್ನ ಮುಂದೆ ತಗೊಂಡು ಹೋಗ್ತಾ ಇರ್ತೀವಿ. ಆ 40 ಜನದಲ್ಲಿ ನೀವು ಎಜುಕೇಷನ್ನೇ ಕಂಟಿನ್ಯೂ ಮಾಡ್ಬೇಕಂತಂದೇನಿಲ್ಲ. ಆ ಒಂದು ವಯಸ್ಸಲ್ಲಿ ಯಾರಾದರೂ ಎಕ್ಸೆಪ್ಷನಲಿ ಗುಡ್ ಇರ್ಬೋದು ಪೇಂಟಿಂಗಲ್ಲಿ, ರೈಟ್? ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕಂತಂದ್ರೆ ಆ ಒಂದು ಮಾರ್ಗ ಗೊತ್ತಿರಬೇಕು. ಆ ಮಾರ್ಗದಲ್ಲಿ ಅವಕಾಶಗಳು ಸೃಷ್ಟಿಯಾಗಬೇಕು. ಆ ಥರ ಇಲ್ಲ. ಪಾಪ ಎಷ್ಟೊಂದು ಟ್ಯಾಲೆಂಟ್ಗಳು ಅಲ್ಲೇ ಹೋಗ್ತಾ ಇದ್ದಾವೆ. ಒಂದು ಶಿಕ್ಷಣ ಆಯ್ತು, ಇನ್ನ 2 ಅದೇ ಈ ಅವಕಾಶಗಳು ಸೃಷ್ಟಿ. ಉದ್ಯೋಗ ಅವಕಾಶ. ಫೀಲ್ಡ್ಗಳಿಗೂ ಸಂಬಂಧಪಟ್ಟಂಗೆ ಅವಕಾಶ ಅಂದ್ರೆ ಬರೀ ಇಂಡಸ್ಟ್ರಿ ಮಾಡೋದಲ್ಲ, ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡೋದು ಅವಕಾಶ ಅಲ್ಲ ಅದು, ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ಟೋದು ಅವಕಾಶ ಅಲ್ಲ. ಹೈಲಿ ಸ್ಕಿಲ್ಗಳನ್ನ ಸ್ಕಿಲ್ ಇಂಪ್ರೂವ್ ಮಾಡಿ ಆ ಸ್ಕಿಲ್ಗೆ ಸಂಬಂಧಪಟ್ಟಂಗೆ ವೇರಿಯಸ್, ಅದು ಥಿಯೇಟರು, ಡಾನ್ಸ್, ಮ್ಯೂಸಿಕ್, ಇಂಡಸ್ಟ್ರಿ, ಹೈಯರ್ ಎಜುಕೇಷನ್ನು, ಯೂನಿವರ್ಸಿಟಿ ಕಿತ್ತೋಗ್ಬಿಟ್ಟಿದ್ದಾವೆ. ಅಂದರೆ ಕ್ವಾಲಿಟಿನೇ ಇಲ್ಲ. ಮೂಲಭೂತ ಸೌಕರ್ಯವನ್ನ ಕಲ್ಪಿಸುವಂಥದ್ದು ಇದು ಮೂಲ ಅಂತ. ಪ್ರಮುಖ. ಮೂರನೇದು ಅಂತ ಬಂದಾಗ ಬೇರೆಯವ್ರನ್ನ ಹೊಸದಾಗಿ ರಾಜಕೀಯ ಬೆಳೆಸ್ಬೇಕು ಅನ್ನೋದು. ದಟ್ ಈಸ್ ಮೈ ನೋಡಿ, ನಮಗೂ ಒಂದು ಅವಕಾಶ ಕೊಡೋಂಗಿದ್ರೆ 100%. ಇನ್ನೊಂದು ವಿಚಾರ. ಹಿಂದೆ ಅವರು ನಂದು ಶಿರಾ, ತುಮಕೂರು. ಅದೇ ಸ್ವಂತ. ನಾನು ಸ್ವಾಭಿಮಾನಿನೇ, ಸ್ವಂತವರು. ಇನ್ನು ನೆಕ್ಸ್ಟ್ ವಿಚಾರ ಬರೋದಾದ್ರೆ, ಆಗ್ಲಿಂದ ತುಂಬಾ ಸೀರಿಯಸ್ ಆಗಿ ಏನೋ ನಡೀತಿತ್ತು ಕಾನ್ವರ್ಸೇಷನ್ ಅಂತ ಅನ್ಕೋಣ. ಆದ್ರೆ ನನಗೆ ನಿನ್ನೆ ನಿಮ್ಮೊಂದು ವಿಟಿ ನೋಡಿದಾಗ ತುಂಬಾ ಆಲ್ ಆಫ್ ಅ ಸಡನ್ ನಗು ಬಂತು. ಅದು ಏನಕ್ಕೆ ಬಂತು ಅಂದ್ರೆ, 2024 ಚುನಾವಣೆಯಲ್ಲಿ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾಗ ನಿಮಗೆ ಕೊಟ್ಟಂತ ಎಲೆಕ್ಷನ್ ಸಿಂಬಲ್ ಯಾವುದು ಅಂದ್ರೆ ಸಿಲಿಂಡರ್. ಆದ್ರೆ ನೀವು ಸಿಲಿಂಡರ್ ಒತ್ತ ಕಾರಣಕ್ಕೆ ಇವತ್ತಿಗೆ LPG ಬೆಲೆ ಏನಾದ್ರು ಜಾಸ್ತಿ ಆಯ್ತಾ? ಇವತ್ತಿಗೆ ನೀವು ಅದನ್ನ ಬೈ ಎಲೆಕ್ಷನ್ ಅಲ್ಲಿ ಇದೇ ಸಿಲಿಂಡರ್ ಗುರುತನ್ನ ಇಟ್ಕೊಂಡು ನಿಂತಿದ್ರೆ ಅಟ್ಲೀಸ್ಟ್ 50% ಹೆಣ್ಮಕ್ಳು ಓಡಾದ್ರೆ ಬಿದ್ದಿರ್ತಿತ್ತಲ್ವಾ? ಏನದು ಸಿಲಿಂಡರ್ ನೀವೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದ? ಇಲ್ಲ, ಸಿಲಿಂಡರು ಆವಾಗ ನಾನು ಆಲೋಚನೆ ಮಾಡಿದ್ದು ಮೆಜಾರಿಟಿ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಅವರು ಒಂದೊಂದು ಸಿಂಬಲ್ ತಗೋಬೇಕಾಗಿರ್ತದೆ. ತುಂಬಾ ಜನ ಸಿಲಿಂಡರ್. ನೀವೀಗ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಅನ್ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಒಬ್ಬ ಇಂಡಿವಿಜುವಲ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರುವಂತದ್ದು. ನಿಮ್ಗೆ ಪ್ರಿಫರೆನ್ಸ್ ಕೊಡ್ಬೋದು, ಟಾಪ್ 3 ಪ್ರಿಫರೆನ್ಸ್. ಆದ್ರೆ ನಿಮ್ಗೆ ಯಾವ್ದೋ ಕೊಡ್ತಾರೆ, ಬೇರೆ ಯಾರು ಆಯ್ಕೆ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ನೀವು ಏನಕ್ಕೆ ಸಿಲಿಂಡರ್ನ ಆಯ್ಕೆ? ಅಂದ್ರೆ ಸಿಲಿಂಡರು ಎಲ್ಲರ ಮನೇಲಿ ಇರುವಂಥದ್ದು, ಆಯ್ತಾ? ಎಲ್ಲರಿಗೂ ರಿಲೇಟೇಬಲ್ ಅಂತಂದು ನಾವು ಭಾಳ ಬ್ರೈನ್ ಸ್ಟಾರ್ಮ್ ಮಾಡಿದ್ವಿ. ಒಂದು ಡೈಮಂಡ್ ಅಂತ ಬಂತು, ಸ್ವಲ್ಪ ಎಲೈಟ್ ಇಷ್ಟ ಅನ್ನಿಸ್ತು ನಂಗೆ ಅದು. ಆಮೇಲೆ ತೆಂಗಿನ ಮರ ಹುಡುಕಿದ್ವಿ. ತೆಂಗಿನ ಮರ ಯಾವುದೋ ಒಂದು ಪಕ್ಷ ತೊಗೊಂಡ್ಬಿಟ್ಟಿತ್ತು. ಅದು ನಾನು ತೆಂಗಿನ ಮರ ತೊಗೋಬೇಕಂತ ಇತ್ತು ನನಗೆ. ಕಲ್ಪವೃಕ್ಷ ನನಗೆ ಎಲ್ಲರಿಗೂ ತುಮಕೂರಿಗೆ ಬನ್ನಿ ಹಾಗಾದ್ರೆ. ಎಲ್ಲರಿಗೂ ಹೆಲ್ಪ್ ಆಗುವಂಥದ್ದು. ಆ್ಯಕ್ಚುಲಿ ನನ್ನ ತೆಂಗಿನ ಮರ ಬೇಕಿತ್ತು, ಅದು ಇರಲಿಲ್ಲ. ಆಮೇಲೆ ನನಗೆ ಅನಿಸಿದ್ದು ಸಿಲಿಂಡರ್ ತಗೊಂಡ್ರೆ ಅದು ಇದು ಏನದು ಎಲ್ಲರ ಮನೇಲಿರುವಂಥದ್ದು. ಈಗ ಈ ಪ್ರಭಾ ಮಲ್ಲಿಕಾರ್ಜುನ್ ಅವರು 26,000 ಓಟಿಂದ ಗೆದ್ದಿದ್ದು, ಆಯ್ತಾ? ನನಗೂ 42,907 ಓಟ್. ನನಗೆ ಇನ್ನೊಂದು ಅನಿಸ್ತಿತ್ತು. ಅಲ್ಲ, ಪಾಯಿಂಟ್ ಏನಂತಂದ್ರೆ, ಈ ಟ್ರೋಲ್ ಮಾಡಿದ್ರು ಪ್ರಭಾ ಮಲ್ಲಿಕಾರ್ಜುನ್ ಟೀಮರ್, ಸಿಲಿಂಡರ್ ಸ್ಫೋಟ ಆಯಿತು, ಎಕ್ಸ್ಪ್ಲೋಡ್ ಆಯಿತು ಅಂತಂದು. ಅದನ್ನು ನನಗೆ ನಗು ಬಂತು. ಇನ್ನು ಮೊನ್ನೆ ಬಂದಿರೋದು ಇನ್ನು. ಅಲ್ಲ, ನೀವು ಹೆಂಗೂ 42-43 ಸಾವಿರ ಓಟ್ ತಗೊಂಡ್ರಿ. ಇನ್ನೊಂದು 30 ಸಾವಿರ ಓಟ್ ಅವ್ರದ್ದು ಕಿತ್ಬಿಟ್ಟಿದ್ರೆ ಅವರೇ ಸ್ಫೋಟ ಆಗೋರಲ್ಲ. ಅದೊಂದು ಅನ್ಕೊಂಡೆ, ಅದೊಂದು ಆಗ್ಬೇಕಿತ್ತು ಡೆಮೋಕ್ರಸಿಯಲ್ಲಿ ಅಂತ. ನಾನು ಇನ್ನೊಬ್ಬರನ್ನ ಸೋಲಿಸ್ಬೇಕು ಅಂತ ಎಲೆಕ್ಷನ್ ನಿಂತಿದ್ದಲ್ಲ, ಅದು ನಾನೇ ಗೆಲ್ಲಬೇಕು ಅಂತಂದು ಒಂದು. ಅಲ್ಲ, ಈಗ ಸೋಲಿಸ್ತೀನಿ ಅಂತ ಪಣ ತೊಟ್ಟಿರೋ ತರ ಕಾಣ್ತಾ ಇದ್ದೀರಾ. ಅಲ್ಲಿ ಈಗ ಕರೆಕ್ಟ್ ಆ ಎಲೆಕ್ಷನ್ ಇಂದ ಕಲ್ತಿದ್ ಪಾಠ. ಈಗ ಸೋಲ್ಸೋದು ಅಂದ್ರೆ ನಾನೇ ನಿಂತು ಸೋಲ್ಸೋದು, ಅದು ಇದೆಯಲ್ಲ, ಅದು ನಾಟ್ ಎ ಗುಡ್ ಥಿಂಗ್ ಅಂತಂದ್ಬಿಟ್ಟು. ಈಗ ನನ್ನ ದುಡ್ಡು ಖರ್ಚು ಮಾಡ್ಕೊಂಡು ನಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಿ ಎ ಪ್ಲೇಯರ್ ಅಂದ್ರೆ ಏನಂತೀರಿ ನೀವು, ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಯಾರು ಹಾಕಿದ್ರು, ಒಂದು ಟೈಟಲ್ ಹಾಕಿದ್ರು ಮೊನ್ನೆ. ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಅಂದ್ರೆ ವಿನಯ್ ಕುಮಾರ್ ಅಂತ. ನನಗೇನೋ ಕಾನ್ಫಿಡೆನ್ಸ್ ಇದೆ 100% ಗೆದ್ದೇ ಗೆಲ್ತೀವಿ, ಅವ್ರು ಸೋಲ್ತಾರೆ ಅಂತ. ಅದೇ ವಿಷಯಕ್ಕೆ ಬರೋದಾದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ MLA ಆಗಿದ್ದಂತ ಶಾಮನೂರ್ ಅವರು ವಯೋ ಸಹಜ ಕಾರಣಕ್ಕೆ ಸಾವನ್ನಪ್ತಾರೆ. ಅದಾದ್ಮೇಲೆ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ, ಬೈ ಎಲೆಕ್ಷನ್ ನಡೆಯುತ್ತೆ. ಆಗ ನಿಮ್ಮ ಹೆಸರು ಕೂಡ ಕೇಳಿ ಬರುತ್ತೆ. ಆದರೆ ಫೈನಲಿ ಟಿಕೆಟ್ ಸಿಗೋದಿಲ್ಲ ಬಿಜೆಪಿ ಇದ್ರೂ ಕೂಡ. ಆಗ ಬಿಜೆಪಿ ಅಭ್ಯರ್ಥಿಯಾಗಿ ಅಲ್ಲೊಬ್ಬ ST ಕ್ಯಾಂಡಿಡೇಟ್ ಅವ್ರನ್ನ ನಿಲ್ಲಿಸಲಾಗುತ್ತೆ, ಶ್ರೀನಿವಾಸ ದಾಸಕರಿಯಪ್ಪನವರು. ಅವ್ರ ಪರವಾಗಿ ನೀವೇನ್ ಮಾಡ್ತೀರಾ, ಓಪನ್ ಆಗಿ ಕ್ಯಾಂಪೇನ್ ಮಾಡ್ತೀರಾ, ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ತೀರಾ. ಸೊ ಆ ರೀತಿ ನೀವು ಬೆಂಬಲವನ್ನ ಕೊಡ್ತೀರಾ ಅನ್ನೋದಾದ್ರೆ ಡೆಫಿನೆಟ್ಲಿ ಇವತ್ತಿಗೆ ಶ್ರೀನಿವಾಸ ದಾಸ್ ಕರಿಯಪ್ಪನವ್ರು ಗೆಲ್ಲುವಂತ ಸಂಭವ ಇದೆಯಾ? ಅವರೇ ಗೆಲ್ಲೋದು 100%. ಹಿ ಈಸ್ ಗೋಯಿಂಗ್ ಟು ಬಿ ದಿ ನೆಕ್ಸ್ಟ್ MLA. ಜಾತಿ ರಾಜಕಾರಣ ಯಾವ ರೀತಿ ವರ್ಕ್ ಆಗ್ಬೋದು ಈ ಸಲ? ಇವಾಗ ನಮ್ದು ಐಡೆಂಟಿಟಿ ಪಾಲಿಟಿಕ್ಸ್ ನಮ್ಮ ಇಂಡಿಯಾದಲ್ಲಿ ನಡೀತಾ ಇರುತ್ತೆ. ಇವಾಗ ಸುಮ್ಮನೆ ಜಾತಿ ಅಂತ ಇರೋದೇ ಐಡೆಂಟಿಟಿ ಕ್ರೈಸಿಸ್. ಜಾತಿ ಅಂತ ಮಾತಾಡಿದ ತಕ್ಷಣ ಅದೇನು ಮೂಗು ಸಿಂಡರ್ಸೋದು ಅಂತಾರಲ್ಲ, ಹಂಗೇನಲ್ಲ. ದಟ್ ಇಸ್ ದಿ ರಿಯಾಲಿಟಿ. ಟಿಕೆಟ್ ಕೊಡೋದು ಜಾತಿ ಮೇಲೆ, ಜಾಬ್ ತಗೊಳ್ಳೋದು ಜಾತಿ ಮೇಲೆ, ರಿಸರ್ವೇಷನ್ ಜಾತಿ ಮೇಲೆ, ಜನ ಓಟ್ ಹಾಕೋದು ಜಾತಿ. ಯಾವ ರೀತಿಯ ಓಟ್ಗಳು ಬೀಳ್ಬೋದು ಈ ಬಾರಿ? ಬಟ್ ಜನಗಳು ಜಾತಿ ಅನ್ನೋದು ಮೊದಲು ಇರ್ತದೆ, ಬಟ್ ಅವ್ರಿಗೆ ನೀವು ಅರಿವು ಮೂಡಿಸಿದಾಗ ಏನಾಗುತ್ತೆ, ಜಾತಿ ಮೀರಿ ಓಟ್ ಹಾಕ್ತಾರೆ.
ಸೊ ಈ ಚುನಾವಣೆನಲ್ಲ ಆ ರೀತಿಯಾಗಿದೆ. ಜನಗಳು ಎಲ್ಲ ಜಾತಿ ಮೀರಿ ಒಂದೇ ಕುಟುಂಬಕ್ಕೆ ಯಾಕೆ ಇಷ್ಟೊಂದು ಅಧಿಕಾರ, ಯಾಕೆ ಇವ್ರಿಗೆ ಇಷ್ಟೊಂದು ದುರಾಸೆ, ದಾವಣಗೆರೆ ಬೇಸತ್ತು ವೋಟ್ ಮಾಡ್ತಿದ್ದಾರೆ ಅಂತ ಈ ಸಲ ಅದು ಒಂದು ಫ್ಯಾಕ್ಟರ್ ಆಗಿದೆ. ಆಮೇಲೆ ನೀವು ಮುಸ್ಲಿಮ್ಸ್ ಅಲ್ಲೆಲ್ಲ ನೋಡಿದ್ವಿ, ಅಸಮಾಧಾನ ಇತ್ತು. ತುಂಬಾ ವಿಡಿಯೋಗಳನ್ನ ನೋಡ್ತಿದ್ದೆ, ಅದ್ರಲ್ಲಿ ಮುಸ್ಲಿಮರು ಹೇಳ್ತಾರೆ ನೀವು ಒಬ್ಬರೇ ಅಲ್ಲ ಪಕ್ಷ, ನಾವೇನು ವೋಟಿಂಗ್ ಮಿಷನ್ ಅಲ್ಲ, ಯಾವಾಗ್ಲೂ ನಿಮ್ ಪರವಾಗಿ ವೋಟ್ ಹಾಕ್ಬೇಕು ಅಂತ. ಈ ಸಲ ನಾವು ಜಾತಿ ಧರ್ಮ ಮೀರಿದ ಚುನಾವಣೆ ಇದು ಅಂತ ಈ ಬಾರಿ. ಎಲ್ಲಾ ಸಮಾಜದವರು ಇವ್ರಿಗೆ ವೋಟ್ ಹಾಕಿದ್ದಾರೆ. ಲಿಂಗಾಯತ್ ಅಧಿಕಾರಶಾಹಿ ಕುಟುಂಬದ ವಿರುದ್ಧ ಲಿಂಗಾಯತ್ ಅವ್ರು ವೋಟ್ ಹಾಕಿಲ್ಲ, ಲಿಂಗಾಯತ ಜಾತಿವಾದಿಗಳು ಅಂತಂದು ನಾನು ಅದನ್ನ ಒಪ್ಪಲ್ಲ. ಅಲ್ಲಿ ಲಿಂಗಾಯತ್ಸು ಕೂಡ ಇವ್ರಿಗೆ ವೋಟ್ ಹಾಕಿ ಅಧಿಕಾರಶಾಹಿ ಕುಟುಂಬದ ವಿರುದ್ಧ ಹೋರಾಟ ಅಂತ ಅಂತೀರಾ ಈ ಬಾರಿ? ಕರೆಕ್ಟ್. ಹಂಗೆ ಸಮರ್ಥ ಗೆಲ್ಲುವಂತ ಚಾನ್ಸಸ್ ಅಟ್ಲೀಸ್ಟ್ 50-50 ಆದ್ರೂ ಇದೆಯಾ? 1%. 1%. ಓಕೆ. ಏನಕ್ಕೆ ಬಿಜೆಪಿ ಅವ್ರಿಗೆ ಈ ಬಾರಿ ಬೆಂಬಲ ಕೊಟ್ರಿ? ನಿಮ್ಗೇನಾದ್ರೂ ರಾಜಕೀಯ ಉದ್ದೇಶ ಏನಾದ್ರೂ ಇದೆಯಾ ಅದರಿಂದ? ಮುಂದೆ ಏನಾದ್ರೂ ನೀನ್ ಹೆಂಗೋ ದಕ್ಷಿಣ ಏನೋ ದಾವಣಗೆರೆ ದಕ್ಷಿಣದಲ್ಲಿ ನೀನಿಲ್ಲಪ್ಪ, ಮುಂದೆ ನಾನು ದಾವಣಗೆರೆ ಉತ್ತರದಲ್ಲಿ ನಾನು ನಿಲ್ತೀನಿ, ಯಾರೋ ಅವ್ರ ಮಗ ಎಸ್ ಮಲ್ಲಿಕಾರ್ಜುನ್ ಕ್ಷೇತ್ರದಲ್ಲಿ, ಆಗ ನಿಮ್ಮ ಬೆಂಬಲ ನನ್ಗಿರ್ಲಿ, ಆ ರೀತಿ ಏನಾದ್ರೂ ಒಳ ಒಪ್ಪಂದ ನಿಮ್ಮ ನಡುವೆ? ಇಲ್ಲ, ಏನೂ ಒಳ ಒಪ್ಪಂದ ಆಗಿಲ್ಲ. ಅಲ್ಲಿ ನಂದು ಈ ಒಂದು ಚುನಾವಣೆ ಏನಿತ್ತು, ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಮತ್ತು ಸೈದ್ಧಾಂತಿಕವಾಗಿ ಅಂತಂದು ಹೇಳ್ಬೋದು. ನಾನು ಇವರು ಶಾಮನೂರು ಶಿವಶಂಕಪ್ಪನವರು ವಿಧಿವಶ ಆದ ಒಂದು 10-15 ದಿನಕ್ಕೆ ದಾವಣಗೆರೆಯಲ್ಲಿ ಶುರು ಆಗೋಯ್ತು ಡಿಬೇಟ್. ನೆಕ್ಸ್ಟ್ ಉಪಚುನಾವಣೆಗೆ ಯಾರು ನಿಲ್ಲಬೇಕು ಹಾಗೆ ಹೀಗೆ ಅಂತಂದ್ಬಿಟ್ಟು ನಾನು ಪ್ರೆಸ್ ಮೀಟ್ ಮಾಡಿ, ಅದು ಕಾಂಗ್ರೆಸ್ಸಿಂದ ಅಹಿಂದ ಕ್ಯಾಂಡಿಡೇಟ್ ಅಥವಾ ಬಿ ಜೆ ಪಿಯಿಂದ ಅಹಿಂದ ಕೊಡ್ರಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದೆ. ಅಂದರೆ ಕ್ಷೇತ್ರನೇ 90% ಅಹಿಂದ ಇರೋದ್ರಿಂದ ಕೊಟ್ಟರೆ ಸೂಕ್ತ ಇರ್ತದೆ. ಇವರು ಇಷ್ಟು ದಿನ ಮಾಡಿದ್ದಾರೆ, ನೀವು ಕೊಡಲಿಲ್ಲ ಅಂತಂದ್ರೆ ಅವರೇ ಟಿಕೆಟ್ ತರ್ತಾರೆ, ಶಾಮನೂರ್ ಫ್ಯಾಮಿಲಿ ಅವರೇ ತಂದುಬಿಡ್ತಾರೆ, ಮತ್ತು ಅದು ಕಂಟಿನ್ಯೂ ಆಗುತ್ತೆ. ಆಮೇಲೆ ಹೊಸೊಬ್ಬರಿಗೆ ಯಾರಿಗೂ ಅವಕಾಶ ಸಿಗಲ್ಲ. ಹೊಸೊಬ್ಬರಿಗೆ ಅವಕಾಶ ಸಿಗಬೇಕು, ಹಿಂದುಳಿದವರಿಗೆ ಅಥವಾ ಶೋಷಿತರಿಗೆ ಅವಕಾಶ ಸಿಗಬೇಕು ಅಂತಂದು ಪ್ರೆಸ್ ಮೀಟ್ ಮಾಡಿದೆ. ಆಮೇಲೆ ನನಗೆ ಕೇಳಿದರು, ನೀವು ಟಿಕೆಟ್ ಕೊಟ್ಟರೆ ನಿಲ್ತೀರಾ ಅಂತಂದು. ಈಗ ಯಾವ ಪಕ್ಷದಿಂದ? ಅಲ್ಲ, ಎನಿ ಪಾರ್ಟಿ, ಫಸ್ಟು ಎನಿ ಪಾರ್ಟಿ ಅಂತ ಹೇಳಿದೆ. ಆಮೇಲೆ ಕಾಂಗ್ರೆಸ್ ಇವರಿಗೆ ಅಂತ ಫಿಕ್ಸ್ ಆಗಿದ್ದು ಗೊತ್ತಾಯಿತು. ಆಮೇಲೆ ಬಿ ಜೆ ಪಿಯಿಂದ ಕೊಟ್ಟರು ನಿಲ್ಲೋದಕ್ಕೆ ರೆಡಿ ಇದ್ದೀನಿ. ಲಾಬಿ ಹೆಂಗಿತ್ತು ಸಮರ್ಥ್ಗೆ? ಆ ಒಂದು ಸೀಟನ್ನು ಲಾಬಿ ಮಾಡಬೇಕಾಗಿಲ್ಲ ಅವರು, ಇವೆಲ್ಲ ಸುಮ್ಮನೆ ಜನಗಳ ಮುಂದೆ ಡ್ರಾಮಾ. ಟಿಕೆಟ್ ಮುಂಚೆನೇ ಫಿಕ್ಸ್ ಆಗೋಗಿದೆ. ನಿಮ್ಮ ಪರವಾಗಿ ಲಾಬಿ ಮಾಡುವಂತ ಯಾರಾದ್ರೂ ಇದಾರಾ? ಯಾರು ಇಲ್ಲ. ನೀವು ಹೇಳಿದ್ರಲ್ಲ ಇಂಟ್ರೊಡಕ್ಷನಲ್ಲಿ, ಅಲ್ಲ ಕೇಳಿದೆ, ನಿಮ್ಗೆ ಈಗ ಯಾರಾದ್ರೂ ಸಿಕ್ಕಿರ್ಬೋದು? ಇರಲಿಲ್ಲ. ಬಟ್ ಅದೇ ಪಾಯಿಂಟಿಗೆ ಬರ್ತಾ ಇದ್ದೆ ನಾನು. ಯಾವಾಗ ನಾನು ಆಕಾಂಕ್ಷೆ ವ್ಯಕ್ತಪಡಿಸಿದ್ನಲ್ಲ, ನನ್ನ ಹೆಸರು ಫೈನಲ್ ಆಯಿತು. ಓಕೆ, ಸರಿ, ಒ ಬಿ ಸಿ ಕೊಡಬೇಕು, ಹೊಸೊಬ್ರಿಗೆ ಕೊಡಬೇಕಂತಂದು ಪಕ್ಷ ಡಿಸೈಡ್ ಮಾಡ್ತಂತೆ. ಅದಾದಮೇಲೆ ಸಡನ್ಲಿ ಆಗಲಿಲ್ಲ. ನಮ್ಮ ಆತ್ಮೀಯರು, ಫ್ರೆಂಡ್ ಮತ್ತು ಸಹೋದರಂತ ಶ್ರೀನಿವಾಸ್ ದಾಸ್ಕರಿಯಪ್ಪನಿದಾರಲ್ಲ, ಅವರಿಗಾಯಿತು. ಸಂತೋಷನೇ ಆಯಿತು ನನಗೆ. ಬಟ್ ನಾನು ಕೇಳಿರಲಿಲ್ವಲ್ಲ, ಲಾಬಿನೂ ಮಾಡಿರಲಿಲ್ಲ. ಬಟ್ ಈ ಬಾರಿ ಕೇಳೇ ಇರಲಿಲ್ಲ. ಕೋರ್ ಕಮಿಟಿನಲ್ಲಿ ನನ್ನ ಪರವಾಗಿ ಹೆಸರು ಹೇಳಿದ್ದಾರೆ. ಅಶ್ವಥ್ ನಾರಾಯಣ್ ಅವರು ಹೇಳಿದ್ರಂತೆ, ಸದಾನಂದ ಗೌಡರು ಹೇಳಿದ್ರಂತೆ. ನಾನು ಯಾವತ್ತೂ ಅವ್ರನ್ನ ಮೀಟೇ ಆಗಿಲ್ಲ. ನಾನು ಎಲ್ಲೂ ಯಾವ ವೇದಿಕೆಯಲ್ಲೂ ನಾನು ಅದಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ದೀರಾ ಅಂತ. ಪ್ರೈವೇಟ್ ಆಗೂ ಮೀಟ್ ಆಗಿರಲಿಲ್ಲ. ಅಲ್ಲ, ನನಗೆ ಆಲೋಚನೆ ಇಷ್ಟ ಆಯಿತು. ಪಕ್ಷದಲ್ಲಿ ಈಗ ನೀವು ಕೇಳಿದ್ರಿ ಆಗಲೇ, ಪಾರ್ಟಿನಲ್ಲಿ ಇದಿರೋ ಇಲ್ವೋ, ಬಾವುಟ ಒತ್ತಿದಿರೋ ಇಲ್ವೋ, ಆ ಊರಲ್ಲಿ ಇದಿರೋ ಇಲ್ವೋ ಅಂತ ಇವೇನೂ ಕನ್ಸಿಡರ್ ಮಾಡೋದಂಗೆ ಯಾರೋ ಒಬ್ಬ ಇದ್ದಾನೆ, ಸಮರ್ಥನಾಗಿದ್ದಾನೆ, ಅವನಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಚಿಂತನೆ ಇದೆಯಲ್ಲ ಪಕ್ಷದಲ್ಲಿ, ನನಗದು ಭಾಳ ಇಷ್ಟ ಆಗೋಯ್ತು. ಐ ರಿಯಲಿ ಅಪ್ರಿಷಿಯೇಟೆಡ್ ದಟ್ ಥಾಟ್ ಪ್ರಾಸೆಸ್. ಅದೇನೇ ಇರ್ಬೋದು, ಅದು ರಾಜಕೀಯ ಲಾಭ ಸೈಡ್ಗಿಡೋಣ, ಅದು ಈಸಿ ಅಲ್ಲ. ಅದು ಆ ಥರ ಮಾಡೋವಂಥ ಕಾಂಗ್ರೆಸ್ಸಲ್ಲಿ ಆ ಕಲ್ಚರ್ ಇಲ್ಲ, ಟೋಟಲಿ ಝೀರೋ ಅದು. ಹಂಗೆ ನಿಮ್ಮ ಸಡನ್ಲಿ ತಗೊಂಬಂದು ಕೊಡೋದಿಲ್ಲ. ಅಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಮಾಡಿದರು, ಅಷ್ಟೊಂದು ಹೋರಾಟ ಮಾಡಿದರು ಮುಸ್ಲಿಮ್ಸು. ನ್ಯಾಯಯುತವಾಗಿ ಸಿಗಬೇಕಾಯ್ತು, ಸಿಗಲಿಲ್ಲ. ಬಟ್ ಇಲ್ಲಿಂಗೆ ಮಾಡಿದರು. ಸೊ ಆ ಒಂದು ಗ್ರ್ಯಾಟಿಟ್ಯೂಡ್ ಕೂಡ ಇತ್ತು ನನಗೆ. ಆಮೇಲೆ ಲಾಂಗ್ ಟರ್ಮಲ್ಲಿ ನಾನು ಆಗಲೇ ಹೇಳಿದೆ ಯಾವ ಪಕ್ಷ ಅಂತಂದಾಗ ಬಿ ಜೆ ಪಿ ಅಂತಂದು. ಮುಂದೊಂದು ದಿನ ಬಿ ಜೆ ಪಿ ಬರಬೇಕಂತಂದು ಒಂದು ಆಲೋಚನೆ ಖಂಡಿತವಾಗಿಯೂ ನನ್ನಲ್ಲಿ, ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸಲ್ಲಿ ಬಂದಿದೆ. ಯಾವಾಗ ಕಾಣ್ಬೋದು? ಅಲ್ಲ, ಅದು ಇವಾಗಲೇ ಇಲ್ಲ. ಅದಂದ್ರೆ ನಾನಿನ್ನೂ ಭಾಳ ಚಿಕ್ಕವನು. ಅಲ್ಲ, ಇತ್ತೀಚೆಗೆ ಟಿಕೆಟ್ ವಂಚನೆ ಆದಾಗ ಬಿಜೆಪಿ ಅವ್ರದ್ದು ಕಮ್ಯುನಲ್ ಪಾಲಿಟಿಕ್ಸ್ ಅಂತ ಹೇಳಿ ನೀವೇ ಒಂದು ಟ್ವೀಟ್ ಮಾಡಿದ್ರಿ ಅಂತ ಅನ್ಸುತ್ತೆ. ಅದು ಎಂ ಪಿ ಎಲೆಕ್ಷನ್ನಲ್ಲಿ ಆಯಿತಾ, ಎಂ ಪಿ ಎಲೆಕ್ಷನ್ನು ನೀವು ಫುಲ್ಲು ಪೀಕಲ್ಲಿದ್ರಿ ನೀವು, ಆಯಿತಾ. ಕಾಂಗ್ರೆಸ್ ಪಕ್ಷದಲ್ಲಿ ಫುಲ್ಲು ಪೀಕಲ್ಲಿದ್ದಾಗ ಅದು ಪೊಲಿಟಿಕ್ಸ್ ಮಾಡಬೇಕಾಗತ್ತೆ. ಇಟ್ಸ್ ಪಾಲಿಟಿಕ್ಸ್, ಅದು ಆ ಮೊಮೆಂಟಲ್ಲಿ ಆಗಿದ್ದಂಥದ್ದು. ಸೊ ಇವಾಗ ಈ ಮೊಮೆಂಟಲ್ಲಿ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತಂದರೆ ಬ್ಯಾಕ್ವರ್ಡ್ಸಿಗೆ ರಾಜಕೀಯ ಅಧಿಕಾರ ಸಿಗುವಂಥದ್ದು. ನಿಮಗೆ ರಾಜಕೀಯ ಅಧಿಕಾರ ಇಲ್ಲ ಅಂತಂದರೆ ನೀವು ಬರೀ ಭಾಷಣ ಮಾಡ್ಕೊಂಡು, ಪಾಡ್ಕಾಸ್ಟ್ ಮಾಡ್ಕೊಂಡು ಓಡಾಡಬೇಕಾಗ್ತದೆ. ರಾಜಕೀಯ ಅಧಿಕಾರ ಇದ್ದಾಗಲೇ ಮಾತ್ರ ಏನಾದ್ರು ಬದಲಾವಣೆ ತರೋಕ್ಕಾಗೋದು. ಸೊ ಈಗ ನೀವು ಯಾರು ಮುಂದುವರಿದ ಕಮ್ಯುನಿಟೀಸು, ಜಾತಿಗಳು ಅಂತ ಹೇಳ್ತೀರಿ, ಅವ್ರು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ನೀವೇ ಹೇಳಿದ್ರಾಗಲೇ, ಈ ಶಾಮನೂರವರು ಬಿ ಜೆ ಪಿಯವ್ರ ಜೊತೆನೂ ಸಂಬಂಧ ಇದೆ, ಪಕ್ಷದೊಳಗೂ ಮಾಡಿದ್ದಾರೆ. ಯಾರು ಕೇಳಲ್ಲ ಸಿದ್ಧಾಂತನ.
ಹ್ಮ್. ಅಲ್ಲ ಇವತ್ತಿಗೆ ಕರ್ನಾಟಕದ ರಾಜಕಾರಣನೇ ಹೆಂಗಿದೆ ಅಂತ ಅನ್ಸುತ್ತೆ. ಅಲ್ಲ, ಸಿದ್ಧಾಂತ ಇಡೀ ದೇಶದಲ್ಲಿ ಹಾಗಲ್ಲ. ಹಂಗಿದೆ, ಇಡೀ ದೇಶದಲ್ಲಿ ಹಂಗಿದೆ, ನಾಟ್ ಓನ್ಲಿ ಕರ್ನಾಟಕ. ಅವ್ರಿಗೆ ಈ ಪ್ರಶ್ನೆಗಳು ಕೇಳಲ್ಲ, ಸಿದ್ಧಾಂತ ಗಿದ್ದ ಅಂತ. ಈಗ ನಾವು ಯಾರು ಇಲ್ಲಿ ಕಷ್ಟಪಟ್ಟು ಗ್ರಾಸ್ ರೂಟ್ ಲೆವೆಲಿಂದ ಬರ್ತಿರ್ತೀವಲ್ಲ, ಸಿದ್ಧಾಂತ ಬರೀ ವಿಧಾನಸಭೆಯಲ್ಲಿ ಎಷ್ಟು ಪಾರ್ಲಿಮೆಂಟ್ ಎಷ್ಟು ಮಾತಾಡ್ಬೇಕು. ಕಲ್ಲು ಹೊಸೇಣ ಅಷ್ಟು ಕಲ್ಲು ಹೊಸೇಣ, ಎಷ್ಟು ಹರಡಲ್ ಹಾಕೋಣ ಅಷ್ಟು ಹರಡಲ್ ಹಾಕೋಣ ಅಂತ ಅಂದ್ಬಿಟ್ಟು ಈ ರೀತಿ ಕೇಳ್ತಾ ಇರ್ತಾರೆ. ಇವು ಯಾವನ್ನು ತಲೆಗೆ ಹಚ್ಕೊಳಂಗಿಲ್ಲ ನಾವು. ಗೊತ್ತಾಗ್ಬಿಟ್ಟಿದೆ. ಆಲ್ ದೀಸ್ ಥಿಂಗ್ ಡಸಂಟ್ ಮ್ಯಾಟರ್. ಅಲ್ಟಿಮೇಟ್ಲಿ ನಮ್ದೊಂದು ವಿಷನ್ ಇದೆ, ಡೆವಲಪ್ ಮಾಡಬೇಕು, ಸ್ಟೂಡೆಂಟ್ ಪರ ಹೋರಾಟ ಮಾಡಬೇಕು, ನ್ಯಾಯ ಸಿಗಬೇಕು, ಬಡವ್ರ ಪರ ಇರಬೇಕು ಅನ್ನೋದಾದರೆ ರಾಜಕೀಯ ಅಧಿಕಾರ ಅನಿವಾರ್ಯ. ಸೊ ಈ ಸಿಗದೇ ಇರೋರು, ಈ ಬುದ್ಧಿಜೀವಿಗಳು ಅಂದ್ಕೊಂಡವರು, ಸಾಹಿತಿಗಳು ಬರೀ ಬರೆಯೋದು, ಭಾಷಣ ಮಾಡೋದು ಯಾವತ್ತೂ ಧೈರ್ಯ ಇಲ್ಲ. ತಪ್ಪನ್ನ ತಪ್ಪು ಅಂತ ನೇರವಾಗಿ ಅಧಿಕಾರದಲ್ಲಿ ಇರೋರಿಗೆ ಹೋಗಿ ಹೇಳೋ ಧೈರ್ಯ ಇರಲ್ಲ. ಇಲ್ಲಿ ಹಂಗೆ ಅದು ಅವ್ರು ಕೆಲವೊಂದಕ್ಕೆ ಅಫಿಲಿಯೇಟ್ ಆಗಿರ್ತಾರೆ, ನಂದಿದೆ ಅಂತ. ಬಿಟ್ಟೆ ನಾನು. ಅವಾಗ ಅವ್ರ ಮೇಲೇನೆ ಜಿಗುಪ್ಸೆ ಬಂದ್ಬಿಡ್ತು. ಇವ್ರು ನಿಜವಾಗ್ಲೂ ನೈಜತೆ ಇಲ್ಲ, ಇವರಲ್ಲೇ ಸೈದ್ಧಾಂತಿಕ ಬದ್ಧತೆ ಇಲ್ಲ. ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡಿ ನಾವು ಬುದ್ಧಿವಂತರಂತ ತೋರಿಸ್ಕೊಳ್ಳೋದು, ರೈಟ್? ಬಟ್ ಈಗ ನನ್ನ ಪರವಾಗಿ ಇವ್ರು ಯಾರೋ ಬಂದು ಟಿಕೆಟಿಗೆ ಹೋರಾಟ ಮಾಡಿದ್ರೆ ಇವರು ಇಲ್ಲ. ಹಿಂಗೆ ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂದಾಗ ಚುಚ್ಚೋದಕ್ಕೆ ಎಲ್ಲೆಲ್ಲಿ ಏನೇನು ಇಡ್ಬೇಕು ಅಲ್ಲೇ ಬರ್ತಾರೆ, ರೈಟ್? ಇವಾಗ ನಾನು ಇಂಡಿಪೆಂಡೆಂಟ್ ಅಂತ ಹೋದಾಗ ತಪ್ಸೋದಕ್ಕೆ ಬಂದರು. ಒಂದು ವರ್ಷ ಓಡಾಡಿದ್ನಲ್ಲ ಟಿಕೆಟ್ ಬೇಕು ಅಂತಂದು, ಒಬ್ಬರಾದ್ರೂ ಜೊತೆಗೆ ಬಂದ್ರ ನನ್ನ ಜೊತೆಗೆ ಡೆಲ್ಲಿಗೆ ಹೋಗಿ ಸಿದ್ದರಾಮಯ್ಯನವ್ರ ಹತ್ರ ಹೇಳಿದ್ರಾ ಇವರಿಗೆ ಟಿಕೆಟ್ ಕೊಡ್ರಿ, ಚೇರ್ ಕೊಟ್ಬಿಟ್ಟು ಕೊಡಲೇಬೇಕಂತಾರೆ ಮಾತಾಡಿದ್ರಿ? ಇಲ್ಲ, ಹಂಗೆ ಮಾಡಲ್ಲ. ಇವು ನೋಡಿದ ಮೇಲೆ ನನಗೆ ಅವ್ರ ಮಾತುಗಳು, ಅವರ ಒಂದು ಕ್ರಿಟಿಸಿಸಮ್ ಮೇಲೂ ನನಗೆ ಗೌರವ ಹೊರಟೋಗ್ಬಿಟ್ಟಿದೆ. ನಮಗೆ ಬೇಕಾಗಿರೋದೇನು ರಾಜಕೀಯ ಅಧಿಕಾರ. ರಾಜಕೀಯ ಅಧಿಕಾರ ಯಾಕೆ ಬೇಕು? ನಮ್ದೊಂದು ವಿಷನ್ ಇದೆ, ಅಭಿವೃದ್ಧಿ ತರಬೇಕಂತ. ಅದಕ್ಕೆ ಇದೇನು ದುಡ್ಡು ಮಾಡ್ಕೊಳ್ಳೋಕ್ಕೂ ಅಲ್ಲ, ಸ್ವಾರ್ಥಕ್ಕೂ ಅಲ್ಲ. ನಾನು ದುಡ್ಡು ಮಾಡಿದ್ದೀರಾ ಅನ್ಸುತ್ತೆ ಈಗಲೇನೆ. ಇನಫ್, ಲೈಫಲ್ಲಿ ಇನಫ್. ನಾನು ಏನಾದರೂ ವೈಟ್ ಶರ್ಟ್, ಇದೇನು ಭಾಳ ತುಂಬ ಕಾಸ್ಟ್ಲಿ ಶರ್ಟ್ಗಳಲ್ಲ ಇವೆಲ್ಲ, 1,500 ಸಾವಿರ ರೂಪಾಯಿ ಇದಾವೆ. ನೀವೇನೋ ದೊಡ್ಡವರು ಸಂವಿಧಾನ ಹಿಡ್ಕೊಂಡು ಟಿ ಶರ್ಟ್ ಹಾಕಂತಲ್ಲ, 50-60 ಸಾವಿರ ರೂಪಾಯಿ ಟಿ ಶರ್ಟ್ಗಳು ಅವೆಲ್ಲ. ಜೀನ್ಸ್ ಪ್ಯಾಂಟು 1-2 ಲಕ್ಷ. ಲೂಯಿ ವಿಟನ್ ಶಾಲ್ ಹಾಕೊಂಡು ಹೋಗ್ತಾರೆ, 2-3 ಲಕ್ಷ ಲೂಯಿ ವಿಟನ್. ಅದನ್ನು ಕಾನ್ಸ್ಟಿಟ್ಯೂಷನ್ನು. ನಮ್ದು ಏನು ಆತ್ಮತೃಪ್ತಿ, ಸಂತೃಪ್ತಿ ಅನ್ನೋದು ಅಚೀವ್ ಆಗೋಗಿದೆ. ಯಾಕಂದ್ರೆ ನಾವು ಸಗಣಿ ನೆಲದ ಮೇಲೆ ಅರ್ಧ ಚಾಪಿ ಮೇಲೆ ಮಲ್ಕೊಂಡು ಬಂದಿರೋಂಥ ಒಂದು ನಿಜವಾಗ್ಲೂ ದನದ ಮನೇಲಿ ಇದ್ದಿದ್ದು ನಾವು. ನಿಮ್ಗೆ ಗೊತ್ತಿಲ್ಲ, 12 ವರ್ಷ ಒಂದು ದನದ ಮನೆಯಲ್ಲಿ ನಾವು ವಾಸ ಇದ್ದಿದ್ದು. ದನದ ಮನೆಯೇ ಅದು. ಒಂದು ಕಡೆ ಓಡೇ ಇರಲಿಲ್ಲ. ಮಳೆ ಬಂದಾಗ ದಬ್ಬ ಮಳೆ ಬಿದ್ದಿರೋದು ನೋಡಿದ್ದೀನಿ, ಹಂಚುಗಳು ಬಿದ್ದಿರೋದು ಬೀಳಿಸ್ಕೊಂಡಿದ್ದೀವಿ, ಹೆಗ್ಣ ಹತ್ರ ಕಚ್ಚಿಸ್ಕೊಂಡಿದ್ದೀವಿ. ಆಮೇಲೆ ಒಂದು ಟೈಮ್ ಬಂತು, ನಮ್ಮ ತಂದೆಗೆ ಸಂಬಳ ಬರೋಕ್ಕೆ ಶುರು ಆಯಿತು. ಯಾವಾಗ ನಮಗೆ 18 ವರ್ಷ ಆದಾಗ, 18 ವರ್ಷ ತನಕ ನಾವು ಆ ಜೀವನದಲ್ಲಿ ಬಂದಿರೋಂಥದ್ದು. ಸೊ ಹಿಂಗೆ ಬಂದಿರೋದ್ರಿಂದ ಇವತ್ತು ನಮಗೆ ಬೇಕಾಗಿರೋ ರಾಜಕಾರಣ ಏನು ಅಂತಂದರೆ, ನಾವು ಅನುಭವಿಸಿದಂಥ ನೋವುಗಳು ಇನ್ನೊಬ್ರು ಅನುಭವಿಸ್ಬಾರ್ದು. ಈ ನಮ್ಮ ನವೋದಯ ಸ್ಕೂಲಲ್ಲಿ ಕಲ್ತ್ವಿ ನಾವು, ಈ ಫ್ರೆಟರ್ನಿಟಿ, ಸಾಲಿಡಾರಿಟಿ, ಬ್ರದರ್ಹುಡ್ ಅನ್ನೋದು. ಯಾವುದೇ ತಾರತಮ್ಯ ಮಾಡ್ದಂಗೆ ಒಬ್ರಿಗೊಬ್ರು ಕಷ್ಟದಲ್ಲಿ ಹೆಂಗಿರ್ಬೇಕಂತ ಕಲ್ತಿದ್ದು 7 ವರ್ಷ ನವೋದಯ ಸ್ಕೂಲಲ್ಲಿ. ಅದನ್ನು ರಾಜಕಾರಣದಲ್ಲಿ ಬಂದು ಮುಂದುವರಿಸಬೇಕು ದೊಡ್ಡ ಮಟ್ಟದಲ್ಲಿ ಅಂತ. ಇನ್ ಕೇಸ್ ನಿಮಗೆ ಏನಾದರೂ ಈ ಬಾರಿನ ಉಪಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ರೆ ಸಮರ್ಥ ವಿರುದ್ಧ ಸಮರ್ಥವಾಗಿ ನಿಂತು ಗೆಲ್ತಿದ್ರ? 100% ಗೆಲ್ತಿದ್ದೆ. ಯಾಕೆ, ಯಾವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಿದ್ದೀನಿ ಅಂತಂದರೆ, ನನ್ನ ಗೆಲ್ಸೋದಕ್ಕೆ ಸಾವಿರಾರು ಜನ ಬರೋರು. ಇಡೀ ರಾಜ್ಯದಿಂದ ಏನಿಲ್ಲ ಅಂದ್ರೆ ಒಂದು 2-3 ಸಾವಿರ ಜನ ಬರೋರು. ಅಷ್ಟು ಒಳ್ಳೆ ಮನಸ್ಸುಗಳು ರಾಜ್ಯ ತುಂಬ ಇದ್ದಾವೆ. ನನ್ನನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರು ಭಾಳ ಜನ ಇದ್ದಾರೆ. ಇವತ್ತು ಪೊಲಿಟಿಕಲ್ಲಾಗಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕ್ರಿಟಿಸೈಸ್ ಮಾಡ್ತಾ ಇರ್ಬೋದು. ಅವರಿಗೆ ಜಲಸಿ ಮೇನ್ಲಿ, ಇಷ್ಟು ಬೇಗ ಹಿಂಗೆ ಬಂದ್ಬಿಡ್ನಲ್ಲ ಅಂತಂದು ಜಲಸಿಯಿಂದ ಕ್ರಿಟಿಸೈಸ್ ಮಾಡ್ತಾರೆ. ಬಟ್ ನನ್ನನ್ನು ನೀವು ಫಸ್ಟ್ ಡೇಯಿಂದ ಇವತ್ತಿನವರೆಗೂ ಅಬ್ಸರ್ವ್ ಮಾಡಿದರೆ ದೇರ್ ಈಸ್ ಎ ಕನ್ಸಿಸ್ಟೆನ್ಸಿ. ನನ್ನ ಮಾತಲ್ಲಿರ್ಬೋದು, ಚೂಸಿಂಗ್ ಪೊಲಿಟಿಕಲ್ ಪಾರ್ಟಿ ಬೇರೆ ಇರ್ಬೋದು, ಉದ್ದೇಶದಲ್ಲಿ ಕನ್ಸಿಸ್ಟೆನ್ಸಿ ಇದೆ. 24ರ ಚುನಾವಣೆಯಲ್ಲಿ ಟಿಕೆಟ್ ಸಿಗದೇ ಇದ್ದಾಗ ಇದರಿಂದ ಸಾಕಪ್ಪ ರಾಜಕಾರಣ ಬಿಡೋಣ ಅಂತ ಏನಾದ್ರು ಅನ್ಸಿತ್ತು? ನಿಜವಾಗ್ಲೂ ಅನಿಸಿದೆ ಅವಾಗ. ಅವಾಗಲ್ಲ, ಮಧ್ಯೆ ಅನಿಸಿದೆ, ಇಲ್ಲ ಅಂತಂದಲ್ಲ. ಯಾಕಂದರೆ ಇಟ್ ಈಸ್ ನಾಟ್ ರಿವಾರ್ಡಿಂಗ್. ನಾನು ಇವತ್ತಿನವರೆಗೇನು ದುಡ್ಡು ಮಾಡ್ಕೊಂಡಿಲ್ಲ ಇಲ್ಲಿ. ನನ್ನ ಆಸ್ತಿ ಕರಗ್ತಾ ಇದೆ, ಆಯಿತಾ? ನನ್ನ ದುಡ್ಡು ಖರ್ಚು ಮಾಡ್ಕೊಂಡು ಓಡಾಡ್ತಾ ಇರೋದು. ದಿನ ಬೆಳಗಾದರೆ ದಾನ ಧರ್ಮ ಮಾಡಬೇಕು, ದೇವಸ್ಥಾನಕ್ಕೆ, ಯಾರೋ ಟ್ಯೂಷನ್ ಫೀಸಿಗೆ, ಯಾರೋ ಹೆಲ್ತ್ ಖರ್ಚಿಗೆ, ಕ್ರಿಕೆಟ್ ಮ್ಯಾಚ್ ಆಡಿಸ್ಬೇಕು, ಕಬಡ್ಡಿ ಆಡಿಸ್ಬೇಕು, ಕುರಿ ಉಡ್ಡಿ ಆಡಿಸ್ಬೇಕು, ರೈಟ್? ಆಮೇಲೆ ಈಗ ಅದು ದಾವಣಗೆರೆ ಆಚೆನೂ ಹೋಗ್ಬಿಟ್ಟಿದೆ ಫಂಕ್ಷನ್ಗಳು. ಪ್ರತಿಭಾ ಪುರಸ್ಕಾರ ಅಂದರೆ ಅದಕ್ಕೂ ಮೆಮೆಂಟೋಸ್ ಮಾಡಿಸ್ಕೊಡಿ ಅಂತಾರೆ. ಸಾಹಿತಿಗಳು ಬಂದು ಅದು ಕೊಡಿ ಅಂತಾರೆ. ಆರ್ಟಿಸ್ಟ್ಗಳು, ಆರ್ಕೆಸ್ಟ್ರಾ ಆರ್ಟಿಸ್ಟ್ ಬಂದು ನನ್ನ ಮಕ್ಕಳಿಗೆ ಫೀಸ್ ಇಲ್ಲ. ಇದು ಎಲ್ಲಿಂದ ದುಡ್ಡಿದು? ನಾನು ಸ್ವಂತ ದುಡ್ಕೊಂಡ್ರೆ ತಾನೆ. ಇನ್ಸ್ಟಿಟ್ಯೂಷನಿಂದ ಏನು ಮಾಡೋದು ಅದು ಕರಗ್ತಾ ಇರೋವಂಥದ್ದು. ಸೊ ಇದು ಅವಾಗವಾಗ ಅನಿಸಿದೆ, ದುಡ್ಡು ಕರಗ್ತಿದೆ ಅಂತಂದಲ್ಲ, ಈ ಲಾಂಗ್ ಟರ್ಮ್ ಗೇಮ್ ಇದು ತುಂಬ ಪೇಷನ್ಸ್ ಇರಬೇಕು, ತುಂಬ ಗಟ್ಟಿತನ ಇರಬೇಕು, ಫ್ಯಾಮಿಲಿಯಿಂದ ದೂರ ಇರಬೇಕು. ಸೋಲಿಸ್ತೀನಿ, ಗೆಲ್ತೀನಿ ಥರ ಕಳ್ಕೊಂಡೆ ನೆಕ್ಸ್ಟ್ ಗಳಿಸ್ತೀನಿ ಅಂತ ಏನಾದರೂ ಇದೆಯಾ? ಗಳಿಸೋಕ್ಕೆ ಅವಶ್ಯಕತೆನೇ ಇಲ್ಲ ನನಗೆ ಸ್ವಂತ ಇರೋದಕ್ಕೆ
ಒಳ್ಳೊಳ್ಳೆ ಮನೆಗಳಿದ್ದಾವೆ, ಓಡಾಡೋದಕ್ಕೆ ಒಳ್ಳೊಳ್ಳೆ ಕಾರ್ ಇದೆ, ಆಯಿತಾ. ಆಮೇಲೆ ಮಕ್ಕಳಿಗೆ ಎಜುಕೇಷನ್ಗೆ ಏನು ಬೇಕು ಎಲ್ಲ ಬೇಜಾನ್ ಮಾಡಿ ಇಟ್ಕೊಂಡಿದ್ದೀವಿ. ಅವಶ್ಯಕತೆನೇ ಇಲ್ಲ ನನಗೆ. ನೀವು ನಾಳೆ ಬಂದು ಕಮಿಷನ್ ಕೊಟ್ಟರು ನನಗೆ ನಿಜವಾಗ್ಲೂ ಅವಶ್ಯಕತೆ ಇಲ್ಲ. ಯಾವ್ದಾರು ಹೋಗಿ ಸ್ಕೂಲಿಗೆ ಕೊಡಪ್ಪ ಅಂತ. ಸ್ಟಾರ್ಟಿಂಗ್ ಕೇಳೋ ಕ್ವಶನ್ ಶೋನ ಕೊನೆಯಲ್ಲಿ ಕೇಳ್ತಾ ಇದ್ದೀನಿ, ಈ ರಾಜಕಾರಣದ ಐಡಿಯಾ ಬಂದಿದ್ದೀನಕ್ಕೆ ದುಡ್ಡಿತ್ತು, ಕಂಫರ್ಟ್ ಆಗಿದ್ರಿ, ಆರಾಮಾಗಿದ್ರಿ? ರಾಜಕೀಯದ ಐಡಿಯಾ ನಾನು UPSC ಡೇಸಲ್ಲಿ ನವೋದಯ ಸ್ಕೂಲಲ್ಲಿದ್ದಾಗಲಿಂದ ಇತ್ತು ನನಗೆ. ಬಟ್ ಹೇಳಿದ್ನಲ್ಲ, ಧೈರ್ಯ ಇರಲಿಲ್ಲ. ಡೇ ಡ್ರೀಮ್. ನವೋದಯ ಸ್ಕೂಲಲ್ಲಿ ಸ್ಕೂಲ್ ಕ್ಯಾಪ್ಟನ್ ಆಗಿದ್ದೆ ನಾನು. ಸ್ಕೂಲ್ ಕ್ಯಾಪ್ಟನ್ ಆಗಿದ್ದಾಗಲೂ ಕನಸು ಕಾಣ್ತಾ ಇದ್ವಿ. ಆವಾಗಲೇ ನಾವು 2002ನಲ್ಲಿ ನಾನು ಪಾಸ್ಔಟ್ ಆಗಿದ್ದು. 2001ನಲ್ಲಿ US ಮೇಲೆ ಅಟ್ಯಾಕ್ ಆಗಿದ್ದು, ಅವೆಲ್ಲ ನಮ್ಮ ಇಂಗ್ಲೀಷ್ ಟೀಚರು ಭಾಳ ಚೆನ್ನಾಗೆಲ್ಲ ಹಿಂದೂ ಓದ್ತಾ ಇದ್ವಿ. ಅವಾಗೆಲ್ಲ ನ್ಯೂಸ್ ಅನಾಲಿಸಿಸ್ ಎಲ್ಲ ಮಾಡ್ತಾ ಇದ್ವಿ. ವರ್ಲ್ಡಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತೈತೆ ಅಂತ ಗೊತ್ತಿತ್ತು. ಸೊ ಇಟ್ ಆಲ್ ಕಮ್ಸ್ ಡೌನ್ ಟು ಲೀಡರ್ಸ್. ಒಬ್ಬ ಲೀಡರ್ ಯಾವ ರೀತಿ ಡಿಸಿಷನ್ ತೊಗೊತಾನೆ ಅನ್ನೋದ್ರ ಮೇಲೆ ದೇಶ ಹೆಂಗೆ ಡೆವಲಪ್ ಆಗುತ್ತೆ ಅನ್ನೋದು ನಮಗೆ ಚಿಕ್ಕಂದಿನಲ್ಲೇ ತಲೆ ತುಂಬಿದ್ರು. ಆಮೇಲೆ ಮೆಡಿಕಲ್ ಸಿಗಿತ್ತು ಆ್ಯಕ್ಚುಲಿ ನನಗೆ ಸೆಕೆಂಡ್ ರೌಂಡಲ್ಲಿ, ಇರಲಿಲ್ಲ. ಸೊ ಆಮೇಲೆ ಈ ಕಡೆ BSc ಅಂತ ಮಾಡ್ಕೊಂಡ್ವಿ. BScನಲ್ಲೂ ಸಾಲ ಮಾಡಿ ಒಳ್ಳೆ ಕಾಲೇಜಲ್ಲೇ ಮಾಡಿದ್ದು ಅದನ್ನು ಸಾಲ ತೀರ್ಸೋದಕ್ಕೆ ನಮ್ಮ ತಂದೆ ಭಾಳ ಟೆನ್ಷನ್ ಮಾಡ್ಕೊಂಡ್ರು. ಆಮೇಲೆ ನಾನು PDO ಆ ಟೈಮಲ್ಲಿ ಅದನ್ನು ಸಾಲ ತೀರಿಸಿದ್ದನ್ನು ಭಾಳ ವರ್ಷ ಆದಮೇಲೆ. ಸೊ ಆ ಒಂದು ಫೇಸಲ್ಲಿ ಭಾಳ ಸಾಹಿತ್ಯ, ಬುಕ್ಸು, ನ್ಯೂಸ್ ಪೇಪರ್ ಓದ್ತಿದ್ನಲ್ಲ, ಡೇ ಡ್ರೀಮ್ ಮಾಡ್ತಾಯಿದ್ದೆ. ಮುಂದೊಂದು ದಿನ ನಾವು ಹಿಂಗೆ ಆಗಬೇಕು, ಲೀಡ್ರುಗಳಾಗಬೇಕು. ಲೀಡ್ರ್ ಅಂತಂದ್ರೆ ಹಿಂಗೆ MLAನೋ MP ನೋ CM PM ಏನೋ ಒಂದು ಆಗ್ಬೇಕಂತ ಡೇ ಡ್ರೀಮಿಂಗ್ ಇತ್ತು. ಬಟ್ ಒಂದು ಸೆಕ್ಯೂರ್ ಪೊಸಿಷನ್ನು ಸಮಾಜದಲ್ಲಿ ಬಂದಾಗ ಧೈರ್ಯ ಬಂತು. ನಮ್ಮೂರು ಇತ್ತು, ನಮ್ಮೂರು ದಾವಣಗೆರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಲಿಲ್ಲ, ಪಕ್ಷೇತರವಾಗಿ ನಿಂತ್ರಿ, ಆಮೇಲೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು 6 ವರ್ಷಗಳ ಕಾಲ ಅಂತ ನೀವು ಪಕ್ಷವನ್ನು ಬಿಟ್ರಿ. ಈಗ BJPಗೆ ಸೇರುವಂಥ ಮನಸ್ಸಿದೆ ಅಂತೇಳಿ ನೀವೇ ಹೇಳಿದ್ರಿ, ಮುಂದೆ ಸೇರ್ತೀರಾ ಅಂತ ಅನ್ಕೋಣ. ಕಾರಣಾಂತರಗಳಿಂದ ಅಲ್ಲಿ ನೀವು ಅಂದುಕೊಂಡಂತೆ ವರ್ಕೌಟ್ ಆಗದೆ ಟಿಕೆಟ್ ಸಿಗಲಿಲ್ಲ ಅಂದರೆ ಅವಾಗ BJPನ ಬಿಡ್ತೀರಾ? ಇಲ್ಲ, ಟಿಕೆಟ್ ಸಿಗ್ತದೆ. ಇಂಡಿಪೆಂಡೆಂಟ್ ಆಗಿ ಉಳ್ಕೊಳ್ಬೇಕು ಅಂತ ಯಾವತ್ತು ಅನ್ನಿಸ್ತಿಲ್ವಾ? ಅನ್ನಿಸ್ತು, ಅದನ್ನು ಅನ್ನಿಸ್ತು. ಈಗಲೂ ಆ್ಯಕ್ಚುಲಿ ಅನ್ನಿಸ್ತದೆ, ಇಲ್ಲ ಅಂತಂದಲ್ಲ. ಥರ್ಡ್ ಫೋರ್ಸಾಗಿ ಬೆಳಿಬೇಕಂತ ಅವಕಾಶ ಇದೆಯಾ? ಥರ್ಡ್ ಫೋರ್ಸಾಗಿ ಬೆಳಿಬೇಕಂತ ಅನ್ನಿಸ್ತದೆ. ಬಟ್ ರಿಯಾಲಿಟಿ, ವಾಸ್ತವ ನೋಡ್ಬೇಕು ನಾವು. ಕೊನೆ ಪ್ರಶ್ನೆ, ವಾಸ್ತವದಲ್ಲಿ ಜನಗಳು ರೆಡಿ ಇಲ್ಲ. ಸೊಸೈಟಿ ಇಸ್ ನಾಟ್ ರೆಡಿ. ಥರ್ಡ್ ಫೋರ್ಸ್ ಬೇಕು. ಎಷ್ಟೋ ಓಟ್ಗಳು ವ್ಯಕ್ತಿ ನೋಡೋದಕ್ಕೆ ಬದಲಾಗಿ ಪಕ್ಷವನ್ನು ನೋಡಿ ಹಾಕುವಂತವ್ರೆ ತುಂಬಾ ಸಂಖ್ಯೆ. 90% ಪಕ್ಷ ನೋಡಿ ಓಟ್ ಹಾಕೋದು. ಇನ್ನು ಕೊನೆ ಪ್ರಶ್ನೆ ಬಂದು, ಸರ್ ನೀವು ಸ್ವಾಭಿಮಾನಿ ಬಳಗ ಅಂತ ಕಟ್ಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ರಾ, ಶಿಕ್ಷಣದ ಬಗ್ಗೆ, ಅದು ಜನ ಅದಾಲತ್ ಬಗ್ಗೆ ಮಾತಾಡ್ತಾ ಇದ್ರಿ, ಸಂವಿಧಾನದ ಬಗ್ಗೆ ಮಾತಾಡ್ತಿದ್ರಿ, ಈ ಥರ ಪ್ರತಿಭಾ ಪುರಸ್ಕಾರ, ಈ ಥರ ತುಂಬ ವಿಷಯಗಳ ಬಗ್ಗೆ ಮಾತಾಡಿದ್ರಿ. ನಿಮ್ಮ ಸ್ವಾಭಿಮಾನಿ ಬಳಗ ಪ್ರಜಾಕೀಯದ ರೀತಿಯಲ್ಲಿ ಬೀಳುತ್ತಾ ಅಥವಾ? ಪ್ರಜಾಕೀಯ ಉಪೇಂದ್ರ ಮನೆಯಲ್ಲಿರೋದು ಅದು ಬೆಂಗಳೂರಲ್ಲಿ. ನಮ್ಮದು ಸಂಘಟನೆ ಅಂದರೆ ಗ್ರಾಸ್ ರೂಟ್ ಲೆವೆಲ್ಲಿಗೆ ತಲುಪ್ತಾ ಇರುವಂಥ, ಪ್ರಾಕ್ಟಿಕಲ್ಲಾಗಿ ಹೋಗ್ತಾ ಇರೋವಂಥದ್ದು. ಉದ್ದೇಶ ಏನು ಸ್ವಾಭಿಮಾನಿ ಬಳಗದ? ಸ್ವಾಭಿಮಾನ ಜಾಗೃತಿ ಮಾಡಬೇಕು. ಯಾವ ವಿಷಯದಲ್ಲಿ? ಎಲ್ಲ ವಿಚಾರದಲ್ಲ ಕಾಂಪ್ರಮೈಸ್ ಆಗಬೇಡಿ. ಸ್ವಂತ ದುಡ್ಕೊಂಡು ಉಣ್ಣೋವಷ್ಟು ಕೆಪಾಸಿಟಿ ಇದ್ಮೇಲೆ ಇನ್ನೊಬ್ಬರು ಮುಂದೆ ಹೋಗಿ ಗುಲಾಮರಾಗಬೇಡಿ. ಈಗ ಸ್ವಾಭಿಮಾನಿ ಬಳಗದ ನೀವು ನಾಯಕರಾಗಿ ಅಂತ ಗದಗಲ್ಲಿ ಮಾಡಿದ್ವಿ, ಮೈಸೂರಲ್ಲಿ, ದಾವಣಗೆರೆನಲ್ಲಿ. ಸ್ವಾಭಿಮಾನಿ ಬಳಗದ ಉದ್ದೇಶಗಳಲ್ಲಿ ಒಂದೇನು ಅಂದ್ರೆ ಯಾರು ಅಹಿಂದ ವರ್ಗದಿಂದ ನಿಲ್ತಾರೆ, ಯಾರು ಇಂಡಿಪೆಂಡೆಂಟ್ ಆಗಿ ಎಲ್ಲ ಜಾತಿ ಧರ್ಮದವರಿಗೂ ಅವಕಾಶ, ವಂಚಿತರಿಗೆ ಅವಕಾಶ. ಓಕೆ, ರಾಜಕೀಯ ಹಿನ್ನೆಲೆ ಇಲ್ಲದೆ ಯಾರೆಲ್ಲ ನಿಲ್ತಾರೋ ಅವ್ರಿಗೆಲ್ಲ ಬೆಂಬಲ ಕೊಡ್ತೀನಿ ಅಂತ. ನೀವು ಒಂದು ಪಕ್ಷದ ಮೆಂಬರ್ ಆದಾಗ ಯಾವ ರೀತಿ ಕೊಡ್ಲಿಕ್ಕಾಗುತ್ತೆ? ಕೊಡ್ತೀನಿ. ಈಗ ನಾವು ನಾಳೆ BJP ಪಕ್ಷದೊಳಗೆ ಹೋದಾಗ ಸೊ ಇದೇ ರೀತಿ ಅವಕಾಶದಿಂದ ವಂಚಿತರಾಗಿರುವಂಥವ್ರು ಹೊಸಬ್ರು ಟ್ಯಾಲೆಂಟ್ಗಳನ್ನೆಲ್ಲ ಹುಡುಕ್ಬಿಟ್ಟು ಕನ್ವಿನ್ಸ್ ಮಾಡ್ತೀವಿ, ಇವ್ರಿಗೆ ಅವಕಾಶ, ಅವ್ರ ಪರವಾಗಿ ನಿಲ್ತೀವಿ. ನೀವು BJP ಸೇರ್ತೀರಾ, ರಾಜಕೀಯ ಹಿನ್ನೆಲೆ ಇಲ್ದಿರುವಂತ ಯಾವುದೋ ವ್ಯಕ್ತಿ ಕಾಂಗ್ರೆಸ್ ಇಂದ ನಿಲ್ತಾರೆ, ಆಗ ಕಾಂಗ್ರೆಸ್ಸಿಂದ ನಿಲ್ತಾರೆ, ಆಗ ಅದಕ್ಕೆ ನಮ್ಗೆ ಸಂಬಂಧ ಇಲ್ವಲ್ಲ. ಅಂದ್ರೆ ಅವ್ರು ಆ ಪಕ್ಷ ಬೆಳೆಸ್ತದೆ ಅಂದ್ರೆ ವೆಲ್ ಅಂಡ್ ಗುಡ್. ಅಂದ್ರೆ ಪಕ್ಷ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಯಾರೇ ನಿಂತ್ರು ಅಂದ್ರೆ ರಾಜಕೀಯ ಹಿನ್ನೆಲೆ ಇಲ್ಲದೆ ಬರಬೇಕು, ಹೊಸಬರು ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಧನ್ಯವಾದ. ದಾವಣಗೆರೆಯಲ್ಲಿ ಒಂದು 2 ತಿನಿಸುಗಳಿದೆ. ಒಂದು ಯಾವುದು ಫೇಮಸ್ ಅಂದರೆ, ಒಂದು ಬೆಣ್ಣೆ ದೋಸೆ ಎಲ್ರಿಗೂ ಗೊತ್ತಿರುವಂಥದ್ದು, ಇನ್ನೊಂದು ಯಾವುದು ಅಂದರೆ ಮಿರ್ಚಿ ಮಂಡಕ್ಕಿ. ನಾನು ಅಂದ್ಕೊಳ್ತೀನಿ ಒಂದು ಸ್ವಲ್ಪ ಖಾರವಾಗಿರೋ ಮಿರ್ಚಿ ಮಂಡಕ್ಕಿ ಪ್ರಶ್ನೆಗಳು ಕೇಳಿದೆ ಅಂತ, ಆದರೆ ನೀವು ಎಲ್ಲಿ ಕೊಡಬೇಕು ಅಲ್ಲಿ ಸರಿಯಾಗಿ ಕೊಟ್ಟಿದ್ದೀರಾ ನಮಗೆ. ಅದ್ರ ಜೊತೆಯಲ್ಲಿ ತುಂಬ ಸಮಾಧಾನದಿಂದ ನೀವು ಅದೆಲ್ಲ ಕೇಳಿದ್ದು ಒಳ್ಳೇದಾಯಿತು. ಇವಾಗ ನಾವು ಕೂಡ ಕೆಲವೊಂದು ಮಿಸ್ಇನ್ಫಾರ್ಮೇಷನ್ನು, ಮಿಸ್ಕನ್ಸೆಪ್ಷನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ನೀವು ಕೇಳಿದ್ದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಮಾಧಾನದಿಂದ ಸಿಹಿಯಾಗಿ ಬೆಣ್ಣೆ ದೋಸೆ ರೀತಿಯಲ್ಲಿ ನೀವು ನನಗೆ ಉತ್ತರವನ್ನು ಕೊಟ್ಟಿದ್ದೀರಾ. ನಿಮ್ಮಂಥ ವಿದ್ಯಾವಂತರು, ವಿಚಾರವಂತರು ಮುಂದೇನಾಗುತ್ತೆ ಗೊತ್ತಿಲ್ಲ, ಆದರೆ ಈ ಕ್ಷಣಕ್ಕಂತೂ ನಿಮ್ಮಂಥ ವಿದ್ಯಾವಂತರು, ವಿಚಾರವಂತರು ರಾಜಕೀಯಕ್ಕೆ ಬರಬೇಕು, ರಾಜಕಾರಣಕ್ಕೆ ಬರಬೇಕು.
ಈ ಒಂದು ಡೈನಾಸ್ಟಿಕ್ ಪಾಲಿಟಿಕ್ಸ್ ಏನಿದೆ ಇವತ್ತಿಂದಲ್ಲ, ತುಂಬಾ ವರ್ಷಗಳಿಂದಲೇ ಇದೆ. ಆ ಒಂದು ಡೈನಾಸ್ಟಿಕ್ ಪಾಲಿಟಿಕ್ಸ್ ಅನ್ನ ಎಂಡ್ ಮಾಡಬೇಕು ಅನ್ನೋದು ಇವತ್ತಿಗೆ ಭಾರತೀಯರ ಎಲ್ಲರ ಆಶಯವೂ ಕೂಡ ಆಗಿದೆ. ಆದ್ರೆ ಕಾರಣಾಂತರಗಳಿಂದ ಅದಾಗ್ತಿಲ್ಲ. ಆದ್ರೆ ನಿಮ್ಮಿಂದ ಅದೊಂದು ಸ್ವಲ್ಪ ಮಟ್ಟಿಗಾದ್ರೂ ಸಾಧ್ಯ ಆಗ್ಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮ ನೆಕ್ಸ್ಟ್ ಪೊಲಿಟಿಕಲ್ ಜರ್ನಿ ಏನಿದೆ ಅದಕ್ಕೆ ಸಮಸ್ತ ಕನ್ನಡಿಗರಿಂದ ಅಥವಾ ಎಲ್ಲ ವೀಕ್ಷಕರಿಂದ ಅಥವಾ ಎಲ್ಲ ವಿದ್ಯಾರ್ಥಿಗಳಿಂದ ನಾನು ನಿಮಗೆ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಈ ವಿಷಯದ ಕುರಿತಾಗಿ ಬೇರೆ ಯಾರಿಗಾದ್ರೂ ತಿಳಿಸ್ಬೇಕು ಅಂತ ಬಂದಾಗ ನೀವು ಶೇರ್ ಮಾಡಿ. ಈ ವಿಷಯದ ಕುರಿತಾಗಿ ಅನಿಸಿಕೆಯನ್ನ ಹೇಳ್ಬೇಕು ಅನ್ನೋದಾದ್ರೆ ಕಮೆಂಟ್ ಮಾಡಿ. ಇನ್ನು ಈ ರೀತಿಯ ವಿಡಿಯೋಗಳನ್ನ ನೋಡಬೇಕು ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.